इष्टं स्थापितं भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरोः श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश्च नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नाम्ने नमस्ते सारस्वते देवे गौरवाणी प्रचारिणे निर्विशेष शून्यवादि पाश्चात्य देशतारिणे नमो महावदान्याय कृष्ण प्रेम प्रदायते कृष्णाय कृष्ण चैतन्य नाम्ने गौरत्विषे नमः हे कृष्ण करुणा सिंधो दीनबंधो जगत्पते गोपेश गोपिका कांत राधा कांता नमोस्तुते तप्त कांचन गौरांगी राधे वृंदावनेश्वरी वृषभानुस्सुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः श्रीकृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्ण 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 हरे 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 राम 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 हरे हरे ಸ್ವಾಗತ ಎಲ್ಲರಿಗೆ ಮತ್ತೊಮ್ಮೆ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ಶ್ರೀರಾಮಾನುಜರ ಆವಿರ್ಭಾವ ತಿಥಿ, ರಾಮಾನುಜರ ತಿರುನಕ್ಷತ್ರ ಅಂತ ಕೂಡ ಹೇಳ್ತಾರೆ. ಅದು ನಮ್ಮ ಇಸ್ಕಾನ್ ಸಂಸ್ಥೆಯ ಅಥವಾ ಗೌಡಿಯ ವೈಷ್ಣವ ಸಂಪ್ರದಾಯದ ಪಂಚಾಂಗದ ಪ್ರಕಾರ ಅವರ ಸಂಪ್ರದಾಯದಲ್ಲಿ ಮೇ 12ನೇ ತಾರೀಕು ಅಂತ ರಾಮಾನುಜರ ತಿರುನಕ್ಷತ್ರ ಅಂತ ಈ ವರ್ಷ ಅಂತ ಅವ್ರು ಹೇಳ್ತಾರೆ. ಸ್ವಲ್ಪ ಭಿನ್ನವಾಗಿದೆ. ಆದರೂ ಕೂಡ ನಮ್ಮ ಪಂಚಾಂಗದ ಪ್ರಕಾರ ಶ್ರೀ ರಾಮಾನುಜಾಚಾರ್ಯರ ಆವಿರ್ಭಾವ ತಿಥಿ ಇವತ್ತು. ಅದರಿಂದ ಶ್ರೇಷ್ಠವಾದಂತಹ ದಿವಸ ಆಗಿರೋದ್ರಿಂದ ಅವರ ಜೀವನದ ಒಂದು ಬಹಳ ಮುಖ್ಯವಾದಂತಹ ಒಂದು ಕಥೆ ಕೂಡ, ಅದರ ಕಥೆಗಿಂತ ಹೆಚ್ಚಾಗಿ ಆ ಕಥೆಯಿಂದ ದೊರಕುವಂತಹ ಉಪದೇಶ ಏನಿದೆ ಅದರ ಬಗ್ಗೆ ಇವತ್ತು ನಾನು ಚರ್ಚೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಈ ಕಥೆಯನ್ನ ಪ್ರಾಯಶಃ ಬಹಳಷ್ಟು ಜನ ಕೇಳಿರ್ತಾರೆ, ಆದರೆ ಆ ಕಥೆಯ ಹಿಂದೆ ಇರ್ತಕ್ಕಂತಹ ಮರ್ಮ ಏನಿದೆ, ಆ ಕಥೆಯ ಹಿಂದೆ ಇರತಕ್ಕಂತಹ ಪಾಠಗಳು ಏನಿದೆ, ಅದು ಪ್ರಾಯಶಃ ಬಹಳಷ್ಟು ಜನ ಕೇಳಿರ್ಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಅದರಿಂದ ಇವತ್ತು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಒಂದು ಸಣ್ಣ PPT ಮಾಡಿದ್ದೀನಿ, ಅದನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಒಂದೇ ನಿಮಿಷ. ಕಾಣಿಸ್ತದೆ ಅಂತ ಅನ್ಕೋತೀನಿ. ಇದು ಒಂದು ಸಣ್ಣ PPT ನಾನು ಮಾಡಿರೋದು. ರಾಮಾನುಜರ 18 ಪಯಣ. ಯಾವ ಕಥೆ ಅನ್ನೋದು ಪ್ರಾಯಶಃ ನಿಮ್ಮಲ್ಲಿ ಬಹಳಷ್ಟು ಜನರು ಕೇಳಿರ್ತೀರಾ ಈ ಕಥೆಯನ್ನ. ಆದರೆ ನಾನು ಹೇಳಿದಾಗೆ ಈ ಕಥೆಯ ಹಿಂದೆ ಒಂದು ಮಾತ್ರ ಅಲ್ಲ, 18 ಬಹಳ ಮುಖ್ಯವಾಗಿರ್ತಕ್ಕಂತಹ ಮರ್ಮಗಳು ಅಡಗಿವೆ. ಅದನ್ನ ಇವತ್ತು ವಿವರಿಸೋದಕ್ಕೆ ನಾನು ಸ್ವಲ್ಪ ಪ್ರಯತ್ನವನ್ನ ಪಡ್ತೇನೆ. ಆರಂಭದಲ್ಲಿ ಯಾರು ರಾಮಾನುಜರ ಬಗ್ಗೆ ಹೆಚ್ಚಾಗಿ ಕೇಳಿರೋದಿಲ್ಲ ಅಂಥವ್ರಿಗೆ ಒಂದು ಸಣ್ಣ ಕಿರು ಪರಿಚಯವನ್ನ ಕೊಟ್ಟು ಅದಾದ್ಮೇಲೆ ನಾನು ಮುಂದಕ್ಕೆ ಹೋಗ್ತೇನೆ. ಈ ಪ್ರವಚನದ ಶೀರ್ಷಿಕೆ ಏನು, ಕಾರ್ಯಕ್ರಮದ ಅಥವಾ ಚರ್ಚೆಯ ಶೀರ್ಷಿಕೆ ಏನು ಅಂತ ಹೇಳಿದ್ರೆ ಶ್ರೀರಾಮಾನುಜರ 18 ಪಯಣ. ಇದು ರಾಮಾನುಜರ ಮೇಲೆ ಇರತಕ್ಕಂತಹ ಶ್ಲೋಕ, ಬಹಳ ಪ್ರಸಿದ್ಧವಾದ ಶ್ಲೋಕ. ಈ ಶ್ಲೋಕವನ್ನ ಅವರದೇ ಆದಂತಹ ಶಿಷ್ಯರು ಕೂರೇಶ ಅಂತ ಸಂಸ್ಕೃತದಲ್ಲಿ, ತಮಿಳು ಭಾಷೆಯಲ್ಲಿ ಅವ್ರಿಗೇನೆ ಕೂರತ್ತಾಳ್ವಾನ್ ಅಂತ ಹೇಳ್ತಾರೆ. ಅವರು ಬರೆದಿರತಕ್ಕಂತಹ ಪ್ರಣತಿ ಮಂತ್ರ, ಪ್ರಣಾಮ ಮಂತ್ರ ಅಂತ ಹೇಳ್ಬೋದು. ಇದನ್ನ ನಾನು ಉಚ್ಚರಿಸಿ ಇದರ ಅರ್ಥವನ್ನ ಹೇಳಿ ನಾನು ಮುಂದಕ್ಕೆ ಹೋಗ್ತೇನೆ. ಈ ಶ್ಲೋಕ ಹೀಗೆ ಬರುತ್ತೆ. ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಕ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ ಭಗವತೋಸ್ಯ ದಯೈಕ ಸಿಂಧೋಹೋ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಕೂರೇಶ ಅಂದ್ರೆ ರಾಮಾನುಜರ ಅತಿ ಪ್ರಮುಖವಾಗಿರ್ತಕ್ಕಂತಹ ಶಿಷ್ಯರು. ರಾಮಾನುಜರು ಅವರ ಇಬ್ಬರು ಶಿಷ್ಯರನ್ನ, ದಾಶರಥಿ ಮತ್ತೆ ಕೂರೇಶರು, ಇವರಿಬ್ಬರನ್ನ ಅವರು ಎಲ್ಲಿಗೆ ಹೋದ್ರೂ ಕೂಡ ಅವರಿಬ್ಬರನ್ನ ಕರ್ಕೊಂಡು ಹೋಗ್ತಾ ಇದ್ರಂತೆ. ಅವರಿಬ್ಬರನ್ನ ಅವರ ದಂಡ ಮತ್ತೆ ಪವಿತ್ರ ಎಂಬುವ ಹಾಗೆ ಅವರಿಬ್ಬರನ್ನ ಪರಿಗಣಿಸ್ತಾ ಇದ್ರು ಎಂಬಂತೆ ವಿವರ ಬರುತ್ತೆ. ದಂಡ ಅಂದ್ರೆ ಏನು? ಸನ್ಯಾಸ ದಂಡ. ರಾಮಾನುಜಾಚಾರ್ಯರು ಸನ್ಯಾಸಿಗಳಾಗಿದ್ರು. ಒಬ್ಬ ಸನ್ಯಾಸಿಗೆ ಅವನ ದಂಡ ಅನ್ನೋದು ಬಹಳ ಮುಖ್ಯ. ಆ ದಂಡವನ್ನು ಬಿಟ್ಟು ಎಲ್ಲಿಗೂ ಹೋಗಬಾರದು ಅವನು. ವಿಶೇಷವಾಗಿ ವೈಷ್ಣವ ಸಂಪ್ರದಾಯಗಳಲ್ಲಿ
ಏಕದಂಡ ಸನ್ಯಾಸ ಅಲ್ಲ, ಆದ್ರೆ ತ್ರಿದಂಡ ಸನ್ಯಾಸವನ್ನ ಸ್ವೀಕರಿಸ್ತಾರೆ. ಅದ್ವೈತ ಸಂಪ್ರದಾಯದಲ್ಲಿ ಏಕದಂಡ ಸನ್ಯಾಸ, ವೈಷ್ಣವ ಸಂಪ್ರದಾಯದಲ್ಲಿ ತ್ರಿದಂಡ ಸನ್ಯಾಸ. ತ್ರಿದಂಡ ಸನ್ಯಾಸ ಅಂದ್ರೆ ನಮ್ಮ ಕಾಯ, ವಾಚ ಮತ್ತೆ ಮನಸ್ಸು. ಕಾಯ ಅಂದ್ರೆ ನಮ್ಮ ಶರೀರ, ವಾಕ್ ಅಂದ್ರೆ ನಮ್ಮ ಶಬ್ದಗಳು, ಮತ್ತೆ ಮನಸ್ಸಂದ್ರೆ ಮನಸ್ಸು. ಈ ಮೂರುವನ್ನು ಸಂಪೂರ್ಣವಾಗಿ ಭಗವಂತನ ಸೇವೆಗೆ ಮೀಸಲಾಗಿಡುವಂತಹವನು ಸನ್ಯಾಸಿ ಆಗ್ತಾನೆ ಅಂತ ಅದರ ಪ್ರತೀಕವಾಗಿ ಆ ದಂಡವನ್ನ ಕೊಡ್ತಾರೆ. ಸೊ ಆ ದಂಡ ಮತ್ತೆ ಪವಿತ್ರದ ಹಾಗೆ ಪೂರೇಶ ಮತ್ತೆ ದಾಶರಥಿ ಅವರ ಮತ್ತೊಬ್ಬ ಶಿಷ್ಯರು ಇವರಿಬ್ಬರು ಇದ್ದರಂತೆ. ಸೊ ಕೂರೇಶ ಅನ್ನೋರು ರಾಮಾನುಜರು ಕಂಡ್ರೆ ಬಹಳ ಅತಿಯಾದಂತಹ ಆಸಕ್ತಿ ಅವರಿಗೆ. ಸೊ ರಾಮಾನುಜರು ಈ ಲೋಕದಿಂದ ಪ್ರಸ್ಥಾನ ಮಾಡೋದಕ್ಕಿಂತ ಮುಂಚೆನೆ ಕೂರೇಶರು ಈ ಲೋಕದಿಂದ ಪ್ರಸ್ಥಾನ ಮಾಡ್ಬಿಡ್ತಾರೆ. ರಾಮಾನುಜರು ಅವ್ರು ಕೇಳಿದಾಗ ಅವ್ರು ಹೇಳ್ತಾರೆ, ಏನಕ್ಕೆ ಅಂದ್ರೆ ಈ ಲೋಕ ಆದ್ಮೇಲೆ ಮುಂದಿನ ಲೋಕ ಏನಿದೆ, ಪರಲೋಕ ಏನಿದೆ, ಇಹಲೋಕ ಆಯಿತು, ಅದಾದ್ಮೇಲೆ ಪರಲೋಕಕ್ಕೆ ನೀವೇನು ಮರಳಿ ಹೋಗ್ತೀರಾ ವೈಕುಂಠಕ್ಕೆ, ಅಲ್ಲಿ ನಿಮ್ಮ ಸೇವೆಯನ್ನ ಮಾಡೋದಕ್ಕೆ ನಾನು ಸಿದ್ಧತೆಯನ್ನ ಮಾಡ್ಕೋಬೇಕು. ಆದ್ರಿಂದ ನೀವು ಹೋಗೋದಕ್ಕಿಂತ ಮುಂಚೆ ನಾನೇ ಹೋಗ್ತೇನೆ ಎಂಬುದಾಗಿ ಅಂತಹ ಆಸಕ್ತಿ ಅವರಲ್ಲಿ. ಸೊ ಆ ಕೂರೇಶರು ಈ ಪ್ರಣತಿ ಮಂತ್ರದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಹ ಯೋಹ ಅಂದ್ರೆ ಯಹ ಅಂದ್ರೆ ಯಾರು, ನಿತ್ಯಂ ಅಚ್ಯುತ ಪದಾಂಬುಜ ಯುಗ್ಮ ರುಕ್ಮ. ಯುಗ್ಮ ಅಂದ್ರೆ ಎರಡು ಅಂತ ಅರ್ಥ, ಪದಾಂಬುಜ ಅಂತ ಹೇಳಿದ್ರೆ ಪಾದಾರವಿಂದ ಅಂದ್ರೆ ರಾಮಾನುಜರ ಪಾದಾರವಿಂದ. ಸೊ ಯೋ ನಿತ್ಯಂ ಅಚ್ಯುತ ಪದಾರವಿಂದ ಪದಾಂಬುಜ ಯುಗ್ಮ ರುಕ್ಮ. ಅಚ್ಯುತ ಅಂದ್ರೆ ಭಗವಂತ ಕೃಷ್ಣ. ಸೊ ಆ ಅಚ್ಯುತನ ಪಾದಯುಗ್ಮ ಅಂದ್ರೆ ಚರಣ ಕಮಲಗಳೇನಿದೆ ಅದರಲ್ಲಿ ಯಾರಿಗೆ ಅತಿಯಾದಂತಹ ತೀವ್ರ ಆಸಕ್ತಿ ಇದೆ, ತೀವ್ರ ಆಸಕ್ತಿಗೆ ವ್ಯಾಮೋಹ ಅಂತ ಹೇಳ್ತಾರೆ. ಅದನ್ನಲ್ಲಿ ನೀವು 2ನೇ ಸಾಲಿನಲ್ಲಿ ನೋಡ್ತಾ ಇದ್ದೀರಾ, ವ್ಯಾಮೋಹತಃ ತದಿತರಾಣಿ ತೃಣಾಯ ಮೇನೆ. ಸೊ ಯಾರಿಗೆ ಭಗವಂತನ ಚರಣ ಕಮಲಗಳಲ್ಲಿ ಚಿನ್ನದಂತೆ ಇರ್ತಕ್ಕಂತಹ, ರುಕ್ಮ ಅಂದ್ರೆ ಚಿನ್ನದಂತೆ ಇರ್ತಕ್ಕಂತಹ ಅಂತ ಅರ್ಥ. ಅದರಿಂದ ಚಿನ್ನದಂತೆ ಇರ್ತಕ್ಕಂತಹ ಚರಣ ಕಮಲಗಳಲ್ಲಿ ಅತಿಯಾದಂತಹ ಆಸಕ್ತಿ ಇದ್ದು ಬೇರೆ ಎಲ್ಲ ತದಿತರಾಣಿ ಅಂದ್ರೆ ಆ ಚರಣ ಕಮಲಗಳನ್ನ ಬಿಟ್ಟು ಬೇರೆ ಯಾವುದೇ ವಸ್ತು ಇರಬಹುದು. ಆ ವಸ್ತು ಅಂದ್ರೆ ಏನು, ಭೌತಿಕ ವಸ್ತುಗಳು. ಸೊ ಭೌತಿಕ ವಿಷಯಗಳಲ್ಲಿ ಅಥವಾ ಭೌತಿಕ ವಸ್ತುಗಳಲ್ಲಿ ಯಾವುದೇ ಆಸಕ್ತಿ ಇಲ್ಲದೆ ಇರ್ತಕ್ಕಂತಹದ್ದು. ಆ ವಸ್ತುಗಳನ್ನ ಕಂಡ್ರೆ ತೃಣಾಯ ಮೇನೆ. ತೃಣ ಅಂದ್ರೆ ಏನು, ತೃಣ ಅಂದ್ರೆ ಒಂದು ಹುಲ್ಲು ಕಟ್ಟಿಗೆ ಸಮಾನವಾಗಿ ನೋಡ್ತಕ್ಕಂತಹದ್ದು. ಸೊ ಅಂತಹ ಸ್ಥಳದಲ್ಲಿ ಯಾರಿದ್ರು, ಅಸ್ಮದ್ಗುರೋಹೋ ಭಗವತೋಸ್ಯ ದಯೈಕ ಸಿಂಧೋಹೋ. ಸೊ ಭಗವಂತನ ಅಂಶವಾಗಿ ಯಾರು ಬಂದಿದ್ದಾರೆ ಅಂತಹ ರಾಮಾನುಜರ ಚರಣ ಕಮಲಗಳಲ್ಲಿ ನಾನು ಶರಣಾಗತಿಯನ್ನ ಮಾಡ್ತಾ ಇದ್ದೇನೆ, ಅಥವಾ ಅವರ ಚರಣ ಕಮಲಗಳಿಗೆ ನಾನು ಶರಣು ಹೋಗ್ತಾ ಇದ್ದೇನೆ ಎಂಬುದಾಗಿ ಈ ಶ್ಲೋಕದಲ್ಲಿ ಕೂರೇಶರು ಅಥವಾ ಕೂರತ್ತಾಳ್ವಾನ್ ಅಂತ ತಮಿಳು ಭಾಷೆಯಲ್ಲಿ ಹೇಳ್ತಾರೆ. ಸೊ ನೀವಿಲ್ಲಿ ನೋಡ್ತೀರಾ ಇವಾಗ ಇವು ಯಾವ ವ್ಯಕ್ತಿಗಳನ್ನ ರಾಮಾನುಜರ ಜೀವನದಲ್ಲಿ ನಾವು ಗಮನಿಸ್ತೇವೆ, ಅವರೆಲ್ಲರಿಗೆ ಒಂದು ಸಂಸ್ಕೃತದ ಹೆಸರು ಮತ್ತೊಂದು ತಮಿಳಿನ ಹೆಸರು ಕೂಡ ಇದೆ. ಸೊ ರಾಮಾನುಜರಿಗೆ ಸಂಸ್ಕೃತದಲ್ಲಿ ರಾಮಾನುಜ ಅಂತಾನೆ ಹೆಸರು, ರಾಮಾನುಜಾಚಾರ್ಯ. ಆದ್ರೆ ತಮಿಳಿನಲ್ಲಿ ಎಷ್ಟೊಂದು ಹೆಸರಿದೆ, ಉಡೈಯವರ್ ಅಂತ ಒಂದು ಹೆಸರು, ಎರಡನೇದು ಎಂಬೆರುಮಾನಾರ್ ಅಂತ ಒಂದು ಹೆಸರು, ಇಲಯ್ಯಾಳ್ವಾರ್ ಅಂತ ಮತ್ತೊಂದು ಹೆಸರು. ಈ ರೀತಿ ಬೇರೆ ಬೇರೆ ಯಾವ ಪಾತ್ರಗಳನ್ನ ನಾವು ನೋಡ್ತೇವೆ ರಾಮಾನುಜರ ಜೀವನದಲ್ಲಿ. ಅವರೆಲ್ಲರಿಗೂ ಇದೇ ರೀತಿಯಲ್ಲಿ ಒಂದು ಸಂಸ್ಕೃತದಲ್ಲಿ ಹೆಸರು, ಮತ್ತೊಂದು ತಮಿಳು ಭಾಷೆಯಲ್ಲಿ ಕೂಡ ಹೆಸರು. ಆಯ್ತಾ? ಸೊ ಇರಲಿ. ಸೊ ಇವಾಗ ರಾಮಾನುಜ ಪ್ರಣಾಮವನ್ನ ಇಲ್ಲಿ ನಾವು ನೋಡಿದ್ದೇವೆ. ಕೂರೇಶರು ಅವರನ್ನ ಹಾಡಿ ಹೊಗಳಿ ಈ ಶ್ಲೋಕವನ್ನ ಬರೆದಿದ್ದಾರೆ. ಈ ಶ್ಲೋಕವನ್ನ ಪ್ರಾಯಶಃ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಪ್ರತಿಯೊಬ್ಬ ಪ್ರಾಮಾಣಿಕ ಶ್ರೀ ವೈಷ್ಣವನು ಪ್ರತಿ ದಿವಸ ಈ ಶ್ಲೋಕದ ಪಠಣವನ್ನ ಮಾಡ್ತಾನೆ. ಸೊ ರಾಮಾನುಜರ ಪ್ರಣಾಮ. ಸೊ ರಾಮಾನುಜಾಚಾರ್ಯರ ಜೀವನದ ಪರಿಚಯವನ್ನ ಕೊಡ್ಬೇಕಂತ ಹೇಳಿದ್ರೆ, ನಮ್ಮ ವಿಷಯಕ್ಕೆ ಹೋಗೋದಕ್ಕಿಂತ ಮುಂಚೆ ಅವರು ಯಾವ ವರ್ಷದಲ್ಲಿ ಅವರ ಜನ್ಮವಾಯಿತು ಅಂತ ಹೇಳಿದ್ರೆ 1017ನೇ ಇಸ್ವಿ, 1017 ಅಲ್ಲ. ಅಂದ್ರೆ ಈ ವರ್ಷಕ್ಕೆ ಸುಮಾರು 1007 ವರ್ಷಗಳ ಹಿಂದೆ, 1000 ವರ್ಷಗಳ ಹಿಂದೆ ಬದುಕಿದ್ದಂತಹವರು ರಾಮಾನುಜರು ಅಲ್ಲ. ಸೊ ಆ ದೃಷ್ಟಿಯಿಂದ ನೋಡಿದ್ರೆ ಇದು ಒಂದು ಬಹಳ ದೊಡ್ಡ ವಿಷಯ. 1000 ವರ್ಷಗಳ ತನಕ ಒಂದು ಸಂಪ್ರದಾಯ, ಒಂದು ಧರ್ಮ ಯಾವ್ದಾದ್ರು ನಿಲ್ಲಬೇಕಂದ್ರೆ ಅದು ಬಹಳ ಒಂದು ಅಸಾಮಾನ್ಯ ವಿಷಯ ಅಂತಾನೆ ಹೇಳ್ಬೇಕು ಅಲ್ಲ. ಸೊ ಇಟ್ ಹ್ಯಾಸ್ ಸ್ಟುಡ್ ದ ಟೆಸ್ಟ್ ಆಫ್ ಟೈಮ್ ಅಂತ ಹೇಳ್ಬೋದು ನಾವು ಅಲ್ಲ. ಸೊ 1000 ವರ್ಷಗಳಿಂದ ಸತತವಾಗಿ ಈ ಸಂಪ್ರದಾಯ ನಡೆದು ಬಂದಿರೋದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಅವರ ಜನ್ಮ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಶ್ರೀ ಪೆರುಂಬುದೂರು. ನಿಮ್ಮಲ್ಲಿ ಎಷ್ಟೊಂದು ಜನ ಹೋಗಿರ್ಬೋದು ಅಲ್ಲಿಗೆ. ಕಾಂಚಿ ಪಟ್ಟಣದ ಹತ್ರ ಇದೆ ಕಾಂಚಿಪುರಂ ಏನಿದೆ. ಕಾಂಚಿಪುರಂ ಅಂದ ಕೂಡಲೇ ನಮಗೆ ಕಾಂಚಿಪುರಂ ಸಿಲ್ಕ್ ಸ್ಯಾರೀಸ್ ಮಾತ್ರ ನೆನಪು ಬರ್ಬೋದು. ಆದ್ರೆ ಕಾಂಚಿಪುರಂ ಅನ್ನೋದು ಬಹಳ ದಿವ್ಯವಾದಂತ ಒಂದು ದಿವ್ಯ ದೇಶ, ದಿವ್ಯವಾದ ಕ್ಷೇತ್ರ, ದಿವ್ಯ ದೇಶ. 108 ದಿವ್ಯ ದೇಶಗಳು ಅಂತ ಇದೆ, ನೀವು ಕೇಳಿರ್ತೀರಾ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ. ಅದರಲ್ಲಿ ಒಂದು ಕಾಂಚಿಪುರ.
ಸೊ ಚೆನ್ನೈಯಿಂದ ಕಾಂಚೀಪುರಕ್ಕೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಈ ಶ್ರೀಪೆರುಂಬುದೂರ್ ಅನ್ನೋ ಕ್ಷೇತ್ರ ಬರ್ತದೆ. ಸೊ ಚೆನ್ನೈಗೆ ಹೋಗಿ ನೀವು ಇಳಿದರೆ ಅಲ್ಲಿಂದ ಕಾಂಚೀಪುರಕ್ಕೆ ಸುಮಾರು 2 ಗಂಟೆ 2.5 ಗಂಟೆ ಕಾಲ ಜರ್ನಿ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಅದರ ಮಧ್ಯದಲ್ಲಿ ಶ್ರೀಪೆರುಂಬುದೂರ್ ಅನ್ನೋದು ಬರ್ತದೆ. ಸೊ ಅವರು ಯಾರ ಅವತಾರ ಅಂತ ಹೇಳಿದ್ರೆ ಶೇಷಾವತಾರ ಅಂತ ಅವ್ರಿಗೆ ಹೇಳ್ತಾರೆ. ಅನಂತಸ್ತು ಕೃತೆ ಪ್ರೋಕ್ತಃ ತ್ರೇತಾಯಾಂ ಲಕ್ಷ್ಮಣೋ ಸ್ಮೃತಃ ದ್ವಾಪರೆ ಬಲರಾಮಶ್ಚ ಕಲೌ ತದ್ ರಾಮಾನುಜೋ ಮುನಿಹಿ. ಇದು ಬಹಳ ಪ್ರಸಿದ್ಧವಾದಂತಹ ಶ್ಲೋಕ. ಕೃತಯುಗ ಅಂದ್ರೆ ಯಾವುದು? ಸತ್ಯಯುಗ. ಸತ್ಯಯುಗದಲ್ಲಿ ಯಾರು ಅನಂತನಾಗಿ ಬಂದನೋ, ಆಮೇಲೆ ತ್ರೇತಾಯುಗದಲ್ಲಿ ಯಾರು ಲಕ್ಷ್ಮಣನಾಗಿ ಬಂದನೋ, ಅವನೇ ದ್ವಾಪರ ಯುಗದಲ್ಲಿ ಬಲರಾಮನಾಗಿ ಬಂದನೋ, ಅವನೇ ಕಲಿಯುಗದಲ್ಲಿ ರಾಮಾನುಜರಾಗಿ ಬರ್ತಾರೆ ಎಂಬುದಾಗಿ ಆ ಶ್ಲೋಕ ಹೇಳುತ್ತೆ. ಆದ್ರಿಂದ ಲಕ್ಷ್ಮಣನ ಅವತಾರ, ಆದಿಶೇಷನ ಅವತಾರ, ಶೇಷಾವತಾರ ಅಂತ ಹೇಳ್ತಾರೆ. ಅವರಿಗೆ 5 ಆಚಾರ್ಯರಿದ್ದರು. ಅದರ ಬಗ್ಗೆ ನಾವು ಮುಂದಕ್ಕೆ ಚರ್ಚೆ ಮಾಡ್ತೇವೆ. ಆದರೆ ಮುಖ್ಯವಾಗಿ 5 ಆಚಾರ್ಯರು ಅವರಿಗಿದ್ರು. ಆದರೆ ಆ 5 ಆಚಾರ್ಯರಿಗೆ ಆಚಾರ್ಯರಾಗಿದ್ದಂತಹವರು ಯಾಮುನಾಚಾರ್ಯರು ಅಂತ. ಆ ಯಾಮುನಾಚಾರ್ಯರ ಪ್ರೇರಣೆಯಿಂದಲೇ ಶ್ರೀ ರಾಮಾನುಜಾಚಾರ್ಯರು ಅವರ ಎಲ್ಲ ಸಾಧನೆಗಳನ್ನ ಅವರಿಗೆ ಸಮರ್ಪಿಸ್ತಾರೆ, ಯಾಮುನಾಚಾರ್ಯರಿಗೆ. ಆ ಯಾಮುನಾಚಾರ್ಯರಿಗೆ ಏನಂತ ಹೆಸರು ಅಂತ ಹೇಳಿದ್ರೆ, ಮತ್ತೊಂದು ಹೆಸರು ಏನು ಅಂತ ಹೇಳಿದ್ರೆ ಆಳಬಂದಾರ್ ಅಂತ ತಮಿಳು ಭಾಷೆಯಲ್ಲಿ ಹೆಸರು, ಇಲ್ಲಿ ನೋಡ್ತಾ ಇದ್ದೀರಾ ನೀವು. ಸೊ ಆ ಶ್ರೀಪಾದ ಯಾಮುನಾಚಾರ್ಯರು ಅವರಿಗೆ ಪರಮಾಚಾರ್ಯರಾಗ್ತಾರೆ. ಆದರೆ ಅವರಿಗೆ 5 ಜನ ಆಚಾರ್ಯರು ಮುಖ್ಯ ಆಚಾರ್ಯರು ಆಗಿರ್ತಾರೆ. ಅವರಿಗೆ ದೀಕ್ಷೆ ಕೊಟ್ಟಂತಹ ಆಚಾರ್ಯರು ಮುಖ್ಯವಾಗಿ ಮಹಾಪೂರ್ಣರು ಅಂತ. ಅವರಿಗೆ ಹೊರತಾಗಿ ಇನ್ನೂ 4 ಆಚಾರ್ಯರು ಅವರಿಗೆ ಇರ್ತಾರೆ. ಯಾವ ದರ್ಶನವನ್ನ ಅವರು ಪ್ರಚಾರ ಮಾಡಿದ್ರು? ಯಾಕೆಂದ್ರೆ ಪ್ರತಿಯೊಂದು ಸಂಪ್ರದಾಯಕ್ಕೂ ಒಂದು ದರ್ಶನ ಅಂತ ಇರ್ತದೆ. ಏಕೆಂದ್ರೆ ಆ ದರ್ಶನ ಅನ್ನೋದೇ ಈ ಸಂಪ್ರದಾಯ ಅಧಿಕೃತ ಅಂತ ತೋರಿಸ್ತದೆ ಅಲ್ಲ. ಶಂಕರಾಚಾರ್ಯರು ಅದ್ವೈತ ಮತವನ್ನ ಅವರು ಪ್ರಚಾರ ಮಾಡ್ತಾರೆ. ವೈಷ್ಣವ ಸಂಪ್ರದಾಯದಲ್ಲಿ ಬರದೇ ಹೋದ್ರೂ ಕೂಡ ಆ ಅದ್ವೈತ ಮತಕ್ಕೆ ಬಹಳಷ್ಟು ಮಾನ್ಯತೆ ಇದೆ. ಅದೇ ರೀತಿ ಮಧ್ವಾಚಾರ್ಯರು ದ್ವೈತ ಮತವನ್ನ ಪ್ರಚಾರ ಮಾಡ್ತಾರೆ. ಸೊ ರಾಮಾನುಜರು ಯಾವ ಮತವನ್ನ ಪ್ರಚಾರ ಮಾಡಿದ್ರು ಅಂತ ಕೇಳಿದ್ರೆ ವಿಶಿಷ್ಟಾದ್ವೈತ. ಸೊ ಶಂಕರಾಚಾರ್ಯರು ಮತ್ತೆ ಮಧ್ವಾಚಾರ್ಯರ ಮಧ್ಯದಲ್ಲಿ ಬಂದಂತವರು ರಾಮಾನುಜರು. ಶಂಕರಾಚಾರ್ಯರ ಒಂದು ನಿರ್ದಿಷ್ಟವಾದಂತಹ ಸಮಯದ ಬಗ್ಗೆ ಇವತ್ತು ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಆದರೆ ಪ್ರಾಯಶಃ 6ನೇ ಶತಮಾನ ಅಥವಾ 7ನೇ ಶತಮಾನ, ಹೆಚ್ಚಾಗಿ 7ನೇ ಶತಮಾನದಲ್ಲಿ ಇದ್ದಂಥವ್ರು ಅಂತ ಹೇಳ್ತಾರೆ. ಸೊ ರಾಮಾನುಜರು ಬಂದದ್ದು 11ನೇ ಶತಮಾನದಲ್ಲಿ, ಮತ್ತೆ ಮಧ್ವಾಚಾರ್ಯರು ಬಂದಂತಹದ್ದು 14ನೇ, 13 ಮತ್ತೆ 14ನೇ ಶತಮಾನದಲ್ಲಿ. ಅದಾದ್ಮೇಲೆ ಚೈತನ್ಯ ಮಹಾಪ್ರಭು ಅವರು ಬಂದಿದ್ದು 15 ಮತ್ತೆ 16ನೇ ಶತಮಾನಗಳಲ್ಲಿ ಅವರು ಈ ಲೋಕದಲ್ಲಿ ಲೀಲೆಗಳನ್ನ ಮಾಡ್ತಾರೆ. ಸೊ ಇದು ಒಂದು ಕಿರು ಪರಿಚಯ. ಸೊ ರಾಮಾನುಜರ ಪಂಚಾಚಾರ್ಯರು. ಸೊ ಇಲ್ಲಿ ಏನೇನ್ ಬೇಕೋ ಅದನ್ನ ಮಾತ್ರ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ, ಯಾಕಂದ್ರೆ ನಾವು ನಮ್ಮ ವಿಷಯಕ್ಕೆ ಬರಬೇಕು. ಸೊ ಆ ವಿಷಯಕ್ಕೆ ಏನೇನ್ ಬೇಕೋ ಅದನ್ನ ಮಾತ್ರ ಚರ್ಚೆ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ರಾಮಾನುಜರ ಜೀವನ ಚರಿತ್ರೆ ಅನ್ನೋದು ಒಂದು ಸಮುದ್ರದ ತರಹ. ಕೇವಲ ರಾಮಾನುಜರದ ಮಾತ್ರ ಅಲ್ಲ, ಯಾವುದೇ ಆಚಾರ್ಯರ ಜೀವನ ಚರಿತ್ರೆ ಅನ್ನೋದು ಒಂದು ಸಮುದ್ರದ ತರಹ ಅಲ್ಲ. ಚೈತನ್ಯ ಚರಿತಾಮೃತದಲ್ಲಿ ಕೂಡ ಆರಂಭದಲ್ಲಿ ಕೃಷ್ಣದಾಸ ಕವಿರಾಜ್ ಗೋಸ್ವಾಮಿಯವರು ಅದನ್ನೇ ಹೇಳ್ತಾರೆ. ಚೈತನ್ಯ ಮಹಾಪ್ರಭುಗಳ ಲೀಲೆಗಳು ಒಂದು ಸಮುದ್ರದ ತರಹ, ಅದರಲ್ಲಿ ಒಂದು ಅಲೆಯನ್ನ ಮಾತ್ರ ನಾನು ಇವಾಗ ವರ್ಣಿಸೋದಕ್ಕೆ ಹೋಗ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾರೆ. ಸೊ ಅದೇ ರೀತಿಯಲ್ಲಿ ರಾಮಾನುಜರ ಜೀವನ ಚರಿತ್ರೆಯು ಕೂಡ ಒಂದು ದೊಡ್ಡ ಸಮುದ್ರದ ಹಾಗೆ. ಅದರಲ್ಲಿ ಒಂದೇ ಒಂದು ಲೀಲೆಯನ್ನ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಅದಕ್ಕೆ ಯಾವ ಮಾಹಿತಿ ನಮ್ಗೆ ಅಗತ್ಯ ಇದೆ ಅದನ್ನ ಮಾತ್ರ ಇಲ್ಲಿ ನಾನು ಚರ್ಚೆ ಮಾಡ್ತೇನೆ. ಸೊ ಪಂಚಾಚಾರ್ಯರು ರಾಮಾನುಜರಿಗೆ. ಮೊದಲನೇ ಆಚಾರ್ಯರು ಅವರಿಗೆ ಸಮಾಶ್ರಯಣ ಅಂತ ಹೇಳ್ತಾರೆ. ಸಮಾಶ್ರಯಣ ಅಂದ್ರೆ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ದೀಕ್ಷೆಯ ವಿಧಾನ, ಪಂಚ ಸಂಸ್ಕಾರ ಅಂತ ಹೇಳ್ತಾರೆ. 5 ರೀತಿಯಾದಂತಹ ಸಂಸ್ಕಾರಗಳು: ತಾಪ ಸಂಸ್ಕಾರ, ನಾಮ ಸಂಸ್ಕಾರ, ಮಂತ್ರ ಸಂಸ್ಕಾರ, ಪುಂಡ್ರ ಸಂಸ್ಕಾರ ಮತ್ತೆ ಯಾಗ ಸಂಸ್ಕಾರ. ಈ ರೀತಿ 5 ಸಂಸ್ಕಾರಗಳನ್ನ ಮಾಡ್ತಾರೆ ದೀಕ್ಷೆಯ ಸಮಯದಲ್ಲಿ. ಅದಕ್ಕೆ ಸಮಾಶ್ರಯಣ ಅಂದ್ರೆ ಸಂಪೂರ್ಣವಾಗಿ ಆಶ್ರಯವನ್ನ ಆಚಾರ್ಯರಲ್ಲಿ ತೆಗೆದುಕೊಳ್ಳುವುದು, ಆಚಾರ್ಯರಲ್ಲಿ ಮತ್ತೆ ಪರಂಪರೆಯಲ್ಲಿ ತೆಗೆದುಕೊಳ್ಳುವುದು ಅಂತ. ಅದನ್ನ ಅವರಿಗೆ ಮಾಡಿದಂತಹವರು ಮಹಾಪೂರ್ಣರು. ಅದನ್ನ ಇಲ್ಲಿ ನೋಡ್ತಾ ಇದ್ದೀರಾ. ಅವರು ಮೊದಲನೇ ಆಚಾರ್ಯರು. 2ನೇ ಆಚಾರ್ಯರು ಯಾರು ಅಂತ ಹೇಳಿದ್ರೆ ಗೋಷ್ಠಿ ಪೂರ್ಣರು. ಸೊ ಮಹಾಪೂರ್ಣರಿಗೆ ಒಂದು ತಮಿಳಿನಲ್ಲಿ ಹೆಸರಿದೆ. ಯಾವುದು ಅಂತ ಹೇಳಿದ್ರೆ ಪೆರಿಯನಂಬಿಗಳು ಅಂತ ತಮಿಳು ಭಾಷೆಯಲ್ಲಿ ಹೇಳ್ತಾರೆ. ಸೊ ಪೆರಿಯನಂಬಿ ಅನ್ನೋದು ತಮಿಳು ಭಾಷೆಯಲ್ಲಿ ಹೆಸರು, ಸಂಸ್ಕೃತದಲ್ಲಿ ಮಹಾಪೂರ್ಣ. ನಾವು ಸಂಸ್ಕೃತ ಹೆಸರನ್ನ ಇನ್ಮೇಲಿಂದ ನಾವು ನೋಡ್ತೇವೆ, ತಮಿಳು ಹೆಸರು ಎಷ್ಟೊಂದು ಜನರಿಗೆ ಅರ್ಥ ಆಗದೆ ಇರ್ಬೋದು. ಸೊ ಅದೇ ರೀತಿಯಲ್ಲಿ ಗೋಷ್ಠಿ ಪೂರ್ಣ ಎಂಬಂತವರು 2ನೇ ಆಚಾರ್ಯರು. ಅವರಿಗೆ ತಮಿಳು ಭಾಷೆಯಲ್ಲಿ ತಿರುಕೋಟ್ಟಿಯೂರ್ ಮತ್ತೆ ಅಥವಾ ತಿರುಕೋಷ್ಟಿಯೂರ್ ಎಂಬಂತೆ ಒಂದು ದಿವ್ಯ ದೇಶ ಇದೆ. ಮಧುರೈ ಇಂದ ಸುಮಾರು 45 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಬಾಳಿದಂತವರು ಅವರು. ಸೊ ಅವರು ರಾಮಾನುಜರಿಗೆ ಭಗವದ್ಗೀತೆಯ ಚರಮ ಶ್ಲೋಕ ಏನಿದೆ ಅದು ಯಾವುದು ಅಂತ ನಾವು ನೋಡ್ತೇವೆ, ಅದನ್ನ ಬೋಧಿಸ್ತಾರೆ.
ಅದಾದ ಮೇಲೆ ಮೂರನೇ ಆಚಾರ್ಯರು ರಾಮಾನುಜರಿಗೆ ಇದ್ದಂಥವರು ಶ್ರೀಶೈಲಪೂರ್ಣರು. ಶ್ರೀಶೈಲಪೂರ್ಣರು ರಾಮಾನುಜರಿಗೆ ನಿಜವಾಗ್ಲು ಅಂದ್ರೆ ದೇಹದಿಂದ ಕೂಡ ಅವರ ಮಾವ ಆಗ್ಬೇಕಾಗಿತ್ತು. ಯಾಕೆಂದ್ರೆ ಶ್ರೀರಾಮಾನುಜರ ತಾಯಿ ಯಾರಿದ್ರು ಅವರಿಗೆ ಕಾಂತಿಮತಿ ಅಂತ ಹೆಸರು. ಕಾಂತಿಮತಿ ಅವರಿಗೆ ಅಣ್ಣನಾದಂಥವರು ಶ್ರೀಶೈಲಪೂರ್ಣರು. ಅವರು ಇವತ್ತಿನ ತಿರುಪತಿ ಏನಿದೆ ತಿರುಮಲ ಪ್ರದೇಶದಲ್ಲಿ ಬಾಳಿದಂಥವರು. ಅವರು ರಾಮಾನುಜರಿಗೆ ರಾಮಾಯಣವನ್ನ ಹೇಳಿಕೊಡ್ತಾರೆ. 1 ವರ್ಷದ ಕಾಲದಲ್ಲಿ 18 ರಹಸ್ಯಗಳನ್ನ ಬೋಧನೆ ಮಾಡ್ತಾರೆ ರಾಮಾನುಜರಿಗೆ ಈ ಶ್ರೀಶೈಲಪೂರ್ಣರು. ನಾಲ್ಕನೇ ಆಚಾರ್ಯರು ರಾಮಾನುಜರಿಗೆ ಇದ್ದಂಥವರು ಸೊ ಶ್ರೀಶೈಲಪೂರ್ಣರಿಗೆ ತಮಿಳು ಭಾಷೆಯಲ್ಲಿ ಏನ್ ಹೆಸರು ಅಂತ ಹೇಳಿದ್ರೆ ಪೆರಿಯ ತಿರುಮಲೈ ನಂಬಿ. ತಿರುಮಲೈ ಅಂದ್ರೆ ತಿರುಮಲ, ಸೊ ಪೆರಿಯ ತಿರುಮಲೈ ನಂಬಿ ಅಂತ ಹೆಸರು. 4ನೇ ಆಚಾರ್ಯರು ಮಾಲಾಧರರು. ಅವರಿಗೆ ತಮಿಳು ಭಾಷೆಯಲ್ಲಿ ತಿರುಮಲೈ ಆಂಡಾನ್ ಅಥವಾ ತಿರುಮಾಲೈ ಆಂಡಾನ್ ಅಂತ ಕೂಡ ಹೇಳ್ತಾರೆ. ಅವರು ರಾಮಾನುಜರಿಗೆ ತಿರುವಾಯ್ಮೊಳಿ ಎಂಬಂತಹ ಒಂದು ಅದ್ಭುತವಾದಂತಹ ಗ್ರಂಥವನ್ನ ಅವರು ಕಾಲಕ್ಷೇಪ ಮಾಡ್ತಾರೆ. ಕಾಲಕ್ಷೇಪ ಅಂದ್ರೆ ಬೋಧನೆ ಮಾಡ್ತಾರೆ, ಹೇಳ್ಕೊಡ್ತಾರೆ. ಸೊ ತಿರುವಾಯ್ಮೊಳಿ ಅಂದ್ರೆ ಏನು ಅಂತ ಹೇಳಿದ್ರೆ, ನಮ್ಮ ಆಳ್ವಾರ್ ಅಂತ ಒಬ್ರು ಆಳ್ವಾರರ ಪೈಕಿ 12 ಆಳ್ವಾರರು ಇದ್ರು. ಈ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಬಂದಂತಹ 12 ಆಳ್ವಾರರು. ಅವರಲ್ಲಿ ಮೊದಲನೇ ಆಳ್ವಾರು ಯಾರು ಅಂತ ಹೇಳಿದ್ರೆ ನಮ್ಮ ಆಳ್ವಾರ್. ಅವರು ಬರೆದಿರತಕ್ಕಂತಹ ಒಂದು ಅದ್ಭುತವಾದಂತಹ ತಮಿಳು ಭಾಷೆಯಲ್ಲಿ ಗ್ರಂಥ ತಿರುವಾಯ್ಮೊಳಿ ಅಂತ. ಸೊ ಅದರ ಪಾಠವನ್ನ ರಾಮಾನುಜರಿಗೆ ಮಾಡಿದಂತಹವರು ಯಾರು ಅಂತ ಹೇಳಿದ್ರೆ ಮಾಲಾಧರರು. ಮತ್ತೆ 5ನೇ ಆಚಾರ್ಯರು ಯಾರು ಅಂತ ಹೇಳಿದ್ರೆ ಅವರಿಗೆ ಸಂಸ್ಕೃತದಲ್ಲಿ ಹೆಸರಿಲ್ಲ, ಕೇವಲ ತಮಿಳು ಭಾಷೆಯಲ್ಲಿ ಮಾತ್ರ ಹೆಸರು. ತಿರುವರಂಗತ್ತ ಮುದನಾರ್ ಅಂತ ತಮಿಳು ಭಾಷೆಯಲ್ಲಿ ಹೆಸರು. ಇತರ 3000 ದಿವ್ಯ ಪ್ರಬಂಧಗಳನ್ನ ರಾಮಾನುಜರಿಗೆ ಪಾಠ ಮಾಡ್ತಾರೆ. ಸೊ ಒಟ್ಟು 4000 4,000 ದಿವ್ಯ ಪ್ರಬಂಧಂ ಅಂತ ತಮಿಳು ಭಾಷೆಯಲ್ಲಿ ಹೇಳ್ತಾರೆ. 4,000 ದಿವ್ಯ ಪ್ರಬಂಧಗಳಲ್ಲಿ 1,000 ದಿವ್ಯ ಪ್ರಬಂಧಗಳು ಈ ತಿರುವಾಯ್ಮೊಳಿಯಲ್ಲಿ ಬರ್ತದೆ. ಅದನ್ನ ಮಾಲಾಧರರು ರಾಮಾನುಜರಿಗೆ ಹೇಳ್ಕೊಡ್ತಾರೆ. ಮಿಕ್ಕ 3,000 ಸುಮಾರು 3,000 ಯಾವ ದಿವ್ಯ ಪ್ರಬಂಧಗಳಿತ್ತು ಅದನ್ನ ತಿರುವರಂಗತ್ತ ಮುದನಾರ್ ಅವರು ರಾಮಾನುಜರಿಗೆ ಹೇಳ್ಕೊಡ್ತಾರೆ. ಸೊ ಇದು ರಾಮಾನುಜರ ಪಂಚಾಚಾರ್ಯರ ಬಗ್ಗೆ ಇಲ್ಲಿ ಮಾಹಿತಿ. ಇವಾಗ ಭಗವದ್ಗೀತೆಯ ಚರ್ಮ ಶ್ಲೋಕದ ಮಂತ್ರೋಪದೇಶ ಅಂತ ಹೇಳಿದೆ ಅಲ್ಲ. ಸೊ ಇವಾಗ ನಾವು ವಿಷಯಕ್ಕೆ ಬರ್ತಾ ಇದ್ದೇವೆ. ಸೊ ತಿರುಕೋಷ್ಟಿಯೂರಿಗೆ 18 ಬಾರಿ ರಾಮಾನುಜರು ಏನಕ್ಕೆ ಹೋದರು ಅಲ್ಲ. ಸೊ ಇಲ್ಲಿ ನೀವು ಓದ್ಬೋದು, ಇಲ್ಲಿ ರಾಮಾನುಜರು ಗೃಹಸ್ಥಾಶ್ರಮದಲ್ಲಿ ಇರುವಾಗಲೇ ಮಹಾಪೂರ್ಣರು ಅವರಿಗೆ ಸಮಾಶ್ರಯಣವನ್ನು ನೀಡಿ ದಿವ್ಯ ಪ್ರಬಂಧಗಳನ್ನು ಹೇಳಿಕೊಡುತ್ತಾರೆ. ಸೊ ಗೃಹಸ್ಥಾಶ್ರಮದಲ್ಲಿದ್ರು. ಅವರಿಗೆ ನಿಜವಾಗ್ಲೂ ರಾಮಾನುಜರಿಗೆ ಯಾಮುನಾಚಾರ್ಯರಿಂದಲೇ ದೀಕ್ಷೆಯನ್ನ ಪಡೆಯಬೇಕಂತ ಆಸೆ ಇತ್ತು. ಆದ್ರೆ ಯಾವುದೋ ಒಂದು ದೈವ ನಿರ್ಧಾರದಿಂದ ಅದು ಆಗ್ಲಿಲ್ಲ. ಸೊ ಅದಾದ್ಮೇಲೆ ಯಾಮುನಾಚಾರ್ಯರ ಬಹಳ ಪ್ರಮುಖ ಶಿಷ್ಯರಾದಂತಹ ಈ ಮಹಾಪೂರ್ಣರಿಂದ ಅವರು ಸಮಾಶ್ರಯವನ್ನ ಅಥವಾ ದೀಕ್ಷೆಯನ್ನ ಪಡಿತಾರೆ. ಆದರೆ ರಾಮಾನುಜರು ಸನ್ಯಾಸಾಶ್ರಮವನ್ನ ಸ್ವೀಕರಿಸಿದ ನಂತರ ಕಾಂಚೀಪುರದಲ್ಲಿ ಸನ್ಯಾಸಾಶ್ರಮವನ್ನ ಸ್ವೀಕರಿಸ್ತಾರೆ ರಾಮಾನುಜರು. ಆದರೆ ರಂಗನಾಥನ ಇಚ್ಛೆಯಂತೆ, ಇದನ್ನ ಇಲ್ಲೇ ಅದನ್ನ ಬರೆದಿದ್ದೇನೆ, ರಂಗನಾಥನ ಇಚ್ಛೆಯಂತೆ ಅವರು ಶ್ರೀರಂಗಕ್ಕೆ ಬರ್ತಾರೆ. ಶ್ರೀರಂಗ ಅನ್ನೋದು 108 ದಿವ್ಯ ದೇಶಗಳಲ್ಲಿ ಮೊದಲನೇ ದಿವ್ಯ ದೇಶ. ನಿಮ್ಮಲ್ಲಿ ಎಷ್ಟೊಂದು ಜನ ಹೋಗಿರ್ತೀರಾ ಅಲ್ಲಿಗೆ. ರಂಗನಾಥನ ಅದ್ಭುತವಾದಂತಹ ಕ್ಷೇತ್ರ, ಒಂದು ದ್ವೀಪದಂತೆ ಇರ್ತಕ್ಕಂತಹ ಕ್ಷೇತ್ರ. ಎರಡು ಬದಿಯಲ್ಲಲ್ಲ, ಎಲ್ಲಾ ಬದಿಯಲ್ಲೂ ಕಾವೇರಿ ಹರಿತಾ ಇದ್ದಾಳೆ. ಮಧ್ಯದಲ್ಲಿ ಶ್ರೀರಂಗ ಅನ್ನೋದು ಒಂದು ದಿವ್ಯವಾದಂತಹ ಕ್ಷೇತ್ರ. ಅಲ್ಲಿಗೆ ಅವರು ಹೋಗಿ ಅಲ್ಲೇ ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ ರಾಮಾನುಜರು. ಸೊ ಅಲ್ಲಿರ್ಬೇಕಾದ್ರೆ ಮಹಾಪೂರ್ಣರು ಒಂದು ದಿವಸ ಅವರನ್ನ ಕರೆದು ತಿರುಕೋಷ್ಟಿಯೂರಿಗೆ ಹೋಗಿ ಅಲ್ಲಿ ನಮ್ಮ ತಿರುಕೋಷ್ಟಿಯೂರ್ ನಂಬಿಗಳಿಂದ ಅಂದ್ರೆ ಗೋಷ್ಠಿಪೂರ್ಣರಿಂದ ಭಗವದ್ಗೀತೆಯ ಚರಮ ಶ್ಲೋಕದ ಅರ್ಥವನ್ನ ನೀವು ಮಂತ್ರೋಪದೇಶ ಮಾಡಿಸ್ಕೊಂಡು ನೀವು ಬರಬೇಕು ಎಂಬುದಾಗಿ ಹೇಳ್ತಾರೆ. ಏಕೆಂದ್ರೆ ಯಾಮುನಾಚಾರ್ಯರು ಒಬ್ಬೊಬ್ಬರಿಗೆ ಒಂದೊಂದು ಗ್ರಂಥವನ್ನ ವಹಿಸಿದ್ರು. ಇದನ್ನ ನಾವು ಭಾಗವತದಲ್ಲಿ ಕೂಡ ನಾವು ನೋಡ್ತೇವೆ. ಯಾವಾಗ ವ್ಯಾಸರು ವೇದವ್ಯಾಸರು ಎಲ್ಲ ಶಾಸ್ತ್ರಗಳನ್ನ ಬರೀತಾರೆ, ಅದಾದ ಮೇಲೆ ಪುರಾಣಗಳನ್ನ ಒಬ್ಬರಿಗೆ ಇವರು ವಹಿಸ್ತಾರೆ. ಪುರಾಣಗಳ ಡಿಪಾರ್ಟ್ಮೆಂಟ್ ಅನ್ನ ಒಬ್ಬರಿಗೆ ಕೊಡ್ತಾರೆ, ಇತಿಹಾಸಗಳನ್ನ ಮತ್ತೊಬ್ಬರಿಗೆ ಕೊಡ್ತಾರೆ, ಮೂಲ ವೇದಗಳನ್ನ ಮತ್ತೊಬ್ಬರಿಗೆ ಕೊಡ್ತಾರೆ, ವೇದಾಂತ ಸೂತ್ರಗಳನ್ನ ಮತ್ತೊಬ್ಬರಿಗೆ ಕೊಡ್ತಾರೆ. ಹೀಗೆ ಸೊ ಅದೇ ರೀತಿಯಲ್ಲಿ ಯಾಮುನಾಚಾರ್ಯರು ಒಂದೊಂದು ತಮ್ಮ ರಹಸ್ಯಗಳನ್ನ ಒಬ್ಬೊಬ್ಬರಿಗೆ ಪಾಠ ಮಾಡಿ ಹೋಗಿದ್ರು. ಸೊ ಆ ಎಲ್ಲಾ ರಹಸ್ಯಗಳನ್ನ ಇವಾಗ ರಾಮಾನುಜರು ಪಡ್ಕೋಬೇಕು ಅಂತ ಹೇಳಿ ಮಹಾಪೂರ್ಣರು ಹೇಳ್ತಾರೆ, ನಾನು ನಿನಗೆ ಇವಾಗ ಸಮಾಶ್ರಯಣವನ್ನ ಕೊಟ್ಟಿದ್ದೇನೆ, ನೀನ್ ಇವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಗೋಷ್ಠಿ ಪೂರ್ಣರು ಯಾರಿದ್ದಾರೆ, ತಿರುಕೋಷ್ಟಿಯೂರಲ್ಲಿ ಗೋಷ್ಠಿ ಪೂರ್ಣರು ಯಾರಿದ್ದಾರೆ ಅವರಿಂದ ನೀನು ಮಂತ್ರೋಪದೇಶವನ್ನ ಮಾಡಿಸ್ಕೊಂಡು ಬರಬೇಕು, ಆಯ್ತಾ. ಸೊ ಚರ್ಮ ಶ್ಲೋಕ ಅಂದ್ರೆ ಏನು? ಭಗವದ್ಗೀತೆಯ ಚರ್ಮ ಶ್ಲೋಕ ಬಹಳ ಪ್ರಸಿದ್ಧವಾದಂತಹ ಶ್ಲೋಕ. ಭಗವದ್ಗೀತೆಯ 18ನೇ ಅಧ್ಯಾಯದ 66ನೆಯ ಶ್ಲೋಕ.
ಅಲ್ಲ, ಬಹಳ ಪ್ರಸಿದ್ಧವಾದ ಶ್ಲೋಕ, ಎಲ್ಲರಿಗೂ ಗೊತ್ತೇ ಇರುತ್ತೆ ಅಂತ ಅಂದ್ಕೋತೀನಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಎಲ್ಲಾ ಧರ್ಮಗಳನ್ನೂ ಕೂಡ ಬಿಟ್ಟು, ಎಷ್ಟೊಂದು ಜನ ಇದನ್ನ ಹೇಳಬೇಕಾದ್ರೆ ಸರ್ವ ಅಧರ್ಮಾನ್ ಪರಿತ್ಯಜ್ಯ ಅಂತ ಹೇಳ್ತಾರೆ. ಅವರ ಪ್ರಕಾರ ಏನು ಅಂತ ಹೇಳಿದ್ರೆ, ಕೃಷ್ಣ ಧರ್ಮದ ಸಂಸ್ಥಾಪನೆಗೋಸ್ಕರ ಈ ಲೋಕಕ್ಕೆ ಬಂದಿರಬೇಕಾದ್ರೆ ಧರ್ಮವನ್ನ ನೀನು ಬಿಡು ಅಂತ ಕೊನೆಯ ಉಪದೇಶವಾಗಿ ಕೃಷ್ಣ ಹೇಗ್ ತಾನೇ ಹೇಳೋದಕ್ಕೆ ಸಾಧ್ಯ ಅಂತ ಅವರ ಲಾಜಿಕ್, ಅವರ ಯುಕ್ತಿ. ಆದ್ರೆ ಅದು ಸತ್ಯ ಅಲ್ಲ. ಇಲ್ಲಿ ಕೃಷ್ಣ ಧರ್ಮವನ್ನ ಪರಿತ್ಯಾಗ ಮಾಡೋದಕ್ಕೆ ಹೇಳ್ತಾ ಇರೋದು. ಅಂದ್ರೆ ಏನು, ಎಲ್ಲಾ ನಿಕೃಷ್ಟವಾದಂತಹ ಧರ್ಮವನ್ನ ಬಿಟ್ಟು ಆ ಪರಮ ಉತ್ಕೃಷ್ಟವಾದಂತಹ ಧರ್ಮವಾಗಿರುವಂತಹ ನನ್ನಲ್ಲಿ ಮಾತ್ರ ನೀನು ಶರಣು ಹೋಗು ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಸೊ ಮಾಮೇಕಂ ಶರಣಂ ವ್ರಜ, ನನಗೆ ಮಾತ್ರ ನೀನು ಶರಣು ಹೋಗು. ಅಹಂ ತ್ವಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ. ಯಾವ ಯಾವ ಪಾಪಕರ್ಮಗಳಿದೆ, ಯಾವ ಯಾವ ಪಾಪಕರ್ಮಗಳ ಪ್ರತಿಕ್ರಿಯೆಗಳು ಕೂಡ ಇದೆ, ಅವೆಲ್ಲದರಿಂದ ನಾನು ನಿನಗೆ ಮುಕ್ತಿಯನ್ನ ಕೊಡ್ತೇನೆ, ಭಯ ಪಡಬೇಡ ಎಂಬಂತಹ ಶ್ಲೋಕ. ಇದರ ಮರ್ಮ ಏನಿದೆ, ಈ ಶ್ಲೋಕದಲ್ಲಿ ಇರ್ತಕ್ಕಂತಹ ರಹಸ್ಯಗಳನ್ನ ನೀವು ಅರಿತುಕೊಂಡು ಬರಬೇಕು ಎಂಬಂತೆ ಮಹಾಪೂರ್ಣರು ರಾಮಾನುಜರಿಗೆ ಹೇಳ್ತಾರೆ. ಯಾರಿಂದ ಅಂತ ಹೇಳಿದ್ರೆ ಗೋಷ್ಠಿ ಪೂರ್ಣರಿಂದ. ಸೊ ತಿರುಕ್ಕೋಷ್ಟಿಯೂರು ಅನ್ನೋದು ಎಲ್ಲಿದೆ, ಅದರ ಬಗ್ಗೆ ಸಣ್ಣ ಪರಿಚಯ ಕೊಡಬೇಕು ಅಂತ ಹೇಳಿದ್ರೆ, ಈ 108 ದಿವ್ಯ ದೇಶಗಳಲ್ಲಿ ಒಂದು ದಿವ್ಯ ದೇಶ ತಿರುಕ್ಕೋಷ್ಟಿಯೂರು. ಮಧುರೈ ಏನಿದೆ, ಮಧುರೈ ಮೀನಾಕ್ಷಿ ನೀವೆಲ್ಲರೂ ಕೇಳಿರ್ತೀರಾ. ಆ ಮಧುರೈ, ಇವತ್ತಿನ ಮಧುರೈ ನಗರದಿಂದ ಸುಮಾರು 45 ಕಿಲೋಮೀಟರ್ ದೂರದಲ್ಲಿ ಈ ಕ್ಷೇತ್ರ ಇದೆ, ದಿವ್ಯ ಕ್ಷೇತ್ರ. ಸೊ ಇಲ್ಲಿನ ಮೂಲ ಮೂರ್ತಿ ಏನಿದೆ, ಮೂಲ ಭಗವಂತ, ಅವನಿಗೆ ಏನ್ ಹೆಸರು ಅಂತ ಹೇಳಿದ್ರೆ ಸೌಮ್ಯ ನಾರಾಯಣ ಪೆರುಮಾಳ್. ತಮಿಳು ಭಾಷೆಯಲ್ಲಿ ಪೆರುಮಾಳ್ ಅಂದ್ರೆ ಭಗವಂತ ಅಂತ ಅರ್ಥ. ಸೊ ಸೌಮ್ಯ ನಾರಾಯಣ ಪೆರುಮಾಳ್, ಅದ್ಭುತವಾದಂತಹ ದಿವ್ಯ ದೇಶ ಇದು. ಯಾರಿಗೆ ಆಗತ್ತೆ ಹೋಗ್ಬಿಟ್ಟು ದರ್ಶನವನ್ನ ಮಾಡ್ಬಿಟ್ಟು ಬರ್ಬೋದು. ಸೊ ಅದರ ಸಣ್ಣ ಕಥೆ ಹೇಗೆ ಇದೆ ಅಂತ ಹೇಳಿದ್ರೆ ಇಲ್ಲಿ ನೀವು ಓದ್ಬೋದು. ಹಿರಣ್ಯಕಶಿಪುವಿನ ವಧೆ ಮಾಡಲು ದೇವತೆಗಳು ಭಗವಂತ ವಿಷ್ಣುವನ್ನು ಬೇಡಿ ಆ ಅವತಾರವನ್ನು ಮೊದಲು ತಮಗೆ ತೋರಿಸಿ ನಂತರ ಅವತಾರ ಮಾಡಬೇಕೆಂದಾಗ, ವಿಷ್ಣು ತನ್ನ ಆದಿಶೇಷನ ರೂಪವನ್ನು, ನಿಂತಿರುವ ರೂಪವನ್ನು ಮತ್ತು ತನ್ನ ನರಸಿಂಹ ರೂಪವನ್ನು ತೋರಿದಂತಹ ಸ್ಥಳ. ಅದರಿಂದ ಹಿರಣ್ಯಕಶಿಪುವಿನ ವಧೆ ಮಾಡೋದಕ್ಕಿಂತ ಮುಂಚೆ ಆ ದೇವತೆಗಳಿಗೆ ತನ್ನ ಅವತಾರದ ರೂಪವನ್ನ ಗುಪ್ತವಾಗಿ ಈ ಕ್ಷೇತ್ರದಲ್ಲಿ ವಿಷ್ಣು ತೋರಿಸಿದನಂತೆ. ಅದರಿಂದ ಇದಕ್ಕೆ ತಿರುಕ್ಕೋಷ್ಟಿಯೂರ್ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಸೊ ತಿರುಕ್ಕೋಷ್ಟಿಯೂರಿಗೆ ಪ್ರಯಾಣ. ಸೊ ಇಲ್ಲಿ ನಮ್ಮ ಕಥೆ ಆರಂಭ ಆಗ್ತಾ ಇದೆ. ಇಲ್ಲಿ ಓದ್ತಾ ಇದ್ದೇನೆ. ಮಹಾಪೂರ್ಣರು ರಾಮಾನುಜರಿಗೆ ಚರ್ಮ ಶ್ಲೋಕದ ಅರ್ಥವನ್ನು ಗೋಷ್ಠಿ ಪೂರ್ಣರಿಂದ ಪಡೆದು ಬರಬೇಕಾಗಿ ಹೇಳುತ್ತಾರೆ. ಆಗಲೇ ಇದನ್ನ ನಾವು ನೋಡಿದ್ವಿ. ಸೊ ಆವಾಗ ರಾಮಾನುಜರು ಏನ್ ಮಾಡ್ತಾರೆ, ಅದಕ್ಕಾಗಿ ರಾಮಾನುಜರು ಶ್ರೀರಂಗದಿಂದ ತಿರುಕ್ಕೋಷ್ಟಿಯೂರಿನವರೆಗೆ, ಅಂದ್ರೆ ಎಷ್ಟು ಕಿಲೋಮೀಟರ್ ದೂರ ಇದೆ ಅಂತ ಹೇಳಿದ್ರೆ ಇವತ್ತು ಸುಮಾರು 180 ಕಿಲೋಮೀಟರ್ ದೂರದಲ್ಲಿ ಇದೆಯಂತೆ. ಇದು ಕೇವಲ ಅಂದಾಜಲ್ಲಿ ಹೇಳಿರೋದಷ್ಟೇ ನಾನು, ಅದಕ್ಕಿಂತ ಸ್ವಲ್ಪ ಕಡಿಮೆ ಇರ್ಬೋದು ಅಥವಾ ಸ್ವಲ್ಪ ಜಾಸ್ತಿ ಕೂಡ ಇರ್ಬೋದು, ನನಗೆ ಸರಿಯಾಗಿ ಗೊತ್ತಿಲ್ಲ, ಹಾಗಂತ ನಾನು ಕೇಳಿದ್ದೇನೆ ಅಷ್ಟೇನೆ. ಸೊ ಸುಮಾರು 180 ಕಿಲೋಮೀಟರ್ ದೂರ ಅವರು ನಡೆದು ಹೋಗ್ತಾರೆ. ಯಾರ ಜೊತೆಗೆ ಹೋಗ್ತಾರೆ? ದಾಶರಥಿ ಮತ್ತೆ ಕೂರೇಶರೊಡನೆ ಹೋಗ್ತಾರೆ. ಯಾವತ್ತೂ ರಾಮಾನುಜರು ಎಲ್ಲಿಗೂ ಅವರು ಒಬ್ಬಂಟಿಯಾಗಿ ಹೋಗ್ತಾ ಇರಲಿಲ್ಲ. ಯದ್ಯಪಿ ಸನ್ಯಾಸಿಯಾಗಿದ್ದರೂ ಕೂಡ ಅವರ ಶಿಷ್ಯರಾದಂತಹ ಕೂರೇಶರನ್ನ ಮತ್ತೆ ದಾಶರಥಿಯನ್ನ ಕರೆದುಕೊಂಡೇ ಹೋಗ್ತಾ ಇದ್ರು. ಸೊ ಅಷ್ಟು ದೂರ ಅವರು ನಡೆದು ಹೋಗ್ತಾರೆ. ಆದರೆ ಗೋಷ್ಠಿ ಪೂರ್ಣರು ಆಗ ಯೋಗ್ಯತೆ ಸಂಪಾದಿಸಿ ಪುನಃ ಬನ್ನಿ ಎಂದು ಹೇಳಿ ಅವರನ್ನು ವಾಪಸ್ಸು ಕಳುಹಿಸಿ ಬಿಡುತ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಇರ್ತಕ್ಕಂಥ ವಿಷಯ ಇಲ್ಲಿಂದ ಆರಂಭ ಆಗ್ತಾ ಇದೆ. ಸೊ ತಿರುಕ್ಕೋಷ್ಟಿಯೂರಿಗೆ ನಡೆದು 180 ಕಿಲೋಮೀಟರ್. 1 ಕಿಲೋಮೀಟರ್ ನಡೆಯೋದಕ್ಕೂ ನಮ್ಗೆ ಎಷ್ಟು ಸಾಕಾಗ್ಬಿಡುತ್ತೆ ಅಲ್ಲ. ಸೊ ನನಗೆ ನೆನಪಿದೆ, ಒಂದ್ಸತಿ ನಾವು ದಿಂಡಿ ಯಾತ್ರೆಗೆ ಹೋಗಿದ್ವಿ. ದಿಂಡಿ ಯಾತ್ರೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ಪೂನಾ ಹತ್ರ ದೇಹು ಎಂಬಂತಹ ಸ್ಥಳ ಇದೆ. ತುಕಾರಾಮ ಮಹಾರಾಜರು ಹುಟ್ಟಿದಂತಹ ಸ್ಥಳ ಅದು. ಅಲ್ಲಿಂದ ಪಂಡರಾಪುರದವರೆಗೆ ನಡೆದು ಹೋಗುವಂತಹದ್ದು. ಸುಮಾರು 15ರಿಂದ 20 ದಿವಸಗಳ ಕಾಲ ಆಗತ್ತೆ. ಪ್ರತಿ ದಿವಸ ಸುಮಾರು 15 ಕಿಲೋಮೀಟರ್ ನಡೆಯುವಂತಹದ್ದು. ಸೊ 15 ದಿವಸ 15 ಕಿಲೋಮೀಟರ್ ನಡೆದರೆ ಸುಮಾರು 200ರಿಂದ 250 ಕಿಲೋಮೀಟರ್ ನೀವು ನಡೆದರೆ ಆ ಕ್ಷೇತ್ರವನ್ನ ನೀವು ಮುಟ್ಟಬಹುದು. ಒಂದೇ ಒಂದು ಸತಿ ನಾನು ಹೋಗಿದ್ದು, ಪೂರ್ತಿ ನನಗೆ ಸಾಕಾಗೋಯ್ತು. ಅದರಿಂದ ಮತ್ತೆ ಯಾವತ್ತು ದಿಂಡಿ ಯಾತ್ರೆಗೆ ಹೋಗೋದೇ ಇಲ್ಲ ಅಂತ ನಾನು ಮುಂದೆ ಅಲ್ಲ. ಸೊ ಇಲ್ಲಿ 180 ಕಿಲೋಮೀಟರ್ ನಡೆದು ಹೋಗಿದ್ದಾರೆ. 180 ಕಿಲೋಮೀಟರ್ ನಡೆದು ಹೋದ ಮೇಲೆ ಅಲ್ಲಿ ತಿರುಕ್ಕೋಷ್ಟಿಯೂರನ್ನ ತಲುಪಿದ ನಂತರ ಭಗವಂತನ ದರ್ಶನವನ್ನ ಮಾಡೋದಕ್ಕಿಂತ ಮುಂಚೆ ರಾಮಾನುಜರು ಅಲ್ಲಿ ಇದ್ದಂತಹ ಒಂದಷ್ಟು ವ್ಯಕ್ತಿಗಳಿಗೆ ಕೇಳ್ತಾರೆ, ಇವರು ಗೋಷ್ಠಿ ಪೂರ್ಣರ ಮನೆ ಎಲ್ಲಿದೆ ಅಂತ. ತಮಿಳು ಭಾಷೆಯಲ್ಲಿ ನಂಬಿಗಳ್ ತಿರುಮಾಳಿಗೈ ಎಂಗೈ ಅಂತ ಹೇಳ್ತಾರೆ. ತಿರುಮಾಳಿಗೆ ಅಂದ್ರೆ ತಮಿಳು ಭಾಷೆಯಲ್ಲಿ ಬಹಳ ದೊಡ್ಡ ಮನುಷ್ಯರ ಮನೆಗೆ ತಿರುಮಾಳಿಗೆ ಅಂತ ಹೇಳ್ತಾರೆ.
ಸೊ ಹಾಗೆ ಕೇಳಿದ್ರಂತೆ, ಎಲ್ಲಿದೆ ಅವರ ಮನೆ ನನಗೆ ಹೇಳಿ ಅಂತ ರಾಮಾನುಜರು ಕೇಳಿದ್ರು. ಅವರು ತೋರಿಸ್ಕೊಡ್ತಾರೆ, ಅಲ್ಲಿದೆ ನೋಡಿ ಅಂತ ಆ ಕೈಯನ್ನ ಎತ್ಬಿಟ್ಟು ಹಂಗೆ ತೋರಿಸ್ತಾರೆ. ಆವಾಗ ರಾಮಾನುಜರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಎಲ್ಲ ಈಗಿನ ಆಚಾರ್ಯರು ಆ ರೀತಿ ಶ್ರೀ ವೈಷ್ಣವ ಸಂಪ್ರದಾಯದ ಆಚಾರ್ಯರು ಆ ರೀತಿ ವಿವರಿಸ್ತಾರೆ. ಎಲ್ಲಿ ಎಲ್ಲಿ ಅವರು ಕೇಳಿದ್ರು ಎಲ್ಲಿದೆ ಅಂತ, ಅವರ ಮನೆ ಎಲ್ಲಿದೆ ಅಂತ ಎಲ್ಲಿ ಕೇಳಿದ್ರು ಅವರು, ಅಲ್ಲಿಂದ ಅವರ ಮನೆಯವರೆಗೆ ದಂಡವತ್ ಪರಿಕ್ರಮ ಮಾಡಿಕೊಂಡು, ದಂಡವತ್ ಪರಿಕ್ರಮ ಅಂದ್ರೆ ಪೂರ್ತಿಯಾಗಿ ಅಷ್ಟಾಂಗ ಪ್ರಣಾಮವನ್ನ ಒಂದ್ಸತಿ ಹಾಕುವಂತಹದ್ದು. ಎಲ್ಲಿ ನಿಮ್ಮ ದಂಡವನ್ನ ಇಡ್ತೀರಾ ಅಲ್ಲಿಂದ ಮತ್ತೆ ಇನ್ನೊಂದು ದಂಡವತ್ ಪ್ರಣಾಮ, ಅಲ್ಲಿಂದ ಮತ್ತೆ 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 ದಂಡವತ್ ಪ್ರಣಾಮವನ್ನ ನಮಸ್ಕಾರವನ್ನ, ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿಕೊಂಡು ಅಲ್ಲಿಗೆ ಹೋಗುವಂತಹದ್ದು. ಆ ರೀತಿ ಮಾಡಿಕೊಂಡು ಅಲ್ಲಿಯ ಅವರ ಮನೆಯವರೆಗೆ ಆ ರೀತಿ ದಂಡವತ್ ಪ್ರಣಾಮವನ್ನ ಮಾಡಿಕೊಂಡು ತಲುಪಿದ್ರಂತೆ. ಆದ್ರೆ ಯಾವಾಗ ತಿರುಕೋಷ್ಟಿಯೂರ್ ನಂಬಿಯವರಿಗೆ ಅಂದ್ರೆ ಗೋಷ್ಠಿ ಪೂರ್ಣರಿಗೆ ಗೊತ್ತಾಯ್ತು ರಾಮಾನುಜರು ಬಂದಿದ್ದಾರೆ ಅಂತ, ಅವರಿಗೆ ಈ ಮಂತ್ರಾರ್ಥವನ್ನ ರಾಮಾನುಜರಿಗೆ ಬಹಳ ಸುಲಭವಾಗಿ ಕೊಡೋದಕ್ಕೆ ಇಷ್ಟ ಇರಲಿಲ್ಲ. ಅದರಿಂದ ಅವ್ರೇನ್ ಹೇಳಿದ್ರು, ವಾಪಸ್ಸು ಯೋಗ್ಯತೆಯನ್ನ ಸಂಪಾದಿಸಿ ವಾಪಸ್ ಬನ್ನಿ ಅಂತ ಹೇಳಿ ಆ ಬಾಗಿಲನ್ನ ಮುಚ್ಕೊಂಡ್ ಬಿಟ್ಬಿಟ್ರು. ಅವರಿಗೆ ಟೀ ಕಾಫಿನೂ ಕೊಡ್ಲಿಲ್ಲ, ಟೀ ಕಾಫಿ ಎಲ್ಲ ಇರ್ಲಿಲ್ಲ ಅವಾಗ. ಆದ್ರೂ ಅವರಿಗೆ ಯಾವುದೇ ಉಪಚಾರವನ್ನು ಕೂಡ ಮಾಡದೇನೆ ರಾಮಾನುಜರಿಗೆ ಯೋಗ್ಯತೆಯನ್ನ ಸಂಪಾದಿಸಿ ವಾಪಸ್ ಬನ್ನಿ, ಆವಾಗ ಮಂತ್ರೋಪದೇಶವನ್ನ ನಾನು ನಿಮ್ಗೆ ಮಾಡ್ತೀನಿ ಅಂತ ಹೇಳಿ ಬಾಗಿಲನ್ನ ಮುಚ್ಚಿ ಅವರು ಒಳಗೆ ಹೋಗ್ಬಿಟ್ರು. ಸೊ ಹೇಗ್ ಅನ್ನಿಸ್ಬೇಕು ಯಾರಿಗೆ ಅಲ್ಲ, 180 ಕಿಲೋಮೀಟರ್ ನಡ್ಕೊಂಡು ಹೋಗಿ ಯಾವ ಕೆಲಸಕ್ಕೋಸ್ಕರ ನಾನು ನಡ್ಕೊಂಡು ಬಂದಿದ್ದೇನೆ ಅದು ಕೂಡ ಫಲಿಸ್ಲಿಲ್ಲ, ಯಾರಿಗೋಸ್ಕರ ನಡ್ಕೊಂಡು ಬಂದಿದ್ದೇನೆ ಅವರು ಕೂಡ ನನ್ನ ಜೊತೆಗೆ ಸರಿಯಾಗಿ ವರ್ತಿಸ್ಲಿಲ್ಲ ಅಂತ ಹೇಳಿದ್ರೆ, ಪ್ರಾಯಶಃ ನಾವ್ಯಾರಾದ್ರೂ ಆಗಿದ್ದಿದ್ರೆ ಮತ್ತೆ ಯಾವತ್ತೂ ಇಲ್ಲಿಗೆ ನಾನು ಬರೋದೇ ಇಲ್ಲ ಅಂತ ಸಂಕಲ್ಪ ಮಾಡಿ ಯಾರೇ ನಮ್ಗೆ ಹೇಳಿದ್ರು ಅಲ್ಲಿಗೆ ಹೋಗ್ತಾ ಇರ್ಲಿಲ್ವೇನೋ ಅಲ್ಲ. ಸೊ ರಾಮಾನುಜರು ಅಂದ್ಕೋತಾರೆ, ಹೌದು ನನ್ನಲ್ಲಿ ಇವಾಗ ಯೋಗ್ಯತೆ ಇಲ್ಲ ಅಂತ ಕಾಣುತ್ತೆ, ಅದರಿಂದ ಅವರು ಹಾಗೆ ಹೇಳ್ತಾ ಇದ್ದಾರೆ, ಅದರಿಂದ ನಾನು ವಾಪಸ್ ಬಂದ್ಬಿಡ್ತೇನೆ ಅಂತ ಹೇಳಿ ಶ್ರೀರಂಗಕ್ಕೆ ವಾಪಸ್ಸು ಪೂರೇಶರ ಜೊತೆಗೆ ಮತ್ತೆ ದಾಶರಥಿಯ ಜೊತೆಗೆ ನಡೆದುಕೊಂಡು ವಾಪಸ್ಸು ಬಂದ್ಬಿಡ್ತಾರೆ. ಸೊ ಈ ಮಧ್ಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಗೋಷ್ಠಿ ಪೂರ್ಣರು ಶ್ರೀರಂಗಕ್ಕೆ ಬರ್ತಾರೆ. ಸುಮಾರು 1 ತಿಂಗಳು ಅಥವಾ 2 ತಿಂಗಳು ಆಗಿದ್ದಿರಬೇಕು. ಅದಾದ ಮೇಲೆ ಗೋಷ್ಠಿ ಪೂರ್ಣರು ಶ್ರೀರಂಗಕ್ಕೆ ಬರ್ತಾರೆ. ಶ್ರೀರಂಗದಲ್ಲಿ ಎಷ್ಟೊಂದು ಅನೇಕ ಉತ್ಸವಗಳನ್ನ ಮಾಡ್ತಾರೆ. ಇವತ್ತು ಕೂಡ ಸುಮಾರು 250 ಉತ್ಸವಗಳನ್ನ ಮಾಡ್ತಾರಂತೆ ಶ್ರೀರಂಗದಲ್ಲಿ. ವರ್ಷದಲ್ಲಿ 365 ದಿವಸಗಳು ಇದೆ ಅಂತ ಹೇಳಿದ್ರೆ ಅದರಲ್ಲಿ 250 ದಿವಸಗಳು ಒಂದು ಮಹೋತ್ಸವವನ್ನ ಆಚರಿಸ್ತಾರೆ ಅಲ್ಲಿ. ಆದ್ದರಿಂದಲೇ ಶ್ರೀರಂಗಕ್ಕೆ ಭೋಗಮಂಟಪ ಅಂತ ಹೇಳ್ತಾರೆ. ಶ್ರೀರಂಗ ಭೋಗಮಂಟಪ, ಕಾಂಚೀಪುರ ಅನ್ನೋದು ತ್ಯಾಗ ಮಂಟಪ, ತಿರುಪತಿ ಪುಷ್ಪ ಮಂಟಪ, ಮತ್ತೆ ನಮ್ಮ ಮೇಲುಕೋಟೆ ಜ್ಞಾನ ಮಂಟಪ, ಹಾಗೆ 4 ದಿವ್ಯವಾದಂತಹ ಕ್ಷೇತ್ರಗಳ ಬಗ್ಗೆ ಹೇಳ್ತಾರೆ. ಸೊ ಭೋಗಮಂಟಪ, ಸೊ ಅಲ್ಲಿ ಯಾವುದೋ ಉತ್ಸವ ಇತ್ತು, ಅದಕ್ಕೋಸ್ಕರ ಗೋಷ್ಠಿ ಪೂರ್ಣರು ಬರ್ತಾರೆ. ಅಲ್ಲಿಗೆ ಬಂದಾಗ ರಂಗನಾಥನ ಜೊತೆಗೆ ಮಾತಾಡುವಂತಹ ಸ್ತರದಲ್ಲಿದ್ರು ಗೋಷ್ಠಿ ಪೂರ್ಣರು. ಅವರು ಕೂಡ ಸಾಮಾನ್ಯವಾದಂತಹ ಮನುಷ್ಯರಲ್ಲ, ದೊಡ್ಡ ಆಚಾರ್ಯರು. ರಂಗನಾಥನ ಜೊತೆಗೆ ವಾರ್ತಾಲಾಪವನ್ನ ಮಾಡ್ತಾ ಇದ್ರು. ಸೊ ರಂಗನಾಥ ಅವಾಗ ಗೋಷ್ಠಿ ಪೂರ್ಣರ ಎಲ್ಲ ವಿಚಾರವನ್ನ ಗಮನಿಸಿ ಆದ ಮೇಲೆ ರಂಗನಾಥ ಕೇಳ್ತಾನೆ ಗೋಷ್ಠಿ ಪೂರ್ಣರಿಗೆ. ರಂಗನಾಥ ಅಂದ್ರೆ ಭಗವಂತನೇ ಕೇಳ್ತಾ ಇದ್ದಾನೆ ಗೋಷ್ಠಿ ಪೂರ್ಣರಿಗೆ, ರಾಮಾನುಜರು ಬಂದಿದ್ರಂತಲ್ಲ, ಅವರಿಗೆ ಮಂತ್ರೋಪದೇಶವನ್ನ ಮಾಡದೇನೆ ನೀವು ಅವರನ್ನ ವಾಪಸ್ಸು ಕಳಿಸ್ಬಿಟ್ರಂತಲ್ಲ, ಏನಕ್ಕೆ? ಅವಾಗ ಗೋಷ್ಠಿ ಪೂರ್ಣರು ಹೇಳ್ತಾರೆ, ಇಲ್ಲ, ಆ ಮಂತ್ರ ಉಪದೇಶವನ್ನ ಮಾಡ್ಬೇಕಂದ್ರೆ ಅವರಲ್ಲಿ ಯೋಗ್ಯತೆ ಅನ್ನೋದು ಇರಬೇಕು, ಯೋಗ್ಯತೆಯ ಪರೀಕ್ಷೆಯನ್ನ ಮಾಡದೆ ನಾನು ಕೊಡೋದಕ್ಕಾಗೋದಿಲ್ಲ. ಅವಾಗ ಭಗವಂತನೇ ಹೇಳ್ತಾನೆ, ರಾಮಾನುಜರಿಗಿಂತ ಯೋಗ್ಯ ವ್ಯಕ್ತಿಗಳು ಬೇರೆ ಯಾರು ತಾನೇ ಸಿಗ್ತಾರೆ ನಿಮ್ಗೆ? ಪರಮಾಚಾರ್ಯರಾದಂತಹ ಯಾಮುನಾಚಾರ್ಯರೇ ಅವರನ್ನ ಆರಿಸಿದ್ದಾರೆ ಮುಂದಿನ ಸಂಪ್ರದಾಯದ ಪ್ರವರ್ತಕಾಚಾರ್ಯರು ಅಂತ. ಅದರಿಂದ ನೀವು ಅವ್ರಿಗೆ ಮಂತ್ರೋಪದೇಶವನ್ನ ಮಾಡಬೇಕು. ಸೊ ಅವಾಗ ಗೋಷ್ಠಿ ಪೂರ್ಣರು ಹೇಳ್ತಾರೆ, ಆಯ್ತು ಮಾಡ್ತೇನೆ, ಆದ್ರೆ ನನ್ನ ಅನಿಸಿಕೆಯಲ್ಲಿ ಯಾವ ಪರೀಕ್ಷೆಯನ್ನ ಮಾಡಬೇಕು ಆ ಪರೀಕ್ಷೆಯನ್ನ ಮಾಡಿ ಆದ್ಮೇಲೆ ಮಾತ್ರ ಮಂತ್ರೋಪದೇಶವನ್ನ ಮಾಡ್ತೇನೆ, ಆದ್ರೆ ಮಂತ್ರೋಪದೇಶವನ್ನ ಮಾಡ್ತೇನೆ ಅಂತ ಮಾತನ್ನ ಕೊಟ್ಬಿಡ್ತಾರೆ. ಸೊ ಆವಾಗ ಅಲ್ಲಿ ರಾಮಾನುಜರಿಗೆ ಅವರನ್ನ ಕರೆದು ಗೋಷ್ಠಿ ಪೂರ್ಣರು ಹೇಳ್ತಾರೆ, ವಾಪಸ್ಸು ನಮ್ಮ ತಿರುಮಾಳಿಗೆ ಅಂದ್ರೆ ನನ್ನ ಮನೆಗೆ ಬನ್ನಿ, ನಾನು ಮಂತ್ರೋಪದೇಶವನ್ನ ಹೇಗೆ ಮಾಡ್ಬೇಕಂತ ನಾನು ನೋಡ್ತೀನಿ ಅಂತ ಮಾತ್ರ ಹೇಳಿದ್ರು. ಆದ್ರೆ ಕೊಡ್ತೀನಿ ಇವಾಗ್ಲೇ ಬಂದ ತಕ್ಷಣ ಮುಂದಿನ ಸತಿನೇ ಕೊಡ್ತೀನಿ ಅಂತ ಹೇಳಲಿಲ್ಲ, ಆದ್ರೆ ನೋಡ್ತೀನಿ ಅಂತ ಮಾತ್ರ ಹೇಳಿದ್ರು. ಸೊ ಅದಾದ ಮೇಲೆ 18 ಬಾರಿ ಅವರನ್ನ ಅಲಿಸ್ತಾರೆ. 1 ಬಾರಿ ಅಲ್ಲ, 2 ಬಾರಿ ಅಲ್ಲ, ಒಂದು ಬಾರಿಯೇನೆ 108 ಕಿಲೋಮೀಟರ್ ನಡ್ಕೊಂಡು ವಾಪಸ್ 180 ಕಿಲೋಮೀಟರ್ ವಾಪಸ್ ನಡ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಅಷ್ಟರಲ್ಲೇ ಸಾಕಾಗ್ಬಿಡುತ್ತೆ. ಆದ್ರೆ 18 ಬಾರಿ ಅವರನ್ನ ಅಲಿಸ್ತಾರೆ. ಸೊ ಇದನ್ನ ಕೇಳಬೇಕಾದ್ರೆ 18 ಬಾರಿ ಅಂತ ಕೇಳಬೇಕಾದ್ರೆ ನಮಗೇನಂತ ಅನಿಸ್ಬೋದು ಅಂತ ಹೇಳಿದ್ರೆ, ಪ್ರಾಯಶಃ ಆ ಗೋಷ್ಠಿ ಪೂರ್ಣರಿಗೆ ಸ್ವಲ್ಪ ತಲೆ ಸರಿಗಿರ್ಲಿಲ್ವೇನೋ ಅಂತ ಅನಿಸ್ಬೋದು ಮೊದಲನೇ ಸತಿ ಕೇಳಬೇಕಾದ್ರೆ. ಅಥವಾ ಅವರು ಸ್ಯಾಡಿಸ್ಟ್ ಅಂದ್ರೆ ಇಂಗ್ಲಿಷ್ ನಲ್ಲಿ ಇತರರ ದುಃಖದಲ್ಲಿ ನಮಗೆ ಸುಖ ಆಗುವಂತಹದ್ದು ಅಲ್ಲ, ಅಥವಾ ಇತರರ ಸುಖದಲ್ಲಿ ನಮಗೆ ದುಃಖ ಆಗುವಂತಹದ್ದು, ಆ ರೀತಿ ಏನಾದ್ರೂ ಗೋಷ್ಠಿ ಪೂರ್ಣರಾಗಿದ್ದೀರಾ ಅಂತ ಅಲ್ಲ, ಹಾಗೆ ವಿಷಯ ಅಲ್ಲ.
ಆದ್ರೆ ರಾಮಾನುಜರಲ್ಲಿ ಪ್ರತಿಯೊಂದು ಬಾರಿ ಒಂದೊಂದು ಯೋಗ್ಯತೆ ಇದೆಯಾ ಅಂತ ಪರೀಕ್ಷೆ ಮಾಡಿ ಅವರಿಗೆ ಅವರನ್ನ ವಾಪಸ್ಸು ಬರೋದಕ್ಕೆ ಹೇಳ್ತಾರೆ. ಮತ್ತೆ 18ನೇ ಬಾರಿ ಮಾತ್ರ ಮಂತ್ರೋಪದೇಶವನ್ನ ಮಾಡ್ತಾರೆ. ಅಂದ್ರೆ 17 ಬಾರಿ ಅವರಿಗೆ ಪರೀಕ್ಷೆ, ಬೇರೆ ಬೇರೆ ರೀತಿಯಾದಂತಹ ಪರೀಕ್ಷೆಯನ್ನ ಮಾಡ್ತಾರೆ. 18ನೇ ಬಾರಿ ಕೂಡ ಒಂದು ಪರೀಕ್ಷೆಯನ್ನ ಮಾಡ್ತಾರೆ. ಆ ಯಾವ ಪರೀಕ್ಷೆಯನ್ನ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಕೆ ನಾವು ಇವತ್ತು ಸೇರಿದ್ದೇವೆ. ಏಕೆಂದ್ರೆ ಇದು ನಮ್ಮೆಲ್ಲರಿಗೂ ಕೂಡ ಇದು ಅನ್ವಯವಾಗುತ್ತೆ. ಈ 18 ಕೂಡ ಪರೀಕ್ಷೆಗಳು ನಮಗೆ ಅನ್ವಯವಾಗದೇ ಇರಬಹುದು. ಆದ್ರೆ ಒಂದಷ್ಟು ವಿಶೇಷವಾಗಿ ಮೊದಲನೇ ಒಂದಷ್ಟು ಪರೀಕ್ಷೆಗಳೇನಿದೆ ಅದು ಖಂಡಿತವಾಗಲೂ ಪ್ರತಿಯೊಬ್ಬ ಸಾಧಕನಿಗೆ ಕೂಡ ಅನ್ವಯವಾಗುತ್ತೆ. ಅದರಿಂದ ಅದನ್ನ ಇವಾಗ ನಾವು ತಿಳ್ಕೊತಾ ಇದ್ದೇವೆ. ಆ 18 ಪರೀಕ್ಷೆಗಳು ಯಾವುದು ಅಂತ. ಸೊ ಅದಕ್ಕಿಂತ ಮುಂಚೆ ಈ ಸಂಖ್ಯೆ 18 ಅನ್ನೋದ್ರಲ್ಲಿ ಕೂಡ ಒಂದು ವಿಶೇಷ ಇದೆ ಅಂತ ಹೇಳ್ತಾರೆ. ಯಾಕಂದ್ರೆ ನೀವು ನೋಡ್ಬೋದು, ಮಹಾಭಾರತದಲ್ಲಿ 18 ಪರ್ವಗಳಿವೆ ಅಲ್ಲ. ಮಹಾಭಾರತದ ಸಾರ ರೂಪದಲ್ಲಿ ಇರ್ತಕ್ಕಂತಹ ಅಥವಾ ತಿರುಳಿನ ರೂಪದಲ್ಲಿ ಇರ್ತಕ್ಕಂತಹ ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಿವೆ. ಅದೇ ರೀತಿಯಲ್ಲಿ ಕುರುಕ್ಷೇತ್ರದ ಯುದ್ಧವು ಎಷ್ಟು ದಿವಸಗಳ ಕಾಲ ಜರುಗಿತು ಅಂತ ಕೇಳಿದ್ರೆ 18 ದಿವಸಗಳ ಕಾಲ. 18 ಪುರಾಣಗಳು ಕೂಡ ಇವೆ ಅಲ್ಲ. ಮತ್ತೆ ರಾಮಾನುಜರ ಜೀವನದಲ್ಲಿ ಮತ್ತೊಂದು ಏನು ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಶ್ರೀಶೈಲ ಪೂರ್ಣರಿಂದ, ಅಂದ್ರೆ ತಿರುಪತಿಯಲ್ಲಿ ಇದ್ದಂತಹ ಅವರ ಮಾವ, ನಿಜವಾಗ್ಲೂ ಮಾವ ಆಗಬೇಕು, ಆದ್ರೆ ಸನ್ಯಾಸಿಗೆ ಮಾವ ಅಲ್ಲ ಹೇಳೋದಕ್ಕಾಗೋದಿಲ್ಲ, ಅವರ ಗುರುಗಳು ಶ್ರೀಶೈಲ ಪೂರ್ಣರಾದಂತಹ ಅವರ ಗುರುಗಳಿಂದ ರಾಮಾಯಣದ 18 ರಹಸ್ಯಗಳನ್ನ ರಾಮಾನುಜರು ಪಡ್ಕೋತಾರೆ. ಈಗ ಇವತ್ತಿನ ವಿಷಯವನ್ನ ಹೇಳಬೇಕಾದ್ರೆ ವೋಟ್ ಮಾಡೋದಕ್ಕೆ ಕೂಡ 18 ವರ್ಷ ಆಗಿರ್ಬೇಕು ಅಲ್ವಾ. ಇನ್ನೇನು ಮುಂದಿನ ವಾರ ಅಥವಾ ಇನ್ನು 2 ವಾರದಲ್ಲಿ ನಾವೆಲ್ಲರೂ ಮತದಾನವನ್ನ ಮಾಡಬೇಕು. ಸೊ 18 ಒಂದು ವಿಶೇಷವಾದಂತಹ ಸಂಖ್ಯೆ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾರೆ, ಆಯ್ತಾ. ಸೊ ಇವಾಗ 18 ಬಾರಿ ವಾಪಸ್ ಬಾ ವಾಪಸ್ ಬಾ ವಾಪಸ್ ಬಾ ಅಂತ ಹೇಳ್ತಾರೆ. ಸೊ ಅದ್ ಏನಕ್ಕೆ ವಾಪಸ್ ಬಾ ಅಂತ ಹೇಳಿದ್ರು ಅಂತ ಇವಾಗ ನಾವು ತಿಳ್ಕೊತೀವಿ. ಸೊ ಮೊದಲನೇ ಬಾರಿ ಏನಕ್ಕೆ ಅವ್ರನ್ನ ವಾಪಸ್ಸು ಕಳಿಸ್ತಾರೆ ಅಂತ ಹೇಳಿದ್ರೆ, ಸೊ ಮೊದಲನೇ ಬಾರಿ ರಾಮಾನುಜರು ಇವಾಗ ವಾಪಸ್ ಬಂದಿದ್ದಾರೆ. ಸೊ ಮೊದಲನೇ ಬಾರಿ ಅಂದ್ರೆ ಇದು 2ನೇ ಬಾರಿ. ಮೊದಲನೇ ಬಾರಿ ಆಗ್ಲೇ ಅವರು ಬಂದು ಅವರನ್ನ ವಾಪಸ್ ಕಳಿಸ್ಬಿಟ್ರು. ಅದಾದ್ಮೇಲೆ ರಂಗನಾಥ ಈ ಗೋಷ್ಠಿ ಪೂರ್ಣರಿಗೆ ಹೇಳ್ತಾನೆ, ರಾಮಾನುಜರಿಗೆ ಉಪದೇಶ ಮಾಡಬೇಕು ಮಂತ್ರೋಪದೇಶವನ್ನ ಅಂತ. ಅವಾಗ ಗೋಷ್ಠಿ ಪೂರ್ಣರು ಅವರನ್ನ ಕರೀತಾರೆ. ಸೊ ಅದಾದ್ಮೇಲೆ ಮೊದಲನೇ ಬಾರಿ ಇವಾಗ ಬರ್ತಾರೆ ರಾಮಾನುಜರು, ಪೂರೇಶ ಮತ್ತೆ ತಮ್ಮ ದಾಶರಥಿಗಳ ಜೊತೆಗೆ ಬರ್ತಾರೆ ತಿರುಕೋಷ್ಟಿಯೂರಿಗೆ. ಆವಾಗ ನಮ್ಮ ಗೋಷ್ಠಿ ಪೂರ್ಣರು ರಾಮಾನುಜರಿಗೆ ಹೇಳ್ತಾರೆ, ಇದೀಗ ನಾನು ನಿಮಗೆ ಮಂತ್ರೋಪದೇಶವನ್ನ ಮಾಡೋದಕ್ಕಾಗೋದಿಲ್ಲ, ನಿಮ್ಮ ಪರೀಕ್ಷೆಯನ್ನ ನಾನು ಮಾಡಬೇಕು. ಮೊದಲನೆಯ ಪರೀಕ್ಷೆಯನ್ನ ನೀವು ದಾಟಿದ್ರೆ ಆವಾಗ 2ನೇ ಪರೀಕ್ಷೆ, 2ನೇ ಪರೀಕ್ಷೆಯನ್ನ ದಾಟಿದ್ರೆ 3ನೇ ಪರೀಕ್ಷೆ, ಈ ರೀತಿ ಎಷ್ಟು ಪರೀಕ್ಷೆಯನ್ನ ಮಾಡಿ ನಾನು ಕೊಡ್ತೇನೋ ಅದು ನನಗೆ ಬಿಟ್ಟಿದ್ದು. ಆದ್ರೆ ಪರೀಕ್ಷೆಯನ್ನ ನೀವು ಪಾಸ್ ಆಗ್ಬೇಕು, ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಬೇಕು. ಸೊ ಯಾವ್ದದು ಪರೀಕ್ಷೆ? ಮೊದಲನೇ ಪರೀಕ್ಷೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು, ಸಂಸಾರ ಬೀಜವನ್ನ ತೊರೆದು ಬನ್ನಿ ಅಂತ ಹೇಳ್ತಾರೆ ಅಲ್ಲ. ಸೊ ಸಂಸಾರವನ್ನ ತೊರೆದು ಬನ್ನಿ ಅಂತ ಕೂಡ ಹೇಳ್ತಾ ಇಲ್ಲ, ಸಂಸಾರ ಬೀಜ ಏನಿದೆ ಅದನ್ನ ನೀವು ತೊರೆದು ಬನ್ನಿ. ಸಂಸಾರ ಎಂಬಂತ ಶಬ್ದಕ್ಕೆ ಏನರ್ಥ ಇಲ್ಲಿ ನೋಡ್ಬೋದು ಕೆಳಗೆ, ಸಮ್ಯಕ್ ಚರತಿ ಇತಿ ಸಂಸಾರ. ಚರತಿ ಅಂದ್ರೆ ಓಡುತ್ತಿರುವುದು, ತಿರುಗುತ್ತಿರುವುದು. ಗಾಂಧೀಜಿಯ ಚಕ್ರವನ್ನ ನಾವು ನೋಡಿದ್ದೇವೆ ಅಲ್ಲ, ಆ ಚಕ್ರ ಯಾವಾಗಲೂ ತಿರುಗ್ತಾ ತಿರುಗ್ತಾ ಇರ್ತದೆ. ಸೊ ಅದೇ ರೀತಿಯಲ್ಲಿ ಸಂಸಾರದಲ್ಲಿ ಜನ್ಮ ಮೃತ್ಯು ಜರಾ ವ್ಯಾಧಿ, ಅದಾದ್ಮೇಲೆ ಮತ್ತೆ ಜನ್ಮ ಮೃತ್ಯು ಜರಾ ವ್ಯಾಧಿ. ಇದೇ ರೀತಿಯಲ್ಲಿ ಪ್ರತಿಯೊಂದು ಶರೀರದಲ್ಲಿ ಬೇರೆ ಬೇರೆ ಶರೀರ ನಮ್ಗೆ ಸಿಗತ್ತೆ ಅನ್ನೋದನ್ನ ಬಿಟ್ರೆ ಪ್ರತಿಯೊಂದು ಶರೀರದಲ್ಲಿ ನಮ್ಗೆ ಜನ್ಮ ಮೃತ್ಯು ಜರಾ ವ್ಯಾಧಿ ಕಾಮನ್ ಏನಿದೆ ಫ್ಯಾಕ್ಟರು ಅದು ಇದೇನೆ ಅಲ್ವಾ. ಸೊ ಆ ಸಂಸಾರ ಬೀಜವನ್ನ ತೊರೆದು ಬನ್ನಿ, ಸಂಸಾರದಲ್ಲಿ ಯಾವುದೇ ಆಸಕ್ತಿ ಇರಬಾರದು. ಇದನ್ನ ಕೇಳಿದ ಒಡನೆಯೇ ರಾಮಾನುಜರಿಗೆ ಒಂದು ಸಂಶಯ ಬರುತ್ತೆ. ಏನ್ ಸಂಶಯ ಅಂದ್ರೆ, ನಾನು ನಿಮ್ಮ ಹತ್ರ ಮಂತ್ರೋಪದೇಶಕ್ಕೆ ಬಂದಿರೋದು ಸಂಸಾರ ಬೀಜವನ್ನ ತೊರೆಯೋದಕ್ಕೆ ಅಲ್ಲ. ನಾವೆಲ್ಲರೂ ಗುರುಗಳ ಹತ್ರ ಹೋಗೋದಕ್ಕೆ ಏನಕ್ಕೆ ಹೋಗ್ತೇವೆ? ಗುರುಗಳ ಹತ್ರ ಏನಕ್ಕೆ ಹೋಗ್ತೇವೆ ಅಂತ ಹೇಳಿದ್ರೆ ಸಂಸಾರವನ್ನ ಬಿಡೋದಕ್ಕೇನೆ, ಸಂಸಾರದಿಂದ ಮುಕ್ತರಾಗೋದಕ್ಕೇನೆ ನಾವು ಗುರುಗಳ ಹತ್ರ ಹೋಗ್ತೇವೆ. ಆದ್ರೆ ನೀವೇನ್ ಹೇಳ್ತಾ ಇದ್ದೀರಾ? ಸಂಸಾರವನ್ನ ಬಿಟ್ಟಾದ್ಮೇಲೆ ನನ್ನ ಹತ್ರ ಬಾ ಅಂತ ನೀವು ಹೇಳ್ತಾ ಇದ್ದೀರಾ, ಇದು ಹೇಗ್ ಸಾಧ್ಯ ಅಂತ ರಾಮಾನುಜರ ಮನಸ್ಸಿಗೆ ಒಂದು ತಟ್ಟುತ್ತೆ. ಅದನ್ನ ಅವ್ರು ಕೇಳೋದಿಲ್ಲ. ಆದ್ರೆ ಅವರು ನಡೆದು ವಾಪಸ್ಸು ಶ್ರೀರಂಗಕ್ಕೆ ಬಂದ್ಬಿಡ್ತಾರೆ. 180 ಕಿಲೋಮೀಟರ್ ನಡೆದು ವಾಪಸ್ ಬಂದ್ಬಿಡ್ತಾರೆ. ಅದಾದ್ಮೇಲೆ ಅವರು ಶಾಸ್ತ್ರಗಳ ವಿಚಾರವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಾದ್ಮೇಲೆ ಅವರು ಅದರ ಬಗ್ಗೆ ಅನುಸಂಧಾನವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಏನದನ್ನ ಹೇಳಿದ್ದಾರೆ, ಏನಕ್ಕೆ ನನಗೆ ಸಂಸಾರ ಬೀಜವನ್ನ ತೊರೆದಾದ ಮೇಲೆ ನನ್ನ ಹತ್ರ ಬಾ ಅಂತ ಹೇಳಿದ್ದಾರೆ? ಅವಾಗ ಅವ್ರಿಗೆ ಉತ್ತರ ಸಿಗತ್ತೆ. ಏನದು ಉತ್ತರ ಅಂತ ಹೇಳಿದ್ರೆ, ಇಲ್ಲಿ ನೀವು ಮೊದಲನೇ 2 ಯಾವ ಬೋರ್ಡ್ ನಲ್ಲಿ ಏನ್ ಕೊಟ್ಟಿದ್ದೇನೆ ಅದನ್ನ ನೀವು ಓದ್ಬೋದು. ಪಂಕಾದ್ ಜಾಯತೆ ಕೀಟಃ ನ ಪಂಕಾದ್ ಬಧ್ನಾತಿ. ಇದು ಸಂಸ್ಕೃತದಲ್ಲಿ ಇರ್ತಕ್ಕಂತಹ ವಾಕ್ಯ. ಕೀಟ ಅಂದ್ರೆ ಕನ್ನಡದ ಕೀಟ, ಯಾವುದೋ ಒಂದು ಹುಳು. ಪಂಕ ಅಂದ್ರೆ ಸಂಸ್ಕೃತದಲ್ಲಿ ಮಣ್ಣು ಅಂತ ಅರ್ಥ. ಸೊ ಮಣ್ಣಿನಿಂದ ಬಂದಂತಹ ಒಂದು ಹುಳ
ಎರೆಹುಳ ಅಥವಾ ಮಣ್ಣುಹುಳ ಏನೋ ಹೇಳ್ತೀರಲ್ಲ ನೀವು, ಅರ್ಥವರ್ಮ ರೀತಿಯಾದಂತ ಎಷ್ಟೊಂದು ಹುಳುಗಳು ಮಣ್ಣಿನಿಂದ ಹುಟ್ಟುತ್ತವೆ ಅಲ್ಲ. ಸೊ ಮಣ್ಣಿನಿಂದ ಹೊರಗೆ ಬರ್ತದೆ ಆ ಹುಳ, ಆದ್ರೆ ಮಣ್ಣಿನಿಂದ ಅದು ಬದ್ಧವಾಗೋದಿಲ್ಲ ಅಲ್ಲ. ಇಲ್ಲಿರ್ತಕ್ಕಂತ ವಿಷಯ ಇದು. ಸೊ ಮಣ್ಣಿನಿಂದ ಆಚೆ ಬಂದರೂ ಕೂಡ ಮಣ್ಣಿನಿಂದ ಅದು ಬದ್ಧವಾಗೋದಿಲ್ಲ. ಅಂದ್ರೆ ಮಣ್ಣಿನ ಮೇಲೆ ಅದು ನಿರ್ಭರವಾಗಿಲ್ಲ. ಮಣ್ಣನ್ನ ಅದು ತನಗೆ ತಾನು ಉಪಯೋಗಿಸ್ಕೊಳ್ತಾ ಇದೆ ಹೊರತು ಮಣ್ಣಿನ ಮೇಲೆ ಅದು ಜೀವನಕ್ಕೋಸ್ಕರ ಅದು ನಿರ್ಭರವಾಗಿಲ್ಲ. ಅಂದ್ರೆ ಮಣ್ಣಿನಿಂದ ಅದು ಬದ್ಧವಾಗಿಲ್ಲ. ಸೊ ಅದೇ ರೀತಿಯಲ್ಲಿ ಮತ್ತೊಂದು ಉದಾಹರಣೆಯಲ್ಲಿ ಕೊಡ್ತಾ ಇದ್ದಾರೆ. ಪಂಕಾದ್ ಜಾಯತೆ ಕಮಲಃ ನ ಪಂಕಾದ್ ಬಧ್ನಾತಿ. ಕಮಲ ಅಂದ್ರೆ ಕಮಲದ ಹೂವು, ತಾವರೆ. ಸೊ ಮಣ್ಣಿನಿಂದಲೇ ಅದು ಕೂಡ ಬರ್ತದೆ, ಅಥವಾ ಕೊಳಕಿನ ಪ್ರದೇಶದಿಂದ ಬರ್ತದೆ, ನೀರಿನಿಂದ ಬರ್ತದೆ. ನೀರಿನಿಂದ ಅದು ಬದ್ಧವಾಗೋದಿಲ್ಲ ಅಲ್ಲ. ಇದನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಹೇಳ್ತಾನೆ, ಪ್ರಾಯಶಃ 4ನೇ ಅಧ್ಯಾಯದಲ್ಲಿ ಅಂತ ಅನ್ಸುತ್ತೆ. ಹೇಳ್ತಾನೆ ಹೇಗೆ ಒಂದು ಕಮಲದ ಎಲೆ ಆ ನೀರಿನಿಂದ ಬಂದರೂ ಕೂಡ ನೀರಿನಿಂದ ಅದು ಬದ್ಧವಾಗೋದಿಲ್ಲ. ಹೇಗೆ ಅಂತ ಹೇಳಿದ್ರೆ, ಕಮಲದ ಎಲೆಯ ಮೇಲೆ ನೀರನ್ನ ಇಟ್ಟರೂ ಕೂಡ, ನೀರಿನ ಒಂದು ಹನಿ ಬಿದ್ರೂ ಕೂಡ ಅದು ಕೇವಲ ಒಂದು ಕ್ಷಣ ಮಾತ್ರ ಅಲ್ಲಿರ್ತದೆ. ಕಮಲ ದಲಜಲ ಜೀವನ ತಲಮಳ ಅಂತ ಹೇಳೋ ಹಾಗೆ ಅದು ಅಲ್ಲಿಂದ ಆಮೇಲೆ ಬಿದ್ದು ಬಿಡುತ್ತದೆ, ಅದು ಅಲ್ಲಿ ನಿಲ್ಲೋದಿಲ್ಲ. ಸೊ ಅದೇ ರೀತಿಯಲ್ಲಿ ನಾವೆಲ್ಲರೂ ಸಂಸಾರದಲ್ಲಿ ಇದ್ದೇವೆ ಇವಾಗ. ಆದ್ರೆ ಸಂಸಾರದಲ್ಲಿ ಇದ್ರೂ ಕೂಡ ಸಂಸಾರದಿಂದ ಬದ್ಧವಾಗದೇ ಇರತಕ್ಕಂತಹದ್ದು ಏನಿದೆಯಲ್ಲ, ಅದು ಒಬ್ಬ ಪರಿಶುದ್ಧ ಭಕ್ತನ ಲಕ್ಷಣ ಅಲ್ಲ. ಯಾರು ಭಕ್ತಿಯನ್ನ ತಮ್ಮದಾಗಿ ಅನಿಸ್ಕೊಂಡಿರ್ತಾರೆ, ತಮ್ಮದಾಗಿ ಮಾಡ್ಕೊಂಡಿರ್ತಾರೆ, ಅಂಥವ್ರು ಸಂಸಾರದಲ್ಲೇ ಉಳಿತಾರೆ. ಅಂಥವ್ರು ಆತ್ಮಹತ್ಯೆ ಮಾಡ್ಕೊಂಡು ಬಿಡೋದಿಲ್ಲ. ಸಂಸಾರ ಬೇಡ ಅಂತ ನಾನು ಆತ್ಮಹತ್ಯೆ ಮಾಡ್ಕೊಂಡು ಹೊರಟೋಗ್ತೀನಿ. ಆತ್ಮಹತ್ಯೆ ಅನ್ನೋದು ಶಾಸ್ತ್ರ ಸಮ್ಮತ ಅಲ್ಲ ಅಲ್ವಾ. ಅದರಿಂದ ಸಂಸಾರದಲ್ಲಿ ಉಳಿತಾರೆ, ಆದ್ರೆ ಸಂಸಾರದಿಂದ ಅವರು ಬದ್ಧರಾಗೋದಿಲ್ಲ. ಸೊ ಸಂಸಾರದಲ್ಲಿ ಉಳಿದ್ರು ಸಂಸಾರದಿಂದ ಬದ್ಧರಾಗದೇ ಇರತಕ್ಕಂತಹದ್ದು ಜೀವನ್ ಮುಕ್ತ ಸ ಉಚ್ಯತೆ. ಈಹಾಯಸ್ಯ ಹರೇರ್ ದಾಸ್ಯೆ ಕರ್ಮಣ ಮನಸಾಗಿರ ನಿಖಿಲಾಸ್ವಪಿ ಅವಸ್ಥಾಸು ಜೀವನ್ ಮುಕ್ತ ಸ ಉಚ್ಯತೆ. ರೂಪ ಗೋಸ್ವಾಮಿಯವರು ತಮ್ಮ ಭಕ್ತಿರಸಾಮೃತ ಸಿಂಧುವಿನಲ್ಲೂ ಇದನ್ನೇ ಹೇಳ್ತಾರೆ. ನಮ್ಮ ಮನಸ್ಸನ್ನ, ನಮ್ಮ ಕರ್ಮವನ್ನ, ಮತ್ತೆ ನಮ್ಮ ಶಬ್ದಗಳನ್ನ ಭಗವಂತನಿಗೆ ಮೀಸಲಾಗಿ ಇಟ್ಬಿಟ್ರೆ ಆವಾಗ ಈ ಲೋಕದಲ್ಲಿ ನಾವು ಬದುಕಿದರೂ ಕೂಡ ಈ ಲೋಕದವರು ಅಂತ ಅನ್ನಿಸ್ಕೊಳ್ಳೋದಿಲ್ಲ ಅಲ್ಲ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಪ್ರಭುಪಾದರು ಅದನ್ನೇ ಎಷ್ಟೊಂದ್ಸತಿ ಹೇಳ್ತಾ ಇದ್ರು. ಒಂದು ಗುಲಾಬ್ ಜಾಮೂನ್ ತಿನ್ನೋದಕ್ಕೆ ಆಸೆ ಇದ್ರೂ ಕೂಡ ನೀವು ವಾಪಸ್ಸು ಈ ಲೋಕಕ್ಕೆ ಬರಬೇಕಾಗತ್ತೆ. ಅದರಿಂದ ಸಂಸಾರ ಬೀಜವನ್ನ ತೊರೆದು ನಾವು ಹೋಗಬೇಕು ಎಂಬುದಾಗಿ ಹೇಳ್ತಾ ಇದ್ರು ಅಲ್ಲ. ಸೊ ಅದನ್ನ ಇಲ್ಲಿ ರಾಮಾನುಜರು ಕಂಡ್ಕೋತಾರೆ. ಸೊ ಅದಾದ್ಮೇಲೆ ಮೊದಲನೇ ಬಾರಿ ಸಂಸಾರ ಬೀಜವನ್ನ ತೊರೆದು ಬನ್ನಿ ಅಂತ ರಾಮಾನುಜರಿಗೆ ಹೇಳಿದ್ರು. ಅವರು ವಾಪಸ್ಸು ಶ್ರೀರಂಗಕ್ಕೆ ಬಂದು ಅದರ ಬಗ್ಗೆ ವಿಚಾರ ಮಾಡ್ತಾರೆ. ಅದಾದ್ಮೇಲೆ ಆತ್ಮಾವಲೋಕವನವನ್ನ ಮಾಡ್ಕೋತಾರೆ. ಯಾಕೆಂದ್ರೆ ಅವರು ಆಗ್ಲೇ ಸನ್ಯಾಸಿ ಅಲ್ಲ. ಸನ್ಯಾಸಿಗೆ ಹೋಗಿ ಇದು ಒಂದು ದೃಷ್ಟಿಯಿಂದ ನೋಡಿದ್ರೆ ಗೋಷ್ಠಿ ಪೂರ್ಣರು ಇನ್ನೂ ವಾನಪ್ರಸ್ಥರಾಗಿದ್ರು ಅಲ್ಲ. ಅವರಿನ್ನೂ ಸನ್ಯಾಸಾಶ್ರಮವನ್ನ ಸ್ವೀಕರಿಸಿರ್ಲಿಲ್ಲ. ಆದ್ರೆ ರಾಮಾನುಜರು ಸನ್ಯಾಸಿ ಆಗಿದ್ರು. ವಾನಪ್ರಸ್ಥರು ಸನ್ಯಾಸಿಗೆ ಹೇಳ್ತಾ ಇದ್ದಾರೆ ಏನಂತ, ಸಂಸಾರ ಬೀಜವನ್ನ ತೊರೆದು ಬನ್ನಿ ಅಂತ. ಏಕೆ ಅಂದ್ರೆ ಅವರಿಗೆ ಬಹಳ ಕಾಳಜಿ ಇತ್ತು ಗೋಷ್ಠಿ ಪೂರ್ಣರಿಗೆ, ಸರಿಯಾದಂತ ವ್ಯಕ್ತಿಗೆ ಮಾತ್ರ ನಾನು ಇದನ್ನ ಉಪದೇಶ ಮಾಡಬೇಕು ಅಂತ. ಸೊ ಸನ್ಯಾಸಿಯಾಗಿದ್ರು ರಾಮಾನುಜರು. ಯಾವುದೇ ರೀತಿಯಾದಂತ ಸಂಸಾರದಲ್ಲಿ ಅವರಿಗೆ ಆಸಕ್ತಿ ಇರಲಿಲ್ಲ. ಅದನ್ನ ತಿಳಿದುಕೊಂಡ್ರು, ಅವರು ಅಲ್ಲಿಂದ ವಾಪಸ್ಸು ಬಂದರು. ಸೊ 2ನೇ ಬಾರಿ ಬಂದಾದ ಮೇಲೆ ಗೋಷ್ಠಿ ಪೂರ್ಣರು ಮತ್ತೆ ರಾಮಾನುಜರಿಗೆ ಏನಂತ ಹೇಳ್ತಾರೆ, ಇಲ್ಲಿ ನೋಡ್ತಾ ಇದ್ದೀರಾ, ಅಹಂಕಾರ ಮತ್ತೆ ಮಮಕಾರವನ್ನ ತೊರೆದು ಬನ್ನಿ ಅಂತ ಹೇಳ್ತಾರೆ. ಸೊ ಅಹಂಕಾರ ಮತ್ತೆ ಮಮಕಾರವನ್ನ, ಅಹಂಕಾರ ಅಂದ್ರೆ ಏನು ಮತ್ತೆ ಮಮಕಾರ ಅಂದ್ರೆ ಏನು ಅದನ್ನ ನಾವು ಇಲ್ಲಿ ನೋಡ್ಬೋದು. ಅನಾತ್ಮನಿ ಆತ್ಮಬುದ್ಧಿರ್ಯ ಅಸ್ವೇ ಸ್ವಂ ಇತಿಯ ಮತಿಹಿ. ಅನಾತ್ಮನಿ ಆತ್ಮಬುದ್ಧಿ, ಯಾವುದು ಆತ್ಮವಲ್ಲ ಅದನ್ನ ಆತ್ಮ ಅಂತ ತಿಳ್ಕೊಳ್ಳೋದು. ಯಾರು ನಾನಲ್ಲ ಅದನ್ನ ನಾನು ಅಂತ ಪರಿಗಣಿಸುವುದು. ಉದಾಹರಣೆಗೆ ಈ ದೇಹ ಅಥವಾ ಈ ಶರೀರ, ಇದು ನಾನಲ್ಲ, ಆದ್ರೆ ಈ ಶರೀರನೇ ನಾನು ಅಂತ ಏನು ನಾನು ಅಂದ್ಕೋತೀನಲ್ಲ, ಅದಕ್ಕೆ ನಾನೇನ್ ಹೇಳ್ತೀನಿ, ಅನಾತ್ಮನಿ ಆತ್ಮಬುದ್ಧಿ. ಯಾವುದು ನಾನಲ್ಲ ಅದನ್ನ ನಾನು ಅಂತ ಅಂದ್ಕೋತಾ ಇದ್ದೇನೆ. ಮತ್ತು ಯಾರು ನನ್ನವರಲ್ಲ ಅವರನ್ನ ನನ್ನವರು ಅಂತ ಅಂದ್ಕೊಳ್ಳೋದು, ಅದಕ್ಕೆ ಮಮಕಾರ. ಅಹಂ ಅಂದ್ರೆ ಸಂಸ್ಕೃತದಲ್ಲಿ ನಾನು, ಮತ್ತೆ ಮಮ ಅಂದ್ರೆ ಏನು, ನನ್ನದು ಅಲ್ಲ. ಅಹಂಕಾರ ಅಂದ್ರೆ ನಾನು, ಮಮಕಾರ ಅಂದ್ರೆ ನನ್ನದು ಅಲ್ಲ. ಸೊ ಭಗವದ್ಗೀತೆಯ ಆರಂಭದಲ್ಲಿ ಕೂಡ ಅರ್ಜುನನಿಗೆ ಇದೇ ಸಮಸ್ಯೆ ಇದ್ದಿದ್ದು. ಯಾವ ಸಮಸ್ಯೆ ಅಂತ ಹೇಳಿದ್ರೆ, ಯಾವುದು ಅವನ ಆಗಿರ್ಲಿಲ್ಲ. ಆ ದೇಹ ಅವನಿಗೂ ಆ ದೇಹಕ್ಕೂ ವ್ಯತ್ಯಾಸ ಇತ್ತು. ಆದ್ರೆ ದೇಹವನ್ನೇ ಅವನು ಅಂತ ಅವನು ಪರಿಗಣಿಸ್ತಾ ಇದ್ದ. ಮತ್ತೆ ದೇಹದ ಸಂಬಂಧದಲ್ಲಿ ಯಾರ್ಯಾರಿದ್ರು, ವಿರುದ್ಧ ಪಕ್ಷದಲ್ಲಿ ಯಾವ ತನ್ನ ಬಂಧು ಬಳಗದವರಿದ್ರು, ತನ್ನ ತಾತ ಇದ್ರು, ತನ್ನ ಗುರುಗಳಿದ್ರು, ತನ್ನ ಬಂಧು ಬಳಗದವರಿದ್ರು, ತನ್ನ
ಭ್ರಾತೃವರ್ಗದವರಿದ್ರು, ಕೌರವರು ಇದ್ರು, ಅವರೆಲ್ಲರನ್ನ ನನ್ನವರು ಅಂತ ಅಂದ್ಕೊಂಡಿದ್ದ. ಅದಕ್ಕೆ ಮಮಕಾರ ಅಲ್ಲ. ಈ ಒಂದು ಆ ದೃಷ್ಟಿಯಲ್ಲಿ ಕೂಡ ನಾವು ನೋಡಿದ್ರೆ ಒಂದು ಅದ್ಭುತವಾದಂತಹ ಒಂದು ಕಥೆ ಇದೆ ಇದರ ಹಿನ್ನೆಲೆಯಲ್ಲಿ. ಅದನ್ನ ಒಂದ್ಸತಿ ಒಂದು ಸಣ್ಣ ಕಥೆ ಇದೆ, ಅದನ್ನ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೇನೆ. ಸೊ ಒಂದೇ ನಿಮಿಷ, ಏನೋ ಒಂದು ಸ್ವಲ್ಪ ಸಮಸ್ಯೆ ಆಯ್ತು. ಒಂದೇ ನಿಮಿಷ, ಅದು ಒಂದು ಸಣ್ಣ ಸಮಸ್ಯೆ ಆಗಿದೆ. ದಯವಿಟ್ಟು ಕ್ಷಮಿಸಿ, ಯಾವುದೋ ಒಂದು ಸಣ್ಣ ಸಮಸ್ಯೆ ಆಯಿತು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಕೂಡ ಒಂದು ಕಥೆ ಇದೆ. ಸೊ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಬರುವಂತಹ ಒಂದು ಕಥೆ. ಆ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಮತ್ತೊಬ್ಬರು ನಡಾದು ರಮ್ಮಾಳ್ ಅಂತ ಒಬ್ಬ ಬಹಳ ಪ್ರಸಿದ್ಧವಾದಂತಹ ಆಚಾರ್ಯರಿದ್ರು. ಅವರಿಗೆ ಆ ಭಗವದ್ ವಿಷಯವನ್ನ ತಿಳಿದುಕೊಳ್ಳಬೇಕಂತ ಬಹಳ ಆಸಕ್ತಿ ಇತ್ತು. ಅವರ ತಂದೆ ಮತ್ತೊಂದು ಊರಿನಲ್ಲಿ ಅವರಿಗೆ ತಮಿಳಿನಲ್ಲಿ ಏನ್ ಹೆಸರು ಅಂತ ಹೇಳಿದ್ರೆ ಎಂಗಳಾಳ್ವಾನ್ ಅಂತ ಒಬ್ರು ಇದ್ದಾರೆ, ಬಹಳ ಮಹಾನ್ ಆಚಾರ್ಯರಿದ್ದಾರೆ. ಅವರಿಂದ ನೀವು ಹೋಗಿ ಉಪದೇಶವನ್ನ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಸೊ ಇದು ರಾಮಾನುಜರಾದ್ಮೇಲೆ ಎಷ್ಟೊಂದು ಶತಮಾನಗಳಾದ್ಮೇಲೆ ನಡೆದಂತಹ ಕಥೆ. ಸೊ ಅವರಿಗೆ ಹೇಳ್ತಾರೆ, ಅವರ ತಂದೆ ನಡಾದು ರಮ್ಮಾಳ್ ಅವರಿಗೆ ಎಂಗಳಾಳ್ವಾನ್ ಅಂತ ಒಬ್ಬರಿದ್ದಾರೆ, ಅವರಿಂದ ಹೋಗಿ ನೀವು ಇದರ ಮಂತ್ರೋಪದೇಶವನ್ನ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಸೊ ಅವರನ್ನ ಹುಡ್ಕೊಂಡು ಹೋಗ್ತಾರೆ, ಆ ಊರಿಗೆ ಹೋಗ್ತಾರೆ. ಅವರ ಮನೆ ಸಿಗತ್ತೆ. ಅವರ ಮನೆ ಹೊರಗೆ ಹೋಗಿ ಬಾಗಿಲು ಮುಚ್ಚಿತ್ತು, ಅದರಿಂದ ಹೊರಗಿಂದ ಅವರನ್ನ ಕರೀತಾರೆ. ಎಂಗಳಾಳ್ವಾನರೇ ಎಲ್ಲಿದ್ದೀರಾ, ದಯವಿಟ್ಟು ಬನ್ನಿ, ನಿಮ್ಮ ಶಿಷ್ಯರಾಗೋದಕ್ಕೆ ನನಗೆ ಆಸಕ್ತಿ ಇದೆ ಅಂತ ಕರೀತಾರೆ. ಸೊ ಅವರು ಹೊರಗೆ ಬರ್ಲಿಲ್ಲ, ಆ ಗುರುಗಳು ಒಳಗಿದ್ದವರು ಹೊರಗೆ ಬರ್ಲಿಲ್ಲ. ಯಾರು ಅಂತ ಕೇಳ್ತಾರೆ. ಅವಾಗ ಅವರು ನಡಾದು ರಮ್ಮಾಳ್ ಅವರು ಹೇಳ್ತಾರೆ, ನಾನು ನಡಾದು ರಮ್ಮಾಳ್ ಅವರು ಬಂದಿದ್ದೇನೆ, ದಯವಿಟ್ಟು ಬಾಗಿಲನ್ನ ತೆಗಿರಿ, ನಿನ್ನ ಶಿಷ್ಯ ಆಗ್ಬೇಕು ಅಂತ ನನಗೆ ಆಸೆ ಇದೆ ಅಂತ ಹೇಳ್ತಾರೆ. ಸೊ ಅವಾಗ ಒಳಗಿಂದ ಸದ್ದು ಬರುತ್ತೆ, ಒಳಗಿಂದ ಗುರುಗಳು ಆವಾಜ್ ಕೊಡ್ತಾರೆ, ನಾನು ಸತ್ತಾದ್ಮೇಲೆ ವಾಪಸ್ ಬಾ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ನಾನು ಸತ್ತಾದ್ಮೇಲೆ ವಾಪಸ್ ಬಾ, ಉಪದೇಶವನ್ನ ಮಾಡ್ತೇನೆ ಅಂತ. ಇವ್ರಿಗೆ ಒಂಚೂರು ಅರ್ಥ ಆಗೋದಿಲ್ಲ. ಅವ್ರು ಸತ್ತಾದ್ಮೇಲೆ ನಾನು ಹೋಗಿ ಹೇಗ್ತಾನೆ ಅವ್ರು ಉಪದೇಶ ಮಾಡ್ತಾರೆ ಅಂತ ಅವ್ರಿಗೇನೋ ಸ್ವಲ್ಪ ನಟ್ ಲೂಸು ಅಂತ ಅನ್ಕೊಂಡು ವಾಪಸ್ ಬಂದ್ಬಿಡ್ತಾರೆ. ಅವ್ರ ತಂದೆಗೆ ಹೇಳ್ತಾರೆ, ನಾನು ಸತ್ತಾದ್ಮೇಲೆ ಬಾ ಅಂತ ಅವ್ರು ಹೇಳಿದ್ರು, ಆಗೋದಿಲ್ಲ, ಬೇರೆ ಯಾರು ಹೇಳಿ, ಅವ್ರ ಹತ್ರ ಹೋಗಿ ಭಗವದ್ ವಿಷಯವನ್ನ ನಾನು ಉಪದೇಶ ಮಾಡಿಸ್ಕೋತೀನಿ ಅಂತ. ಆದ್ರೆ ಅವಾಗ ಆ ತಂದೆ ಕೇಳ್ತಾರೆ, ಏನಂತ ಅವ್ರು ಹೇಳಿದ್ರು? ಅವ್ರು ಹೇಳೋದಕ್ಕೆ ಏನೋ ಒಂದು ಅರ್ಥ ಇರಲೇಬೇಕು, ಏನಂತ ಹೇಳಿದ್ರು ಅಂತ ಹೇಳ್ತಾರೆ. ಅವಾಗ ಇವ್ರು ಹೇಳ್ತಾರೆ, ನಾನು ಸತ್ತಾದ್ಮೇಲೆ ವಾಪಸ್ ಬಾ ಅಂತ ಹೇಳಿದ್ರು. ಸೊ ಅವಾಗ ಅವ್ರ ತಂದೆ ಇವ್ರಿಗೆ ಹೇಳ್ತಾರೆ, ಅವ್ರು ಹೇಳಿದ್ದನ್ನ ನೀನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಅವರು ಯಾವಾಗ ಪ್ರಶ್ನೆಯನ್ನ ಕೇಳಿದ್ರು, ಯಾರು ಬಂದಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ರು, ನೀನೇನಂತ ಉತ್ತರ ಕೊಟ್ಟೆ? ನಾನು ನಡಾದು ರಮ್ಮಾಳ್ ಬಂದಿದ್ದೇನೆ ಅಂತ ಹೇಳಿದೆ ತಾನೆ. ಅದಕ್ಕೆ ಅವ್ರೇನ್ ಹೇಳ್ತಾ ಇದ್ದಾರೆ, ನಾನು ಎಂಬಂತಹ ಅಹಂಕಾರ ಯಾವಾಗ ಸತ್ತೋಗತ್ತೆ ಆವಾಗ ವಾಪಸ್ಸು ಬಾ ಅಂತ ಹೇಳಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಲ್ಲಿ ಮಧ್ವ ಸಂಪ್ರದಾಯದಲ್ಲಿ ಕೂಡ ಆ ಕಥೆಯನ್ನ ನೀವು ಕೇಳಿರ್ಬೇಕು. ಕನಕದಾಸರು ಮತ್ತೆ ವ್ಯಾಸತೀರ್ಥರು ಕನಕದಾಸರಿಗೆ ಹೇಳ್ಬೇಕಾದ್ರೆ ಕನಕದಾಸರು ಹೇಳ್ತಾರೆ, ವ್ಯಾಸತೀರ್ಥರು ಕೇಳ್ತಾರೆ ಕನಕದಾಸರಿಗೆ, ನೀನು ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ತೀಯಾ ಅಂತ ಕೇಳ್ತಾರೆ. ಅದಕ್ಕಿಂತ ಮುಂಚೆ ಕನಕದಾಸರು ಬೇರೆ ಎಲ್ಲರಿಗೂ ಕೈಯನ್ನ ತೋರಿಸ್ಬಿಟ್ಟು ಅವ್ರು ಹೋಗೋದಿಲ್ಲ, ಇವ್ರು ಹೋಗೋದಿಲ್ಲ ಅಂತ ಹೇಳಿ ಯಾರು ಕೂಡ ಹೋಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಅದಾದ್ಮೇಲೆ ಕನಕದಾಸರಿಗೆ ವ್ಯಾಸತೀರ್ಥರು ಕೇಳ್ಬೇಕಾದ್ರೆ, ನೀನು ಹೋಗ್ತೀಯಾ ಅಂತ ಕೇಳ್ಬೇಕಾದ್ರೆ, ನಾನು ಹೋದರೆ ಹೋದೇನು ಅಂತ ಹೇಳ್ತಾರೆ. ಅಂದ್ರೆ ಏನು? ನಾನು ಎಂಬಂತ ಅಹಂಕಾರ ಹೋದ್ರೆ ನಾನು ಪ್ರಾಯಶಃ ವೈಕುಂಠಕ್ಕೆ ಹೋಗ್ತೇನೆ ಎಂಬುದಾಗಿ ಅವ್ರು ಹೇಳ್ತಾರೆ. ಸೊ ಇದು ಅಹಂಕಾರ ಮತ್ತೆ ಮಮಕಾರ ಏನಿದೆ ಅದನ್ನ ಬಿಟ್ಟು ವಾಪಸ್ಸು ಬನ್ನಿ ಎಂಬುದಾಗಿ 2ನೇ ಬಾರಿ ರಾಮಾನುಜರಿಗೆ ಈ ಗೋಷ್ಠಿ ಪೂರ್ಣರು ಹೇಳ್ತಾರೆ. ಸೊ ರಾಮಾನುಜರು ಮತ್ತೆ ವಾಪಸ್ಸು ನಡೆದು ಶ್ರೀರಂಗಕ್ಕೆ ಬರ್ತಾರೆ. ಅದಾದ್ಮೇಲೆ ಅವ್ರಿಗೆ ಗೊತ್ತಾಗತ್ತೆ, ಅಹಂ ಅನ್ನೋ ಅಹಂಕಾರವಾಗಲಿ ಮಮ ಅನ್ನೋ ಮಮಕಾರವಾಗಿರಲಿ ನನ್ನಲ್ಲಿ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ. ಅದಾದ್ಮೇಲೆ ವಾಪಸ್ಸು ಒಂದಷ್ಟು ದಿವಸಗಳ ನಂತರ ವಾಪಸ್ಸು ನಡೆದು ಮತ್ತೆ ತಿರುಕೋಷ್ಠಿಯವರಿಗೆ ಬರ್ತಾರೆ. 3ನೇ ಬಾರಿ ಮತ್ತೆ ಏನ್ ಹೇಳ್ತಾರೆ ನೋಡಿ ಇಲ್ಲಿ, ದೇಹಾತ್ಮ ಅಭಿಮಾನವನ್ನ ತೊರೆದು ಬನ್ನಿ. ಸೊ ಇದೆಲ್ಲ ಯಾವ ವಿಷಯಗಳನ್ನ ಚರ್ಚೆ ಮಾಡ್ತಾ ಇದ್ದೇವೆ, ಇದೆಲ್ಲವನ್ನ ನಾವು ಭಗವದ್ಗೀತೆಯಲ್ಲಿ ನಾವು ನೋಡ್ತೇವೆ ಅಲ್ಲ. ಭಗವದ್ಗೀತೆಯ ಆರಂಭಿಕ ಸ್ತರದಲ್ಲಿ ಕೃಷ್ಣನು ಇದೇ ರೀತಿಯಾದಂತ ಉಪದೇಶವನ್ನ ಅರ್ಜುನನಿಗೆ ಮಾಡ್ತಾನೆ ಅಲ್ವಾ. ಸೊ ಏನಂತ ಹೇಳ್ತಾರೆ? ದೇಹಾತ್ಮ ಅಭಿಮಾನವನ್ನ ತೊರೆದು ಬನ್ನಿ. ಸೊ ಕಳೆದ ಬಾರಿ ಅಹಂಕಾರವನ್ನ ಮತ್ತೆ ಮಮಕಾರವನ್ನ ತೊರೆದು ಬನ್ನಿ, ಇವಾಗ ದೇಹ ಆತ್ಮ ಅಭಿಮಾನ. ಸೊ ಇದು ಮತ್ತಷ್ಟು ನಿರ್ದಿಷ್ಟವಾಗಿ ದೇಹದಲ್ಲಿ ಯಾವ ಅತಿಯಾದಂತಹ ಆಸಕ್ತಿ ಇರ್ತದೆ ಮನುಷ್ಯರಿಗೆ,
ಆ ದೇಹವನ್ನೇ ಆತ್ಮವನ್ನಾಗಿ ಪರಿಗಣಿಸುವಂತಹ ಅತಿಯಾದಂತಹ ಆಸಕ್ತಿ, ದೇಹಕ್ಕೆ ಎಲ್ಲಾ ರೀತಿಯಾದಂತಹ ಉಪಚಾರವನ್ನ ಮಾಡುವಂತಹದ್ದು, ಅದನ್ನ ನೀವು ತೊರೆದು ಬರಬೇಕು, ಅದನ್ನ ನೀವು ಬಿಟ್ಟು ಬರಬೇಕು ವಾಪಸ್ಸು ಅಂತ ಹೇಳ್ತಾ ಇದ್ದಾರೆ. ದೇಹವನ್ನೇ ಆತ್ಮವೆಂದು ನೆನೆದು ದೇಹಕ್ಕೆ ಎಲ್ಲಾ ಉಪಚಾರವನ್ನು ಮಾಡುವುದರ ಪ್ರವೃತ್ತಿ ಏನಿದೆ ಅದಕ್ಕೆ ದೇಹಾತ್ಮ ಅಭಿಮಾನ. ಸೊ ಸಂಸ್ಕೃತದಲ್ಲಿ ದೇಹ ಮತ್ತೆ ಶರೀರ ಎರಡು ಶಬ್ದಗಳಿವೆ. ಈ ಎರಡು ಶಬ್ದಗಳಿಗೆ ಭಿನ್ನ ಭಿನ್ನವಾದಂತ ಅರ್ಥ ಇದೆ. ಏನದು ಅರ್ಥ ಅಂತ ಹೇಳಿದ್ರೆ, ಇದು ಎರಡು ಶಬ್ದಗಳನ್ನ ನಾವು ಒಂದೇ ಅರ್ಥದಲ್ಲಿ ಇವಾಗ ಉಪಯೋಗಿಸಬಹುದು, ವಿಶೇಷವಾಗಿ ಕನ್ನಡ ಭಾಷೆಯಲ್ಲಿ ಅಥವಾ ಬೇರೆ ಭಾಷೆಗಳಲ್ಲಿ ಉಪಯೋಗಿಸಬಹುದು. ಆದರೆ ಸಂಸ್ಕೃತದಲ್ಲಿ ಮೂಲದಲ್ಲಿ ಯಾವ ಅರ್ಥ ಇದೆ ಅಂತ ಹೇಳಿದ್ರೆ, ದೇಹ ಎಂಬಂತ ಶಬ್ದಕ್ಕೆ ಏನು ಅರ್ಥ? ದೇಹ ಉಪಚಯೇ, ಅದು ಧಾತು. ಅಂದ್ರೆ ಏನು? ಬೆಳೆಯುವುದು ದೇಹ, ಉಪಚಯ ಅಂದ್ರೆ ಬೆಳೆಯುವುದು ಅಂತ ಅರ್ಥ. ಸೊ ಬೆಳೆಯುವುದು ದೇಹ. ಆದ್ರೆ ಶರೀರ ಅಂದ್ರೆ ಏನು? ಶೀರ್ಯತೆ ಇತಿ ಶರೀರಂ. ಶೀರ್ಯತೆ ಅಂತ ಹೇಳಿದ್ರೆ ಕರಗುವುದು ಶರೀರ. ಅಂದ್ರೆ ಯಾವಾಗ ನಮ್ಮ ಶರೀರ ಬೆಳೀತಾ ಬೆಳೀತಾ ಇರ್ತದೆ ಅದಕ್ಕೆ ನಾವು ದೇಹ ಅಂತ ಕರಿಬೇಕು. ಯಾವಾಗ ಕರಗಿ ಹೋಗ್ತಾ ಇರ್ತದೆ, ವಯಸ್ಸಾದಾಗ, ಮುಪ್ಪು ಬಂದಾಗ ಅಥವಾ ಮಧ್ಯಮ ವಯಸ್ಸಿನಲ್ಲಿ ಕೂಡ, ಆವಾಗ ಅದಕ್ಕೆ ಶರೀರ ಅಂತ ಹೇಳಬೇಕು ಅಲ್ಲ. ಸೊ ಅದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಆರಂಭದಲ್ಲೇನೆ ಅರ್ಜುನನಿಗೆ ಉಪದೇಶವನ್ನ ಮಾಡ್ತಾನೆ. ಈ ಒಂದು ವಿರುದ್ಧ ಪಕ್ಷದಲ್ಲಿ ಇರ್ತಕ್ಕಂಥವರೆಲ್ಲರೂ ನಿನ್ನವರು ಅಂತ ನೀನ್ ಏನಕ್ಕೆ ಅಂದ್ಕೋತಾ ಇರೋದು ಅಂತ ಹೇಳಿದ್ರೆ, ನಿನ್ನ ಶರೀರವನ್ನ ನೀನೇ ಅಂತ ಪರಿಗಣಿಸ್ತಾ ಇದ್ಯಾ ಹೇ ಅರ್ಜುನ. ಆದ್ದರಿಂದಲೇ ಎಲ್ಲಾ ಸಮಸ್ಯೆಗಳು ಇಲ್ಲಿಗೆ ಬರ್ತಾ ಇದೆ. ನಿನಗೆ ಆತ್ಮದ ಸ್ವಭಾವವೂ ಕೂಡ ಸರಿಯಾಗಿ ಗೊತ್ತಿಲ್ಲ, ಶರೀರದ ಸ್ವಭಾವವೂ ಕೂಡ ಸರಿಯಾಗಿ ಗೊತ್ತಿಲ್ಲ. ಆದ್ದರಿಂದ ಮೊದಲು ನಾನು ನಿನಗೆ ಆತ್ಮದ ಸ್ವಭಾವವನ್ನ ಮತ್ತೆ ಶರೀರದ ಲಕ್ಷಣಗಳು ಏನಿದೆ ಅದನ್ನ ನಿನಗೆ ಉಪದೇಶ ಮಾಡ್ತೇನೆ. ಅದನ್ನ ಅಲ್ಲಿ ಹೇಳ್ತಾನೆ, ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಃ ತತ್ರ ನ ಮುಹ್ಯತಿ. ಹೇಗೆ ಇದೇ ಜನ್ಮದಲ್ಲಿ ಈ ಶರೀರದ ಒಳಗೆ ಇರ್ತಕ್ಕಂತಹ ಆತ್ಮ ಬಹಳ ದೇಹದಲ್ಲಿ ಇರ್ತಕ್ಕಂತಹ ಬಹಳಷ್ಟು ಬದಲಾವಣೆಗಳನ್ನ ಗಮನಿಸ್ತದೆ. ಮೊದಲು ಒಂದು ಸಣ್ಣ ಮಗುವಿನ ಶರೀರ ಇರ್ತದೆ, ಅದಾದ ಮೇಲೆ ಯುವಕನ ಶರೀರ ಅಥವಾ ಯುವಕಿಯ ಶರೀರ, ಯುವತಿಯ ಶರೀರ, ಅದಾದ ಮೇಲೆ ಮಧ್ಯಮ ವಯಸ್ಕನ ಶರೀರ, ಅದಾದ್ಮೇಲೆ ಮುಪ್ಪು, ಅದಾದ್ಮೇಲೆ ಮರಣ. ಇದೆಲ್ಲವನ್ನ ಒಂದೇ ಜನ್ಮದಲ್ಲಿ ಆತ್ಮ ಗಮನಿಸ್ತಾ ಇದೆ. ಅದೇ ರೀತಿಯಲ್ಲಿ ದೇಹಾಂತರ ಅಂದ್ರೆ ಮರಣದ ಸಮಯದಲ್ಲಿ ಮತ್ತೊಂದು ದೇಹವನ್ನ ಈ ಆತ್ಮ ಅನ್ನೋದು ಸ್ವೀಕರಿಸ್ತದೆ ಅಲ್ಲ. ಸೊ ಆ ದೇಹದಲ್ಲಿ ಅತಿಯಾದಂತಹ ಅಭಿಮಾನ ಏನಿದೆ, ದೇಹವೇ ನಾನು ಅಂತ ಅಂದುಕೊಳ್ಳುವಂತಹ ಅಭಿಮಾನ ಏನಿದೆ, ಅದನ್ನ ನೀವು ತೊರೆದು ಬರಬೇಕು ಎಂಬುದಾಗಿ ಹೇಳ್ತಾರೆ. ಸೊ 3ನೇ ಸತಿ ವಾಪಸ್ಸು ರಾಮಾನುಜರು ಬರ್ತಾರೆ. ಆವಾಗ ಗೊತ್ತಾಗತ್ತೆ ದೇಹಾತ್ಮ ಅಭಿಮಾನ ಅವ್ರಿಗೆ ಇಲ್ಲ. ಸನ್ಯಾಸಿ ಆಗದಂತವ್ರಿಗೆ ಏನ್ ತಾನೇ ದೇಹಾತ್ಮ ಅಭಿಮಾನ ಇರ್ತದೆ ಅಲ್ಲ. ಸೊ ಈ ಸಂಬಂಧದಲ್ಲಿ ಮತ್ತೊಂದು ವಿಷಯ ಕೂಡ ಬರ್ತದೆ. ಯಾವಾಗ ನಾವು ಬೇರೆ ಬೇರೆ ಆಶ್ರಮದಲ್ಲಿ ಇರ್ತಕ್ಕಂಥ ಭಕ್ತರನ್ನು ನಾವು ಭೇಟಿ ಮಾಡ್ತೀವಿ, ಅವರ ಜೊತೆಗೆ ನಮ್ಮ ಸಂವಾದವನ್ನ ಮಾಡ್ತೇವೆ, ಅವರ ಸುಖ ದುಃಖವನ್ನ ವಿಚಾರಿಸ್ತೇವೆ. ಆ ಸುಖ ದುಃಖವನ್ನ ಬೇರೆ ಬೇರೆ ರೀತಿಯಲ್ಲಿ ವಿಚಾರಿಸಬೇಕು ಎಂಬಂತೆ ಶಾಸ್ತ್ರ ಹೇಳುತ್ತೆ. ಉದಾಹರಣೆಗೆ ಒಬ್ಬ ಗೃಹಸ್ಥರನ್ನ ಅಥವಾ ಒಬ್ಬ ಬ್ರಹ್ಮಚಾರಿಯನ್ನ ಭೇಟಿ ಮಾಡಬೇಕಾದ್ರೆ, ಆರೋಗ್ಯ ಹೇಗಿದೆ, ನಿಮ್ಮ ಆರೋಗ್ಯ ಹೇಗಿದೆ, ಎಲ್ಲ ಸೌಖ್ಯನಾ, ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಬೇಕಾದ್ರೆ ಕೇಳ್ಬೋದು. ಆರೋಗ್ಯ ಹೇಗಿದೆ, ಎಲ್ಲ ಸೌಖ್ಯನಾ, ನಿಮ್ಮ ಆಶ್ರಮದಲ್ಲಿ, ನಿಮ್ಮ ಮನೆಯಲ್ಲಿ, ವಿಶೇಷವಾಗಿ ಗೃಹಸ್ಥರಿಗೆ ಕೇಳಬೇಕಾದ್ರೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಸೌಖ್ಯವಾಗಿದ್ದಾರಾ, ಆರೋಗ್ಯ ಎಲ್ಲರಿಗೂ ಸರಿಯಾಗಿದೆಯಾ, ಈ ರೀತಿ ಕೇಳಬಹುದು. ಆದ್ರೆ ಸನ್ಯಾಸಿಗಳನ್ನ ಭೇಟಿ ಆಗ್ಬೇಕಾದ್ರೆ ಯಾವತ್ತೂ ಕೂಡ ಈ ರೀತಿಯಾದಂತಹ ಪ್ರಶ್ನೆಯನ್ನ ಕೇಳಬಾರದು. ಏನೋ ಸೌಖ್ಯವಾಗಿದ್ದೀರಾ, ಆರೋಗ್ಯ ಸರಿಯಾಗಿದ್ಯಾ, ಆರೋಗ್ಯ ಸರಿಯಾಗಿದ್ಯಾ ಅಂತ ಬೇಕಾದ್ರೆ ಒಂದೊಂದ್ಸತಿ ಕೇಳ್ಬೋದು, ಆದ್ರೆ ಸೌಖ್ಯವಾಗಿದ್ದೀರಾ ಅದನ್ನ ಕೇಳಬಾರದು. ಏಕೆಂದ್ರೆ ಸನ್ಯಾಸಿಗಳು ಸನ್ಯಾಸಾಶ್ರಮವನ್ನ ಸ್ವೀಕರಿಸಿರುವುದು ಏನಕ್ಕೆ? ಭೌತಿಕ ಸೌಖ್ಯವನ್ನ ತ್ಯಾಗ ಮಾಡೋದಕ್ಕೇನೆ ಅವರು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ಹೋಗಿ ಎಲ್ಲ ಸೌಖ್ಯನಾ ಅಂತ ನಾವು ಕೇಳಬಾರದು. ಅವರಿಗೆ ದೇವಸ್ಥಾನದಲ್ಲಿ ಎಲ್ಲ ಕ್ರಿಯೆಗಳು ಸರಿಯಾಗಿ ನಡೀತಾ ಇದೆಯಾ, ಅಥವಾ ನಿಮ್ಮ ದೈನಂದಿನ ಏನು ಸಾಧನೆ ಇದೆ ಅದೆಲ್ಲ ಸರಿಯಾಗಿ ನಡೀತಾ ಇದೆ, ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಸನ್ಯಾಸಿಗಳಿಗೆ ಕೇಳಬೇಕು ಅಲ್ಲ. ಸೊ ಇರಲಿ. ಸೊ ಇವಾಗ ವಾಪಸ್ಸು ನಮ್ಮ ವಿಷಯಕ್ಕೆ ಬರಬೇಕಂತ ಹೇಳಿದ್ರೆ, 3ನೇ ಬಾರಿ ರಾಮಾನುಜರಿಗೆ ಗೊತ್ತಾಗತ್ತೆ ದೇಹಾತ್ಮ ಅಭಿಮಾನ ಇಲ್ಲ ಅಂತ. ಅವಾಗ ವಾಪಸ್ ಬರ್ತಾರೆ. 4ನೇ ಬಾರಿ ಏನಂತ ಹೇಳ್ತಾರೆ? ಆತ್ಮಜ್ಞಾನವನ್ನ ಸಂಪಾದಿಸಿ ಬನ್ನಿ. ಇದು ನೋಡಿ 4ನೇ ಬಾರಿ ಮತ್ತೊಂದು ಪರೀಕ್ಷೆ ಅವರಿಗೆ ಕೊಟ್ಟಂತಹದ್ದು. ಸೊ 3ನೇ ಬಾರಿ ದೇಹಾತ್ಮ ಅಭಿಮಾನವನ್ನ ತೊರೆಯುವಂತಹದ್ದು. ಅಂದ್ರೆ ದೇಹ ವಿಲಕ್ಷಣ ಆತ್ಮ, ದೇಹದಿಂದ ಬೇರೆ ಆಗಿರ್ತಕ್ಕಂತಹದ್ದು ಜೀವಾತ್ಮ ಅಂತ ತಿಳಿಯುವಂತಹದ್ದು. ಆದ್ರೆ ಆತ್ಮಜ್ಞಾನ ಅಂದ್ರೆ ಏನು? ಕೇವಲ ಆತ್ಮ ಬೇರೆ ಶರೀರ ಬೇರೆ ಅಂತ ತಿಳಿದರೆ ಸಾಲದು. ನಿಜವಾಗಲೂ ಏನನ್ನ ಅರಿತುಕೊಳ್ಳಬೇಕು ಅಂತ ಹೇಳಿದ್ರೆ, ಜೀವೇರ ಸ್ವರೂಪ ಹೈ ಕೃಷ್ಣೇರ ನಿತ್ಯದಾಸ್ ಅಂತ ಚೈತನ್ಯ ಮಹಾಪ್ರಭುಗಳು ಏನು ಹೇಳ್ತಾರೆ. ಜೀವಿಯಾದಂತಹ
ಆತ್ಮದ ನಿಜವಾದಂತಹ ಕರ್ತವ್ಯ ಏನು ಅಂತ ಹೇಳಿದ್ರೆ ಭಗವಂತನ ಸೇವೆಯನ್ನ ಮಾಡುವಂತಹದ್ದು. ಅದರಿಂದ ಅದನ್ನೇ ಇಲ್ಲಿ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಹೇಳ್ತಾರೆ, ಭಗವತ್ ಶೇಷಭೂತಃ ಜೀವಾತ್ಮ. ಶೇಷಭೂತಃ, ಶೇಷ ಅನ್ನೋದು ಬಹಳ ಪ್ರಸಿದ್ಧವಾದಂತಹ ಶಬ್ದ ಆ ಸಂಪ್ರದಾಯದಲ್ಲಿ. ಸೊ ಆತ್ಮಜ್ಞಾನ ಅಂದ್ರೆ ಏನು? ಜೀವಾತ್ಮರಾದಂಥವನು ಭಗವಂತನಿಗೆ ಶೇಷಭೂತ, ಭಕ್ತರಿಗೆ ಶೇಷಭೂತ, ಮತ್ತೆ ಗುರುಗಳಿಗೆ ಶೇಷಭೂತ. ಅಂದ್ರೆ ಇವರೆಲ್ಲರ ಸೇವಕ, ಭಗವಂತನ ಸೇವಕ, ಭಕ್ತರ ಸೇವಕ, ಮತ್ತೆ ಗುರುಗಳ ಸೇವಕ ಕೂಡ ಅನ್ನೋದನ್ನ ಅರಿತುಕೊಂಡು ವಾಪಸ್ಸು ಬನ್ನಿ ಎಂಬುದಾಗಿ ಹೇಳಿ ಕಳಿಸ್ತಾರೆ. ಸೊ ಇದು ಒಂದೊಂದರ ಮೇಲೆ ಕೂಡ ಬಹಳಷ್ಟು ನಾವು ಮಾತಾಡ್ಬೋದು, ಜಾಸ್ತಿ ಸಮಯ ಇಲ್ಲ, 18 ಮುಗಿಸ್ಬೇಕು, ಅದರಿಂದ ಬಹಳ ಕಡಿಮೆ ಹೇಳಿ ಇಲ್ಲಿ ಬಿಟ್ಬಿಡ್ತಾ ಇದ್ದೇನೆ, ಸಂಕ್ಷಿಪ್ತವಾಗಿ ಹೇಳಿ. ಸೊ ಆತ್ಮಜ್ಞಾನವನ್ನ ಸಂಪಾದಿಸಿ ಬನ್ನಿ. ಸೊ ಮೂರನೇದು ದೇಹಾತ್ಮ ಅಭಿಮಾನವನ್ನ ತೊರೆದು ಬನ್ನಿ, ಅಂದ್ರೆ ದೇಹ ಬೇರೆ ಆತ್ಮ ಬೇರೆ ಅಂತ ತಿಳಿದುಕೊಳ್ಳುವುದು. ನಾಲ್ಕನೇದು ಆತ್ಮಜ್ಞಾನ, ಅಂದ್ರೆ ಆತ್ಮ ಭಗವಂತನಿಗೆ ಶೇಷಭೂತನಾದಂಥವನು, ಭಗವಂತನಿಗೆ ಸೇವಕನಾದಂಥವನು ಅಂತ ತಿಳಿದುಕೊಂಡು ಬನ್ನಿ ಅಂತ ಹೇಳಿ ವಾಪಸ್ಸು ಕಳಿಸ್ತಾರೆ. ಒಂದಷ್ಟು ದಿವಸಗಳ ನಂತರ ವಾಪಸ್ಸು ಬರ್ತಾರೆ. 5ನೇ ಬಾರಿ ಏನ್ ಹೇಳ್ತಾ ಇದ್ದಾರೆ ನೋಡಿ, ಐಶ್ವರ್ಯ ಮತ್ತೆ ಕೈವಲ್ಯಗಳಲ್ಲಿ ಆಸೆಯನ್ನ ತೊರೆದು ಬನ್ನಿ ಅಲ್ಲ. ಕುಂತಿ ತನ್ನ ಸ್ತುತಿಯಲ್ಲಿ, ಕೃಷ್ಣನಿಗೆ ಮಾಡಿದಂತಹ ಸ್ತುತಿಯಲ್ಲಿ ಭಾಗವತದ ಪ್ರಥಮ ಸ್ಕಂದದ 8ನೇ ಅಧ್ಯಾಯದಲ್ಲಿ ಹೇಳ್ತಾಳೆ ಇದನ್ನೇ, ಜನ್ಮೈಶ್ವರ್ಯ ಶ್ರುತಶ್ರೀಭಿ ಏಧಮಾನ ಮದ ಪುಮಾನ್ ನೈವಾರ್ಹತ್ಯಭಿಧಾತುಂ ವೈ ತ್ವಾಂ ಅಕಿಂಚನ ಗೋಚರಂ. ಜನ್ಮ ಮತ್ತೆ ಐಶ್ವರ್ಯ ಮತ್ತೆ ಶ್ರುತ ಮತ್ತೆ ಶ್ರೀಹಿ, ಶ್ರೀಭಿಹಿ ಅಂದ್ರೆ ಎಲ್ಲ 4ರಿಂದ ಯಾರಲ್ಲಿ ಮದ ಏರಿರ್ತದೆ, ಏಧಮಾನ ಮದಃ, ಮದ ಅಂದ್ರೆ ಮದ ಏರಿರ್ತದೆ, ನಾನು ಬಹಳ ಉನ್ನತ ಜನ್ಮದಲ್ಲಿ, ಉನ್ನತ ಕುಲದಲ್ಲಿ ಜನ್ಮವನ್ನ ಪಡೆದಿದ್ದೇನೆ, ಉನ್ನತ ಐಶ್ವರ್ಯಯುತವಾದಂತ ಪರಿವಾರದಲ್ಲಿ ಹುಟ್ಟಿದ್ದೇನೆ, ಬಹಳ ಓದಿದ್ದೇನೆ, ಡಬಲ್ PhD ಮಾಡಿದ್ದೇನೆ, ಪೋಸ್ಟ್ PhD ಮಾಡಿದ್ದೇನೆ, ಡಬಲ್ ಪೋಸ್ಟ್ PhD ಮಾಡಿದ್ದೇನೆ. ಶ್ರೀಭಿ ಅಂದ್ರೆ ಬಹಳ ಸುಂದರವಾಗಿದೆ ನನ್ನ ಶರೀರ. ಇದೆಲ್ಲ 4 ಏನಿದೆ ಇದು ಡಿಸ್ಕ್ವಾಲಿಫಿಕೇಶನ್ ಅಂತ ಪ್ರಭುಪಾದರು ಹೇಳ್ತಾರೆ. ಡಿಸ್ಕ್ವಾಲಿಫಿಕೇಶನ್ ಅಂದ್ರೆ ಈ 4 ಇದ್ರೆ ನಾವು ಭಕ್ತಿಯನ್ನ ಅಭ್ಯಾಸ ಮಾಡೋದಕ್ಕೆ ನಮ್ಮಲ್ಲಿ ಅಯೋಗ್ಯತೆ ಇದೆ, ಯೋಗ್ಯತೆ ಇಲ್ಲ ಅಂತ ಅರ್ಥ. ಅದು ಬಾಧಕ, ಅದು ಅಡಚಣೆ. ಅದು ಏನಕ್ಕೆ ಅಂತ ಹೇಳಿದ್ರೆ ಈ 4ರಿಂದ ನಮ್ಗೆ ಭೌತಿಕ ಮದ ಅನ್ನೋದು ಏರ್ಬಿಡ್ತದೆ. ಹಾಗಂತ ಈ 4 ಇದ್ರೆ, ಆ ದೈವ ವಶದಿಂದ ಇದು ಇದ್ರೆ ಅದರಿಂದ ಅಂಥವ್ರು ಭಗವಂತನ ಉಪಾಸನೆಯನ್ನ ಮಾಡಬಾರದು ಅಂತ ಅಲ್ಲ. ಆದರೆ ಆ 4 ಇದ್ರೆ ಭಗವಂತನ ಉಪಾಸನೆಯಲ್ಲಿ ಅಡಚಣೆ ಅಂತೂ ಹೌದು ಅಂತ ನಾವು ಅರ್ಥ ಮಾಡ್ಕೋಬೇಕು ಅಲ್ಲ. ಸೊ ಐಶ್ವರ್ಯವನ್ನ ತೊರೆದು ಬನ್ನಿ. ಐಶ್ವರ್ಯ ಇದ್ದಷ್ಟು ನಮಗೆ ಮದ ಏರುತ್ತದೆ, ಭೌತಿಕ ಮದ ಏರುತ್ತದೆ. ಸೊ ಐಶ್ವರ್ಯ ತೊರೆದು ಬನ್ನಿ. ಸನ್ಯಾಸಿಗೆ ಹೇಳ್ತಾ ಇದ್ದಾರೆ, ಅವರಲ್ಲಿ ಏನು ಐಶ್ವರ್ಯ ಇಲ್ವೇ ಇಲ್ಲ. ಆದರೆ ಕೂಡ ಸನ್ಯಾಸಿ ಆಗಿರಲಿ, ಗೃಹಸ್ಥನಾಗಿರಲಿ, ಬ್ರಹ್ಮಚಾರಿ ಆಗಿರಲಿ, ವಾನಪ್ರಸ್ಥನಾಗಿರಲಿ, ಐಶ್ವರ್ಯವನ್ನ ಬಿಡಬೇಕು ಅಂತ ಹೇಳಿದ್ರೆ ಆ ಐಶ್ವರ್ಯ ನನ್ನದು ಎಂಬಂತಹ ಒಂದು ಮನಸ್ಥಿತಿ ಏನಿದೆ, ಮನೋಭಾವನೆ ಏನಿದೆ, ಅದನ್ನ ಬಿಡಬೇಕು. ಆದ್ರೆ ಐಶ್ವರ್ಯವನ್ನ ಭಗವಂತನ ಸೇವೆಯಲ್ಲಿ ಬೇಕಾದ್ರೆ ಉಪಯೋಗಿಸ್ಬೋದು ಅಲ್ಲ. ಪ್ರಭುಪಾದರು ಎಷ್ಟೊಂದ್ಸತಿ ಹೇಳ್ತಾ ಇದ್ರು, ಎಷ್ಟು ದುಡ್ಡು ಬಂದರೂ ನನಗೆ ಸಾಕಾಗ್ತಾ ಇಲ್ಲ, ಏನಕ್ಕೆ ಅಂದ್ರೆ ಎಲ್ಲವನ್ನ ನಾನು ಕೃಷ್ಣನ ಸೇವೆಯಲ್ಲಿ ನಾನು ಉಪಯೋಗಿಸ್ತೇನೆ. ಒಮ್ಮೆ ಪ್ರಭುಪಾದರ ಶಿಷ್ಯರು ಅವರಿಗೆ ಬಂದ್ಬಿಟ್ಟು ಹೇಳಿದ್ರು, ನೋಡಿ ಒಂದು ಚಿತ್ರವನ್ನ ನಾವೆಲ್ಲರೂ ದಿನಪತ್ರಿಕೆಯಲ್ಲಿ ನೋಡಿದ್ವಿ. ಒಬ್ಬ ದೊಡ್ಡ ಸನ್ಯಾಸಿ ಭಾರತದಲ್ಲಿ ಅವರ ಶಿಷ್ಯಂದ್ರು, ಆ ಸನ್ಯಾಸಿಯ ಶಿಷ್ಯಂದ್ರು ಬಹಳಷ್ಟು ಹಣವನ್ನ, ಬಹಳಷ್ಟು ಸಂಪತ್ತನ್ನ ಅವ್ರಿಗೆ ತಂದು ಕೊಡ್ತಾ ಇದ್ದಾರೆ. ಮತ್ತೆ ಅವರಿಗೆ ತಳ್ತಾ ಇದ್ದಾರೆ ಎಲ್ಲ ಸಂಪತ್ತನ್ನ. ಆದ್ರೆ ಸನ್ಯಾಸಿ ಬೇಡ ಬೇಡ ಅಂತ ಹೀಗೆ ಇರ್ತಕ್ಕಂಥ ಚಿತ್ರವನ್ನ ನಾವು ದಿನಪತ್ರಿಕೆಯಲ್ಲಿ ನೋಡಿದ್ವಿ. ಅವಾಗ ಪ್ರಭುಪಾದರು ಹೇಳ್ತಾರೆ, ನೀವು ನನ್ನ ಒಂದು ಚಿತ್ರವನ್ನ ತೆಗಿರಿ, ನೀವೆಲ್ಲರೂ ಅದೇ ರೀತಿಯಾದಂತಹ ಸಂಪತ್ತನ್ನ, ಹಣವನ್ನ ನನಗೆ ತಳ್ಳಿ ನಾನು ಎಲ್ಲವನ್ನ ಹೀಗೆ ಸ್ವೀಕರಿಸ್ತಾ ಇರುವಂತ ಮತ್ತೊಂದು ಚಿತ್ರವನ್ನ ತೆಗೆದು ನೀವು ದಿನಪತ್ರಿಕೆಯಲ್ಲಿ ಬೇಕಾದ್ರೆ ಹಾಕಿ. ಏನಕ್ಕೆ ಅಂದ್ರೆ ಆ ಯಾವ ಸಂಪತ್ತು ಬರುತ್ತೆ ನನಗೆ, ಅದೆಲ್ಲವನ್ನ ನಾನು ಭಗವಂತನ ಸೇವೆಯಲ್ಲೇ ನಾನು ಉಪಯೋಗಿಸ್ತೇನೆ ಎಂಬಂತಹ ವಿಶ್ವಾಸ ನನಗೆ ಇದೆ ಅಲ್ಲ. ಸೊ ಐಶ್ವರ್ಯವನ್ನ ತೊರೆದು ಬನ್ನಿ. 2ನೇದು ಕೈವಲ್ಯ. ಕೈವಲ್ಯ ಅಂದ್ರೆ ಏನು? ಕೈವಲ್ಯ ಅಂದ್ರೆ ಮೋಕ್ಷದ ಆಸೆ. ಮೋಕ್ಷ ಅಂದ್ರೆ ಏನು? ಎಲ್ಲಾ ಸಮಸ್ಯೆಗಳಿಂದ, ಭೌತಿಕ ಸಮಸ್ಯೆಗಳಿಂದ ಮುಕ್ತನಾಗಿ ಬಿಡುವಂತಹದ್ದು ಅಲ್ಲ. ಜನ್ಮ, ಮೃತ್ಯು, ಜರ, ವ್ಯಾಧಿ ಇದೆಲ್ಲ ಭೌತಿಕ ಸಮಸ್ಯೆಗಳು. ಅದರಿಂದ ನನಗೆ ಮುಕ್ತಿ ಬೇಕು ಅಂತ ಹೇಳಿ ಆ ಒಂದು ನಿರಾಕಾರ ಬ್ರಹ್ಮಕ್ಕೆ ಹೋಗಿ ತಲುಪುವುದು. ಅಲ್ಲಿ ಯಾವುದೇ ಆಧ್ಯಾತ್ಮಿಕ ಆನಂದದ ಅನುಭೂತಿ ಇಲ್ಲ, ಕೇವಲ ಭೌತಿಕ ಸಮಸ್ಯೆಗಳಿಂದ ಬಿಡುಗಡೆ ಅಷ್ಟೇನೆ. ಸೊ 2 ಆಸೆಗಳೇನಿದೆ, ಇದು 2 ಕೂಡ ಭಗವಂತನ ಭಕ್ತಿಯ ಮಾರ್ಗದಲ್ಲಿ ಅದು ಬಾಧಕ. ಅದನ್ನ ನೀವು ದಯವಿಟ್ಟು ತೊರೆದು ಬನ್ನಿ, ಆಯ್ತಾ. ಸೊ 5ನೇ ಬಾರಿ ವಾಪಸ್ ಕಳಿಸ್ತಾರೆ. 6ನೇ ಬಾರಿ ಮತ್ತೊಂದು ವಿಷಯವನ್ನ ಹೇಳಿ ಕಳಿಸ್ತಾರೆ ಅವ್ರನ್ನ ವಾಪಸ್ಸು. ಸೊ ದಯವಿಟ್ಟು ಕ್ಷಮಿಸಿ, 8 ಗಂಟೆ ಆಗ್ತಾ ಇದೆ, ಆಗ್ಲೇನೆ ಒಂದು 10 ನಿಮಿಷ 15 ನಿಮಿಷ ತೆಗೆದುಕೊಂಡು ಇದನ್ನ ನಾನು ಮುಗಿಸ್ತೇನೆ. ಇದು ವಿಶೇಷವಾದಂತಹ ವಿಷಯ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚು ಸಮಯ ಬೇಕಾಗ್ತದೆ. ಆದರೆ ಮತ್ತೆ
ಕೇವಲ 6 ಮಾಡಿ ಮತ್ತೆ ಇನ್ನು 12 ಬೇರೆ ಇನ್ನೊಮ್ಮೆ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಒಂದು 10-15 ನಿಮಿಷ ತೆಗೆದುಕೊಂಡು ನಾನು ಮುಗಿಸ್ಬಿಡ್ತೇನೆ. ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು. ಸೊ 6ನೇ ಬಾರಿ ಏನನ್ನ ಹೇಳ್ತಾರೆ ಅಂತ ಹೇಳಿದ್ರೆ, ಭಗವದ್ ವಿಷಯದಲ್ಲಿ ಆಸೆಯನ್ನ ಸಂಪಾದಿಸಿ ಬನ್ನಿ. ಸೊ ಕೈವಲ್ಯ ಮತ್ತೆ ಐಶ್ವರ್ಯದಲ್ಲಿ ಆಸೆಯನ್ನ ಕಳೆದುಕೊಳ್ಳುವುದು ಬೇರೆ, ಆದರೆ ಭಗವಂತನ ವಿಷಯದಲ್ಲಿ ಆಸೆಯನ್ನ ಸಂಪಾದಿಸುವುದೇನಿದೆಯಲ್ಲ ಅದೇ ಬೇರೆ. ಏನಕ್ಕೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ನಿರಾಸೆಯಿಂದ ಇರೋದಕ್ಕೆ ಸಾಧ್ಯವಿಲ್ಲ. ಯಾವುದೇ ಆಸೆ ಇಲ್ಲದೆ ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಯದ್ಯಪಿ ಬೌದ್ಧರು ಹೇಳ್ತಾರೆ ಆ ರೀತಿಯಾಗಿ, ಆಸೆಯೇ ದುಃಖಕ್ಕೆ ಮೂಲ ಅಂತ. ಆದ್ರೆ ಆಸೆ ಇಲ್ಲದೆ ಯಾವುದೇ ಜೀವಿ, ಅದು ಪ್ರಾಣಿ ಆಗಿರ್ಬೋದು, ಒಂದು ಸಣ್ಣ ಕೀಟ ಆಗಿರ್ಬೋದು, ಅಥವಾ ಮನುಷ್ಯನಾಗಿರ್ಬೋದು, ಅಥವಾ ದೇವತೆ ಆಗಿರ್ಬೋದು, ಅವನು ಆಸೆ ಇಲ್ಲದೆ ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಆಸೆ ಅನ್ನೋದು ಬಹಳ ಮೂಲಭೂತವಾದಂತಹದ್ದು, ಅಸ್ತಿತ್ವಕ್ಕೆ ಮೂಲಭೂತವಾದಂತಹದ್ದು. ಆದ್ದರಿಂದ ಆಸೆ ಅನ್ನೋದು ಇರಬೇಕು. ಆದ್ರೆ ಯಾವ ಆಸೆ ಇರಬೇಕು? ಭಗವಂತನ ವಿಷಯದಲ್ಲಿ ಆಸೆ ಇರಬೇಕು ಅಲ್ಲ. ಸೊ ಇಲ್ಲಿ ನಾವು ನೋಡ್ಬೋದು, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಐಶ್ವರ್ಯ ಮತ್ತೆ ಕೈವಲ್ಯದಲ್ಲಿ ಆಸೆ ಬೇಡ, ಆದ್ರೆ ಭಗವಂತನ ವಿಷಯದಲ್ಲಿ ಆಸೆ ಇರಬೇಕು. ಅದನ್ನ ನೀವು ಸಂಪಾದಿಸಿ ಬನ್ನಿ ಅಲ್ಲ. ಸೊ ರಾಮಾನುಜರು ಎಷ್ಟೊಂದ್ಸತಿ ಹೇಳ್ತಾರೆ, ಶ್ರೀ ವೈಷ್ಣವ ಸಂಪ್ರದಾಯದ ಆಚಾರ್ಯರು, ಈ ಶ್ರೀ ಅಥವಾ ರಂಗ ಅಂತ ಹೇಳಿದ ಕೂಡಲೇ ರಾಮಾನುಜರಿಗೆ ಕಣ್ಣಲ್ಲಿ ನೀರೇ ಬಂದ್ಬಿಡ್ತಾ ಇತ್ತಂತೆ. ಯಾಕಂದ್ರೆ ಶ್ರೀರಂಗದ ಕಂಡ್ರೆ ಅಷ್ಟೊಂದು ಅವರಿಗೆ ಆಸಕ್ತಿ. ಶ್ರೀರಂಗ ಅಂದ ಕೂಡಲೇ ರಂಗನಾಥನನ್ನ ನೆನೆಸ್ಕೊಂಡು ಅವರು ಅಳೋಕ್ಕೆ ಶುರು ಮಾಡ್ಬಿಡ್ತಾ ಇದ್ರಂತೆ. ಅದೇ ರೀತಿ ಚೈತನ್ಯ ಮಹಾಪ್ರಭುಗಳು ಕೂಡ ಜಗನ್ನಾಥ್ ಅಂತ ಪೂರ್ತಿ ಯಾವತ್ತು ಹೇಳೋದಕ್ಕೆ ಆಗ್ತಾ ಇರ್ಲಿಲ್ವಂತೆ ಅವ್ರಿಗೆ. ಜಗನ್ನಾಥಲ್ಲಿ ಕೇವಲ ಜಗನ್ ಅಂತ ಹೇಳೋದಕ್ಕೆ ಕೂಡಲೇ ಅವರ ಕಣ್ಣಿನಲ್ಲಿ ನೀರೆಲ್ಲ ಬರೋದು ಎಲ್ಲ ಆಗ್ಬಿಡ್ತಾ ಇತ್ತಂತೆ. ಅಷ್ಟ ಸಾತ್ವಿಕ ವಿಕಾರ ಬಂದ್ಬಿಡ್ತಾ ಇತ್ತು. ಸೊ ಅಷ್ಟೊಂದು ಆಸಕ್ತಿ ಇದೆ ಅವರಲ್ಲಿ ಆಗ್ಲೇ ಭಗವಂತನ ವಿಷಯದಲ್ಲಿ. ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯವಿಲ್ಲ. ಯಾವ ದಿವ್ಯ ದೇಶಕ್ಕೆ ಹೋದ್ರೂ ಕೂಡ ರಾಮಾನುಜರು ಎಲ್ಲಾ 108 ದಿವ್ಯ ದೇಶಗಳಿಗೆ ಪ್ರಯಾಣ ಮಾಡ್ತಾರೆ. ಆ ಎಲ್ಲಾ ದಿವ್ಯ ದೇಶಗಳಲ್ಲೂ ಅತ್ಯುನ್ನತವಾದಂತಹ ಭಗವಂತನ ಸೇವೆಯನ್ನ ಮಾಡ್ತಾರೆ. ಸೊ ಅವರಲ್ಲಿ ಭಗವಂತನ ವಿಷಯದಲ್ಲಿ ಆಸಕ್ತಿ ಖಂಡಿತವಾಗ್ಲೂ ಇದೆ. ಸೊ 6ನೇ ಬಾರಿ ಇದನ್ನ ಅರಿತುಕೊಂಡು ವಾಪಸ್ಸು ಬರ್ತಾರೆ. ಅದಾದ್ಮೇಲೆ 7ನೇ ಬಾರಿ ಏನಂತ ಹೇಳ್ತಾರೆ? ವಿಷಯಾಂತರದಲ್ಲಿ ಆಸೆಯನ್ನ ಬಿಟ್ಟು ಬನ್ನಿ. ಸೊ 6ನೇ ವಿಷಯ ಮತ್ತೆ 7ನೇ ವಿಷಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. 6ನೇ ವಿಷಯದಲ್ಲಿ ಅವ್ರೇನ್ ಹೇಳಿದ್ದು? 6ನೇ ವಿಷಯದಲ್ಲಿ ಭಗವದ್ ವಿಷಯದಲ್ಲಿ ಆಸೆಯನ್ನ ಸಂಪಾದಿಸಿ ಬನ್ನಿ. ಆದ್ರೆ 7ನೇ ವಿಷಯದಲ್ಲಿ ವಿಷಯಾಂತರದಲ್ಲಿ, ವಿಷಯಾಂತರ ಅಂದ್ರೆ ಭಗವಂತನ ವಿಷಯವನ್ನ ಬಿಟ್ಟು ಬೇರೆ ಯಾವ ಯಾವ ವಿಷಯಗಳಿದೆ ಅದರಲ್ಲಿ ಆಸೆಯನ್ನ ಬಿಟ್ಟು ಬನ್ನಿ. ಪರಮಾತ್ಮನಿ ಯೋ ರಕ್ತಃ ವಿರಕ್ತಃ ಅಪರಮಾತ್ಮನಿ. ಪರಮಾತ್ಮನಿ, ರಕ್ತ ಅಂದ್ರೆ ಕನ್ನಡದ ರಕ್ತ ಅಲ್ಲ, ಇಲ್ಲಿ ರಕ್ತ ಅಂದ್ರೆ ಆಸಕ್ತಿ ಅಂತ ಅರ್ಥ ಇಲ್ಲಿ. ಸೊ ಪರಮಾತ್ಮನಲ್ಲಿ ಆಸಕ್ತಿ, ಭಗವಂತನಲ್ಲಿ ಆಸಕ್ತಿ. ಆದ್ರೆ ಯಾವುದು ಪರಮಾತ್ಮ ಅಲ್ಲ, ಅಂದ್ರೆ ಭಗವಂತನಲ್ಲದೆ ಇರ್ತಕ್ಕಂಥ ಇತರ ವಿಷಯಗಳಿದೆ, ಅದರಲ್ಲಿ ವಿರಕ್ತ. ವಿರಕ್ತ ಅಂದ್ರೆ ವೈರಾಗ್ಯ ಅಲ್ವಾ. ಭಗವದ್ಗೀತೆಯಲ್ಲಿ ಕೃಷ್ಣ ಅದನ್ನೇ ಹೇಳ್ತಾನೆ, ಅಭ್ಯಾಸೇನತು ವೈರಾಗ್ಯೇಣ ಅಭ್ಯಾಸೇನತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಮನಸ್ಸನ್ನ ನೀನು ನಿಯಂತ್ರಿಸಬೇಕಾದ್ರೆ ಮೊದಲನೇದು ಸಾಧನಾ ಭಕ್ತಿಯಲ್ಲಿ ತೊಡಗಬೇಕು, ಅಭ್ಯಾಸೇನತು ಕೌಂತೆಯ. 2ನೇದು ವೈರಾಗ್ಯವನ್ನ ಕೂಡ ನೀನು ಪರಿಪಾಲಿಸಬೇಕು. ಆದ್ರೆ ಕೇವಲ ವೈರಾಗ್ಯವನ್ನೇ ನಾನು ಪರಿಪಾಲಿಸ್ತೇನೆ ಅಂತ ಹೇಳಿದ್ರೆ ಎಷ್ಟೊಂದು ಯೋಗಿಗಳು ಮಾಡುವಂತೆ ಅದು ಸಫಲವಾಗೋದಿಲ್ಲ. ಏಕೆಂದ್ರೆ ಮನಸ್ಸಿನಲ್ಲಿ ಒಂದು ಸಫಲ ಆಶ್ರಯ ಅನ್ನೋದು ಬೇಕು. ಆ ಆಶ್ರಯ ಯಾರು ಅಂದ್ರೆ ಭಗವಂತ ಅಲ್ಲ. 2ನೇ ಅಧ್ಯಾಯದಲ್ಲಿ ಕೃಷ್ಣ ಅದನ್ನು ಕೂಡ ಹೇಳ್ತಾನೆ, ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇಹಿ ಯಸ್ಯ ಇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಯುಕ್ತ ಆಸೀತ ಮತ್ಪರಃ. ಮತ್ಪರಃ ಅಂದ್ರೆ ನನ್ನಲ್ಲಿ ನಿನ್ನ ಮನಸ್ಸನ್ನ ಕೇಂದ್ರೀಕರಿಸು. ಸೊ ಬೇರೆ ಇತರ ವಿಷಯಗಳಿಂದ ನಾವು ದೂರ ಇರೋದಕ್ಕೆ ಪ್ರಯತ್ನ ಪಡ್ಬೋದು, ಆದ್ರೆ ಲಾಂಗ್ ಟರ್ಮ್ ನಲ್ಲಿ ಕಾಲಾವಧಿಯಲ್ಲಿ ಅದು ವಾಪಸ್ಸು ಮನಸ್ಸು ಅಲ್ಲಿಗೆ ಹೊರಟೋಗ್ತದೆ. ಅದು ಹೋಗಬಾರದು ಅಂತ ಹೇಳಿದ್ರೆ ಇತರ ವಿಷಯಗಳಿಂದ ನಾವು ದೂರ ಇರಬೇಕು. ಆದ್ರೆ ಅದಕ್ಕಿಂತ ಮುಂಚೆ ನಾವೇನ್ ಮಾಡಬೇಕು? ಭಗವಂತನ ವಿಷಯದಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಆದ್ರಿಂದ ಗೋಷ್ಠಿಪೂರ್ಣರು ರಾಮಾನುಜರಿಗೆ ಮೊದಲು ಭಗವದ್ ವಿಷಯದಲ್ಲಿ ಆಸೆಯನ್ನ ಸಂಪಾದಿಸಿ, ಅದಾದ ಮೇಲೆ ವಿಷಯಾಂತರದಲ್ಲಿ ಆಸೆಯನ್ನ ಬಿಟ್ಟು ಬನ್ನಿ. ಸೊ ಅದಾದ್ಮೇಲೆ 8ನೇ ಬಾರಿ ಬಂದಾಗ ಏನಂತ ಹೇಳ್ತಾರೆ? ಪಾರತಂತ್ರ್ಯವನ್ನ ಸಂಪಾದಿಸಿ ಬನ್ನಿ. ಪಾರತಂತ್ರ್ಯ ಅಂದ್ರೆ ಏನು? ಪಾರತಂತ್ರ್ಯ ಅಂದ್ರೆ ಸಂಪೂರ್ಣವಾಗಿ ಭಗವಂತನ ಮೇಲೆಯೇ ನಿರ್ಭರವಾಗಿರ್ತಕ್ಕಂತಹದ್ದು. ರಾಮಾಯಣದಲ್ಲಿ ಇದನ್ನ ನಾವು ಬಹಳ ಸ್ಪಷ್ಟವಾಗಿ ನೋಡ್ತೇವೆ. ರಾಮಾಯಣದಲ್ಲಿ 4 ಅಣ್ಣ ತಮ್ಮಂದ್ರು ಯಾರಿದ್ರು, ಆ 4 ಕೂಡ ಒಂದೊಂದು ತತ್ವವನ್ನ ಪ್ರತಿನಿಧಿಸ್ತಾರೆ. ರಾಮ ಲೋಕಮರ್ಯಾದ, 2ನೇದು ಲಕ್ಷ್ಮಣ ಭಗವತ್ ಶೇಷತ್ವ, 3ನೇದು ಭರತ ಭಗವತ್ ಪಾರತಂತ್ರ್ಯ, 4ನೇದು ಈ ಶತ್ರುಘ್ನ ಭಾಗವತ ಶೇಷತ್ವ. ಅದನ್ನ ಇಲ್ಲಿ ನಾವು ಚರ್ಚೆ ಮಾಡೋದಿಲ್ಲ. ಆದ್ರೆ ಪಾರತಂತ್ರ್ಯ ಅಂದ್ರೆ ಏನು? ಭಗವಂತ ಹೇಗೆ ಹೇಳ್ತಾನೆ ಹಾಗೆ ನಾವು ಮಾಡುವಂತಹದ್ದು ಅಲ್ಲ. ಸೊ ನಾವು ನೋಡ್ತೇವೆ ರಾಮಾಯಣದಲ್ಲಿ ಲಕ್ಷ್ಮಣನಿಗೆ ಕೂಡ ರಾಮಚಂದ್ರ ಹೇಳ್ತಾನೆ, ನೀನು ಇಲ್ಲೇ ಇದ್ಕೊಂಡು ತಂದೆ ತಾಯಂದ್ರನ್ನ ಅಂದ್ರೆ ದಶರಥ, ಕೌಸಲ್ಯೆ,
ಕೈಕೇಯಿ ಮತ್ತೆ ಸುಮಿತ್ರೆ ಇವರೆಲ್ಲ ಯಾರಿದ್ದಾರೆ ಅವರೆಲ್ಲರನ್ನ ನೀನು ಇಲ್ಲೇ ಇದ್ಕೊಂಡು ನೋಡ್ಕೋ, ನಾನು ಹೋಗ್ತೇನೆ, ನಾನು ಮತ್ತೆ ಸೀತೆ ಹೋಗ್ತೇವೆ ಅರಣ್ಯ ವಾಸಕ್ಕೆ, ನಾವು ಅಲ್ಲಿ ಮಾಡಿ 14 ವರ್ಷ ಆದ್ಮೇಲೆ ಬರ್ತೇವೆ ಅಂತ. ಆದ್ರೆ ಲಕ್ಷ್ಮಣ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಲಕ್ಷ್ಮಣನ ಪ್ರಕಾರ ಭಗವಂತನ ಸೇವೆಯನ್ನ ಅವನು ಹೇಗೆ ಮಾಡ್ತಾನೆ ಅಂದ್ರೆ ಭಗವಂತನ ಜೊತೆಯಲ್ಲೇ ಇದ್ಕೊಂಡು ಮಾಡ್ತಾನೆ. ಸೊ ಅಂದ್ರೆ ನನಗೆ ತೋರುವಂತೆ ಭಗವಂತನ ಸೇವೆಯನ್ನ ನಾನು ಮಾಡ್ತೇನೆ. ರಾಮಚಂದ್ರನಿಗೆ ಅದು ನಿಜವಾಗ್ಲೂ ಅದು ಆ ರಾಮಚಂದ್ರನಿಗೆ ಹೆಚ್ಚು ಆ ಸಂತೃಪ್ತಿಯನ್ನ ತಂದಿದ್ದು ಭರತನ ಅಥವಾ ಲಕ್ಷ್ಮಣನ ಅಂತ ಕೇಳಿದ್ರೆ ಶ್ರೀ ವೈಷ್ಣವ ಆಚಾರ್ಯರ ಪ್ರಕಾರ ಭರತ. ಏನಕ್ಕೆ ಅಂತ ಹೇಳಿದ್ರೆ 14 ವರ್ಷಗಳ ಕಾಲ ರಾಮಚಂದ್ರನ ವಿರಹದಲ್ಲಿ ಅಯೋಧ್ಯೆಯ ಹತ್ತಿರದಲ್ಲಿ ಇರ್ತಕ್ಕಂಥ ನಂದಿ ಗ್ರಾಮದಲ್ಲಿ ರಾಮಚಂದ್ರನ ವಿರಹದಲ್ಲಿ ರಾಮಚಂದ್ರನ ಸೇವೆಯನ್ನ ಭರತ ಮಾಡ್ತಾನೆ. ಆದರೆ ಲಕ್ಷ್ಮಣನಿಗೆ ರಾಮಚಂದ್ರ ಹೇಳಿದರೂ ಕೂಡ ಅದನ್ನ ಕೇಳದೆ ಲಕ್ಷ್ಮಣ ಅವನ ಜೊತೆಗೆ ಬರ್ತಾನೆ. ಸೊ ಲಕ್ಷ್ಮಣ ಭಗವತ್ ಶೇಷತ್ವ ಅಂದ್ರೆ ಶೇಷಿ ಮತ್ತೆ ಶೇಷ ಯಾವತ್ತೂ ಬೇರೆ ಆಗೋದಿಲ್ಲ, ಅವರಿಬ್ಬರು ಒಟ್ಟಿಗೆ ಇರ್ತಾರೆ. ಸೊ ಒಟ್ಟಿಗೆ ಇದ್ದು ಸೇವೆಯನ್ನ ಮಾಡುವಂತಹದ್ದು ಶೇಷತ್ವ. ಪಾರತಂತ್ರ್ಯ ಅಂದ್ರೆ ಭಗವಂತ ಏನ್ ಹೇಳ್ತಾನೆ ಹಾಗೆ ನಾನು ಸೇವೆಯನ್ನ ಮಾಡ್ತೇನೆ, ನನ್ನ ಜೊತೆಗೆ ಇರು ಅಂದ್ರೆ ಅವನ ಜೊತೆಗೆ ಇರ್ತೇನೆ, ವಿರಹದಲ್ಲಿ ಸೇವೆಯನ್ನು ಮಾಡುವಂತ ಹೇಳಿದ್ರೆ ವಿರಹದಲ್ಲಿ ಸೇವೆಯನ್ನ ಮಾಡ್ತೇನೆ. ಸೊ ಇದು ಪಾರತಂತ್ರ್ಯ ಅಂದ್ರೆ ಸಂಪೂರ್ಣವಾಗಿ ಭಗವಂತನ ಮೇಲೆ ನಿರ್ಭರವಾಗಿರ್ತಕ್ಕಂತಹದ್ದು. ಆತ್ಮ ನಿಕ್ಷೇಪ ಕಾರ್ಪಣ್ಯೆ ಷಡ್ವಿಧಾ ಶರಣಾಗತಿ. 6 ಶರಣಾಗತಿಯ ಯಾವ ಲಕ್ಷಣಗಳಿದೆ ಅದರಲ್ಲಿ ಒಂದು ಯಾವುದು ಅಂತ ಹೇಳಿದ್ರೆ ಪಾರತಂತ್ರ್ಯ, ಆತ್ಮನಿಕ್ಷೇಪ ಅಂದ್ರೆ ಭಗವಂತನ ಮೇಲೆ ಸಂಪೂರ್ಣವಾಗಿ ನಮ್ಮನ್ನ ನಾವು ಸಮರ್ಪಿಸಿಕೊಂಡು ಬಿಡುವುದು, ಅದಕ್ಕೆ ಪಾರತಂತ್ರ್ಯ. ಅದನ್ನ ಸಂಪಾದಿಸಿ ಬನ್ನಿ 8ನೇ ಬಾರಿ ಅಲ್ಲ, ಅದಾದ್ಮೇಲೆ ಹೋಗ್ತಾರೆ ಮತ್ತೆ 9ನೇ ಬಾರಿ ನೋಡಿ ಏನ್ ಹೇಳ್ತಾ ಇದ್ದಾರೆ, ರಾಗದ್ವೇಷಗಳನ್ನ ಗೆದ್ದು ಬನ್ನಿ. 2ನೇ ಅಧ್ಯಾಯದಲ್ಲಿ ಕೃಷ್ಣ ಇದನ್ನು ಹೇಳ್ತಾನೆ, ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಿಶ್ಯೇರ್ ವಿಧೇಯಾತ್ಮ ಪ್ರಸಾದ ಅಧಿಗಚ್ಚತಿ. ಪ್ರಸಾದ ಅಂದ್ರೆ ಭಗವಂತನ ಕೃಪೆ. ಪ್ರಸಾದ ಅಂದ್ರೆ ಕೇವಲ ಮಂದಿರದಲ್ಲಿ ನಾವು ಉಣ್ಣುವಂತಹ ಪ್ರಸಾದ ಅಲ್ಲ. ಪ್ರಸಾದ ಅಂದ್ರೆ ನಿಜವಾಗ್ಲೂ ಭಗವಂತನ ಆಶೀರ್ವಾದ ಅಂತ ಅರ್ಥ. ಅದನ್ನ ಯಾರಾದ್ರೂ ಪಡೆದುಕೊಳ್ಳಬೇಕಾದ್ರೆ ಅವರಲ್ಲಿ ಇರಬೇಕಾದಂತ ಲಕ್ಷಣಗಳು ಯಾವುದು ಅಂತ ಹೇಳಿದ್ರೆ ರಾಗದ್ವೇಷ ವಿಮುಕ್ತೈಸ್ತು. ರಾಗ ಮತ್ತೆ ದ್ವೇಷಗಳನ್ನ ಅವರು ತೊರೆದಿರಬೇಕು ಅಲ್ಲ. ಭಗವದ್ಗೀತೆಯಲ್ಲಿ ಇದನ್ನು ಕೂಡ ಬಹಳ ಸ್ಪಷ್ಟವಾಗಿ 2ನೇ ಅಧ್ಯಾಯದಲ್ಲಿ ಬಹಳ ಅದ್ಭುತವಾಗಿ ಕೃಷ್ಣ ಅದನ್ನ ವಿವರಿಸ್ತಾನೆ. ವಿಷಯಾವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಹೌದು, ಬೇರೆ ಎಲ್ಲ ಇಂದ್ರಿಯ ವಸ್ತುಗಳಿಂದ ನೀನು ಬಿಡುಗಡೆಯನ್ನ ಪಡ್ಕೋಬೇಕು ಅಂತ ಹೇಳ್ತಾ ಇದ್ಯಾ ಕೃಷ್ಣ, ಆದ್ರೆ ನನ್ನ ಇಂದ್ರಿಯಗಳು ಸ್ವಾಭಾವಿಕವಾಗಿ ಇಂದ್ರಿಯ ವಸ್ತುಗಳ ಕಡೆಗೆ ಹೋಗ್ತಾ ಇದೆಯಲ್ಲ, ಏನ್ ಮಾಡೋದು? ಆವಾಗ ಕೃಷ್ಣ ಹೇಳ್ತಾನೆ, ಒಂದು ಉನ್ನತವಾದಂತ ರಸಕ್ಕೆ ನೀವು ಪ್ರಯತ್ನವನ್ನ ಪಡಬೇಕು. ಪರಂ ದೃಷ್ಟ್ವಾ ನಿವರ್ತತೆ. ಉನ್ನತ ರಸದ ಅನುಭೂತಿ ಆದ್ರೆ ನಿಕೃಷ್ಟವಾದಂತಹ ಇಂದ್ರಿಯ ಭೋಗದ ಕಡೆಗೆ ಈ ಇಂದ್ರಿಯಗಳು ಹೋಗೋದಿಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ನಮಗೆ ಯಾವ ಯಾವ ಪೂರ್ವ ಅನುಭವ ಇದೆ ಅದರ ಪ್ರಕಾರ ನನ್ನ ಇಂದ್ರಿಯ ಭೋಗಕ್ಕೆ ಇದು ಅನುಕೂಲ, ಇಂದ್ರಿಯ ಭೋಗಕ್ಕೆ ಇದು ಅನಾನುಕೂಲ ಅಂತ ನಾವು ನಿರ್ಧಾರ ಮಾಡ್ತೇವೆ. ಸೊ ಅದರಿಂದ ರಾಗ ಮತ್ತೆ ದ್ವೇಷ ಬರುತ್ತೆ. ಯಾವುದು ನನ್ನ ಇಂದ್ರಿಯ ಭೋಗಕ್ಕೆ ಅನುಕೂಲ ಅಂತ ನನಗೆ ಅನ್ಸುತ್ತೆ ಅದು ರಾಗ, ಅದರಲ್ಲಿ ರಾಗ ಬರುತ್ತೆ, ಅದರಲ್ಲಿ ಆಸಕ್ತಿ ಅನ್ನೋದು ಬರುತ್ತೆ. ಯಾವುದು ನನಗೆ ಇಂದ್ರಿಯ ಭೋಗಕ್ಕೆ ಅನುಕೂಲ ಇಲ್ಲ ಅಂತ ನನಗೆ ಅನ್ಸುತ್ತೆ, ಅನಾನುಕೂಲ ಅಂತ ಅನ್ಸುತ್ತೆ, ಅದರಲ್ಲಿ ನನಗೆ ದ್ವೇಷ ಅನ್ನೋದು ಬರುತ್ತೆ. ಇದನ್ನ ನಾವು ಹೇಗೆ ಗೆಲ್ಲೋದು ಅಂತ ಹೇಳಿದ್ರೆ ಅಲ್ಲಿ ಮತ್ತೆ ಶರಣಾಗತಿಯ ಮೊದಲನೇ 2 ಲಕ್ಷಣಗಳನ್ನ ಹೇಳಿ ವಿವರಿಸ್ತಾರೆ. ಅನುಕೂಲ್ಯಸ್ಯ ಸಂಕಲ್ಪ ಪ್ರತಿಕೂಲಸ್ಯ ವಿವರ್ಜನಂ. ಅನುಕೂಲ ಅಂದ್ರೆ ಏನು? ಇದುವರೆಗೆ ನನ್ನ ಇಂದ್ರಿಯ ಭೋಗಕ್ಕೆ ಯಾವುದು ಅನುಕೂಲ ಅದನ್ನ ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ, ಅನಾನುಕೂಲವಾದದ್ದನ್ನ ನಾನು ತ್ಯಾಗ ಮಾಡ್ತಾ ಇದ್ದೇನೆ. ಆದ್ರೆ ಇನ್ಮೇಲಿಂದ ನಾನೇನ್ ಮಾಡ್ಬೇಕು? ಭಗವಂತನ ಸೇವೆಗೆ ಮತ್ತೆ ಭಕ್ತರ ಸೇವೆಗೆ ಯಾವುದು ಅನುಕೂಲವಾಗಿದೆ ಅದನ್ನ ನಾನು ಸ್ವೀಕಾರ ಮಾಡ್ತೀನಿ. ಯಾವುದು ಅನಾನುಕೂಲ ಇದೆ ಅದನ್ನ ನಾನು ಪರಿತ್ಯಾಗ ಮಾಡ್ಬಿಡ್ತೇನೆ. ಆವಾಗ ನನ್ನ ಇಂದ್ರಿಯ ಭೋಗದ ಸ್ತರದಿಂದ ಭಗವಂತನ ಇಂದ್ರಿಯ ಭೋಗದ ಸ್ತರಕ್ಕೆ ನಾನು ತಲುಪಬಹುದು. ಅದರಿಂದ ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ರಾಗ ಮತ್ತೆ ದ್ವೇಷಗಳನ್ನ ನಾನು ಗೆಲ್ಲಬಹುದು. ಅದನ್ನ ಇಲ್ಲಿ ಹೇಳ್ತಾರೆ ಅಲ್ಲ. ಅದ್ಭುತವಾಗಿ ನೋಡಿ, ಒಂದೊಂದು ವಿಷಯವೂ ಕೂಡ ಎಷ್ಟು ಆಳವಾಗಿದೆ. ಸೊ ಆದ್ರಿಂದ ತಿರುಕೋಷ್ಟಿಯೂರ್ ನಂಬಿ ಅಂದ್ರೆ ಗೋಷ್ಠಿಪೂರ್ಣರವರು ಸುಮ್ನೆ ಯಾವುದೋ ಒಂದು ಆಟ ಆಡೋದಕ್ಕೆ ಅವರನ್ನ ವಾಪಸ್ಸು ಕಳಿಸ್ತಾ ಇರ್ಲಿಲ್ಲ. ಬಹಳ ಉನ್ನತವಾದಂತಹ ವಿಷಯವನ್ನ ಹೇಳಿ ಈ ಒಂದು ವಿಷಯವನ್ನ ಗೆದ್ದು ನೀವು ವಾಪಸ್ಸು ಬನ್ನಿ ಅಂತ ಹೇಳಿ ಕಳಿಸ್ತಾ ಇದ್ರು. ಸೊ ಮತ್ತೆ 10ನೇ ಬಾರಿ ವಾಪಸ್ಸು ಬರ್ತಾರೆ. ಆವಾಗ ಇವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ ವೈಷ್ಣವತ್ವವನ್ನ ಸಂಪಾದಿಸಿ ಬನ್ನಿ. ಶ್ರೀ ವೈಷ್ಣವತ್ವವನ್ನ ಅಥವಾ ವೈಷ್ಣವತ್ವವನ್ನ. ವೈಷ್ಣವತ್ವ ಅಂದ್ರೆ ಏನು? ಮೊದಲನೇದಾಗಿ ವೈಷ್ಣವ ಅಂದ್ರೆ ಮೊದಲನೇ 9 ಯಾವ ಯಾವ ಯೋಗ್ಯತೆಗಳಿದೆ ಅದನ್ನ ನಾವು ಗೆದ್ದಿದ್ರೆ ಮಾತ್ರ ವೈಷ್ಣವರಾಗ್ತೇವೆ ಅನ್ನೋದು ಮೊದಲನೇದು ಅಲ್ಲಿ ಹೇಳ್ತಾರೆ.
ಆದ್ರೆ ಎರಡನೇದು ಬಹಳ ಮುಖ್ಯವಾಗಿ ಅವರೇನ್ ಹೇಳ್ತಾರೆ ಅಂತ ಹೇಳಿದ್ರೆ ಪರದುಃಖ ಅಸಹಿಷ್ಣುತತ್ವಂ ವೈಷ್ಣವತ್ವಂ. ಬೇರೆಯವರ ದುಃಖವನ್ನ ನಾವು ತಡ್ಕೊಳ್ಳೋದಕ್ಕಾಗೋದಿಲ್ಲ, ಅದು ನಿಜವಾದಂತಹ ವೈಷ್ಣವನ ಲಕ್ಷಣ ಅಲ್ಲ. ಸೊ ಇದಕ್ಕೆ ಇದೇ ಒಂದು ರಾಮಾನುಜರ ಲೀಲೆ ಏನಿದೆ, ಇದೇ ಒಂದು ಜ್ವಲಂತ ಉದಾಹರಣೆ. ಸೊ ಇದಾದ ಮೇಲೆ 18 ಬಾರಿ ಕಷ್ಟಪಟ್ಟು ಆ ರಹಸ್ಯವನ್ನ ಪಡೆದುಕೊಂಡ್ರೂ ಕೂಡ ರಾಮಾನುಜರು ಎಲ್ಲರಿಗೆ ಬಹಳ ಸುಲಭವಾಗಿ ಅದನ್ನ ಕೊಟ್ಬಿಡ್ತಾರೆ. ಅದನ್ನ ನಾವು ಮುಂದಕ್ಕೆ ನೋಡ್ತೇವೆ ಅಲ್ಲ. ಸೊ ಇದೇ ಒಂದು ಜ್ವಲಂತ ಉದಾಹರಣೆ. ಸೊ ಶ್ರೀ ವೈಷ್ಣವತ್ವವನ್ನ ಸಂಪಾದಿಸಿ ಬನ್ನಿ ಅಂತ ಹೇಳ್ತಾರೆ. ಅವ್ರು ಹೋಗಿ ವಾಪಸ್ ಬರ್ತಾರೆ. 11ನೇ ಬಾರಿ ಸಾತ್ವಿಕ ಪರಿಗ್ರಹವನ್ನ ಸಂಪಾದಿಸಿ ಬನ್ನಿ. ಸಾತ್ವಿಕ ಪರಿಗ್ರಹ ಅಂದ್ರೆ ಏನು? ಯಾರು ಸತ್ವಗುಣದಲ್ಲಿ ಇರ್ತಾರೆ ಅಂತಹ ವ್ಯಕ್ತಿಗಳು, ಅವರು ಭಕ್ತರಾಗಿರಬಹುದು ಅಥವಾ ಅಭಕ್ತರಾಗಿರಬಹುದು, ಸಾಮಾನ್ಯ ಜನರೇ ಆಗಿರಬಹುದು. ನಾವು ಪರಲೋಕದಲ್ಲೂ ಕೂಡ ನೋಡ್ತೀವಿ, ಹೊರಗಿನ ಲೋಕದಲ್ಲಿ ಎಷ್ಟೊಂದು ಜನ ನಮಗಿಂತ, ನಾವು ಯದ್ಯಪಿ ಭಕ್ತಿಯನ್ನ ಅಭ್ಯಾಸ ಮಾಡ್ತಾ ಇರಬಹುದು, ಆದ್ರೆ ನಮಗಿಂತ ಹೆಚ್ಚು ಸಹನೆ ಅವರಲ್ಲಿ ಇರ್ತದೆ, ಹೆಚ್ಚು ಸತ್ವಗುಣದ ಲಕ್ಷಣಗಳು ಅವರಲ್ಲಿ ಇರ್ತದೆ ಅಲ್ಲ. ಅಂತಹ ಸತ್ವಗುಣಿಗಳ ಪರಿಗ್ರಹ ಅಂದ್ರೆ ಆಕ್ಸೆಪ್ಟೆನ್ಸ್. ಅವರಿಂದ ಇವರು ನನ್ನವರು ಅಂತ ಅನ್ನಿಸ್ಕೊಂಡು ನೀವು ವಾಪಸ್ ಬನ್ನಿ ಅಂತ. ಏನಕ್ಕೆ ಅಂತ ಹೇಳಿದ್ರೆ ಭಗವದ್ಗೀತೆ 14ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಂ ಅನಾಮಯಂ. ಈ ಸತ್ವಗುಣ ಅನ್ನೋದೇನಿದೆಯಲ್ಲ ಅದು ಬಹಳ ಮುಖ್ಯವಾದಂತಹದ್ದು. ಏನಕ್ಕೆ ಅಂತ ಹೇಳಿದ್ರೆ ಆ ಒಂದು ಗುಣದಿಂದ ನಾವು ನಮ್ಮ ಗುಣಾತೀತರಾಗೋದಕ್ಕೆ ಒಂದು ಮೆಟ್ಟಿಲು, ಬಹಳ ಸುಲಭವಾಗಿ ಏರಬಹುದಾದಂತಹ ಮೆಟ್ಟಿಲು ಯಾವುದು ಅಂತ ಹೇಳಿದ್ರೆ ಈ ಸತ್ವಗುಣ ಅನ್ನುವಂತಹದ್ದು. ಪ್ರಭುಪಾದರು ಉದಾಹರಣೆಯನ್ನು ಕೊಡ್ತಾ ಇದ್ರು. ಹೇಗೆ ನಾವು ವಿಮಾನದಲ್ಲಿ ಪ್ರಯಾಣ ಮಾಡ್ತೇವೆ, ಆದರೆ ವಿಮಾನ ಎಲ್ಲಿಂದ ಬೇಕಾದ್ರೂ ಟೇಕ್ ಆಫ್ ಆಗೋದಿಲ್ಲ. ಆ ವಿಮಾನ ಟೇಕ್ ಆಫ್ ಆಗ್ಬೇಕಾದ್ರೆ ನಾವು ಮೊದಲು ಏರ್ಪೋರ್ಟ್ಗೆ ಹೋಗ್ಬೇಕು, ಆ ರನ್ವೇಗೆ ಹೋಗ್ಬೇಕು. ರನ್ವೇನಲ್ಲಿ ಆ ವಿಮಾನ ನಿಂತಿರ್ತದೆ, ರನ್ವೇಯಿಂದ ಆ ವಿಮಾನ ಟೇಕ್ ಆಫ್ ಆಗ್ತದೆ. ಸೊ ಆ ರನ್ವೇ ಏನಿದೆ ಅದು ಸತ್ವಗುಣದ ತರಹ. ಏಕೆಂದ್ರೆ ಗುಣಾತೀತರಾಗಬೇಕಂದ್ರೆ ಆ ವಿಮಾನ ಟೇಕ್ ಆಫ್ ಆಗೋದು ಗುಣಾತೀತರಾಗುವಂತಹ ವಿಷಯ. ಸೊ ಅದಕ್ಕೆ ಹೋಗ್ಬೇಕಾದ್ರೆ, ಗುಣಾತೀತರಾಗಬೇಕಾದ್ರೆ ಮೊದಲನೇದ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಸತ್ವಗುಣಕ್ಕಾದ್ರೂ ಬರಬೇಕು. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಸತ್ವಗುಣಿಗಳು ಯಾರಿದ್ದಾರೆ ಅಂಥವರಿಂದ ಪರಿಗ್ರಹ ಅಂದ್ರೆ ಆಕ್ಸೆಪ್ಟೆನ್ಸ್. ಈ ರಾಮಾನುಜರು ನನ್ನವರು ಅಂತ ಅಂಥವರಿಂದ ಹೇಳಿಸ್ಕೊಂಡು ನೀವು ಬರಬೇಕು ಅಲ್ಲ. ಸೊ ರಾಮಾನುಜರ ಒಂದು ಸಂಘದಲ್ಲಿ ಎಲ್ಲರೂ ಸತ್ವಗುಣಿಗಳೇ ಇದ್ರು. ಸೊ ಅವರು ಹೋಗಿ ವಾಪಸ್ಸು ಬರ್ತಾರೆ. 12ನೇ ಬಾರಿ ಹೇಳ್ತಾರೆ ಭಾಗವತ ಪರಿಗ್ರಹವನ್ನ ಸಂಪಾದಿಸಿ ಬನ್ನಿ. ನೋಡಿ, ಒಂದೊಂದ್ ಸತಿನೂ ಇನ್ನೂ ಒಂದಷ್ಟು ಉತ್ಕೃಷ್ಟವಾದಂತಹ ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಭಾಗವತ ಪರಿಗ್ರಹ ಮೊದಲನೇದು ಸಾತ್ವಿಕನ ಪರಿಗ್ರಹ, ಅದು ಸಾಕಾಗೋದಿಲ್ಲ. ಆದ್ರೆ ಭಾಗವತ ಅಂದ್ರೆ ಭಗವಂತನ ಪರಿಶುದ್ಧ ಭಕ್ತ ಯಾರಿದ್ದಾರೆ ಅಂಥವರಿಂದ ಪರಿಗ್ರಹವನ್ನ ಸಂಪಾದಿಸಿ ಬನ್ನಿ. ರಾಮಾನುಜರ ಮತ್ತೆ ಸಂಘದಲ್ಲಿ ಎಲ್ಲರೂ ಭಗವಂತನ ಪರಿಶುದ್ಧ ಭಕ್ತರೇ ಇದ್ದಿದ್ದು. ಕೂರೇಶ, ದಾಶರಥಿ, ಗೋವಿಂದ ಮತ್ತೆ ಧನುರ್ದಾಸ ಇಂತಹ ಬಹಳ ಉತ್ಕೃಷ್ಟವಾದಂತಹ ಭಕ್ತರಿದ್ರು. ಸೊ ಅದನ್ನ ಸಂಪಾದಿಸಿ ಬನ್ನಿ ಅಂತ ಹೇಳೋದ್ರಲ್ಲಿ ಯಾವುದೇ ಅರ್ಥ ಇರಲಿಲ್ಲ. ಆದ್ರೂ ಕೂಡ ಹೇಳ್ತಾರೆ, ರಾಮಾನುಜರಿಗೆ ಗೊತ್ತಾಗತ್ತೆ, ವಾಪಸ್ಸು ಬರ್ತಾರೆ. 13ನೇ ಬಾರಿ ಏನ್ ಹೇಳ್ತಾರೆ ಅಂದ್ರೆ ಭಗವತ್ ಪರಿಗ್ರಹವನ್ನ ಸಂಪಾದಿಸಿ ಬನ್ನಿ. ಮೊದಲನೇದು ಸಾತ್ವಿಕನ ಪರಿಗ್ರಹ, ಸಾಮಾನ್ಯನಾದಂತಹ ಸತ್ವಗುಣಿಯ ಪರಿಗ್ರಹ. ಎರಡನೇದು ಭಾಗವತ ಪರಿಗ್ರಹ, ಭಗವಂತನ ಪರಿಶುದ್ಧ ಭಕ್ತನ ಪರಿಗ್ರಹ. ಮೂರನೇದು ಭಗವತ್ ಪರಿಗ್ರಹ, ಅಂದ್ರೆ ಭಗವಂತನೇ ಒಪ್ಕೊಳ್ಬೇಕು, ಇವನಿಗೆ ಮಂತ್ರೋಪದೇಶವನ್ನ ಮಾಡೋದಕ್ಕೆ ಯೋಗ್ಯನಾಗಿದ್ದಾನೆ ಅಂತ ಒಪ್ಕೊಳ್ಬೇಕು. ಸೊ ಇದು ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ ಅಲ್ಲಿ ಕೂಡ ಅಲ್ಲಿ ಒಂದು ವಿಷಯವನ್ನ ಹೇಳ್ತಾರೆ. ರಾಮಾನುಜರು ಯಾವಾಗ ಇಲ್ಲಿಗೆ ಬರ್ತಾರೆ, ಶ್ರೀರಂಗಕ್ಕೆ ಬರ್ತಾರೆ, ಸನ್ಯಾಸಿಯಾಗಿ ಮೊದಲನೇ ಬಾರಿ ಬರ್ತಾರೆ, ರಂಗನಾಥನ ದರ್ಶನವನ್ನ ಮೊದಲನೇ ಬಾರಿ ಮಾಡ್ತಾರೆ. ಅದಕ್ಕಿಂತ ಹಿಂದೆ ಕೂಡ ಯಾಮುನಾಚಾರ್ಯರನ್ನ ನೋಡಕ್ಕೆ ಬಂದಿರ್ತಾರೆ. ಆದ್ರೆ ಯಾಮುನಾಚಾರ್ಯರು ಅಷ್ಟೊತ್ತಿಗೆ ಆಗ್ಲೇ ಲೋಕದಿಂದ ಪ್ರಸ್ಥಾನ ಮಾಡಿದ್ರು ಅಂತ ಹೇಳಿ ಬಹಳ ದುಃಖದಿಂದ ರಂಗನಾಥನ ದರ್ಶನವನ್ನ ಮಾಡದೆ ಅವರು ವಾಪಸ್ಸು ಕಾಂಚೀಪುರಕ್ಕೆ ರಾಮಾನುಜರು ಬಂದ್ಬಿಡ್ತಾರೆ. ಸೊ ಇವಾಗ ಬರ್ಬೇಕಾದ್ರೆ ಮೊದಲನೇ ಬಾರಿ ರಂಗನಾಥನ ದರ್ಶನವನ್ನ ಮಾಡಕ್ಕೆ ಬಂದಾಗ ಆ ರಂಗನಾಥನೇ ರಾಮಾನುಜರಿಗೆ ಒಂದು ಹೆಸರನ್ನ ಕೊಡ್ತಾನೆ. ಯಾವ್ದಂತ ಹೇಳಿದ್ರೆ ಉಡೈಯವರ್ ಅಂತ ತಮಿಳು ಭಾಷೆಯಲ್ಲಿ ಹೆಸರು. ಉಡೈಯವರ್ ಅಂದ್ರೆ ಈ ಲೋಕಕ್ಕೂ ಮತ್ತೆ ಪರಲೋಕಕ್ಕೆ ಕೂಡ, ವೈಕುಂಠಕ್ಕೂ ಅಧಿಪತಿಯಾಗಿರ್ತಕ್ಕಂಥವ್ರು ಇವರು ಅಂತ. ಸೊ ಅದರಿಂದ ಎಲ್ಲರಿಗೂ ಗೊತ್ತಾಗತ್ತೆ ಭಗವತ್ ಪರಿಗ್ರಹ, ಭಗವಂತ ಇವನನ್ನ ಒಪ್ಕೊಂಡಿದ್ದಾನೆ ಆಚಾರ್ಯರಾಗೋದಕ್ಕೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಎಲ್ಲರಿಗೂ ಗೊತ್ತೇ ಇದ್ದಂತಹ ವಿಷಯ. ಆದ್ರೂ ಗೋಷ್ಠಿಪೂರ್ಣರು ಹೇಳಿ ಕಳಿಸ್ತಾರೆ, ರಾಮಾನುಜರಿಗೆ ಗೊತ್ತಾಗತ್ತೆ, ವಾಪಸ್ಸು ಬರ್ತಾರೆ. 14ನೇ ಬಾರಿ ಇನ್ನೇನು ಮುಗಿಸ್ತಾ ಇದ್ದೇವೆ ನಾವು, ಒಂದು 5 ನಿಮಿಷ ಅಷ್ಟೇನೆ. ಸೊ 14ನೇ ಬಾರಿ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಅನನ್ಯ ಪ್ರಯೋಜನತ್ವವನ್ನ ಸಂಪಾದಿಸಿ ಬನ್ನಿ. ಅನನ್ಯ ಪ್ರಯೋಜನ ಅಂದ್ರೆ ಏನು? ಅನ್ಯ ಅಂದ್ರೆ ಬೇರೆದು ಅಂತ ಅರ್ಥ. ಅನನ್ಯ ಅಂದ್ರೆ ಯಾವುದೇ ಬೇರೆ ವಿಷಯದಲ್ಲಿ ಪ್ರಯೋಜನವನ್ನ ಹುಡುಕದೇ ಇರ್ತಕ್ಕಂಥದ್ದು.
ಅಲ್ಲ, ಯಾವುದೇ ಬೇರೆ ವಿಷಯದಲ್ಲಿ, ಇತರ ವಿಷಯದಲ್ಲಿ, ಭಗವಂತನಿಲ್ಲದಂತಹ ವಿಷಯದಲ್ಲಿ ಪ್ರಯೋಜನವನ್ನ ಹುಡುಕದೇ ಇರತಕ್ಕಂತಹದ್ದು. 9ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳೋ ಪ್ರಕಾರ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅಂಥವರ ಯೋಗ ಮತ್ತೆ ಕ್ಷೇಮವನ್ನ ನಾನು ನೋಡ್ಕೊಳ್ತೇನೆ ಅರ್ಜುನ. ಯಾರು ಅನನ್ಯಾಹ ಚಿಂತೆಯಂತಹ ಮಾಂ, ಬೇರೆ ವಿಷಯವನ್ನ ಮರೆತು ನನ್ನ ಚಿಂತನೆಯಲ್ಲಿ ಯಾರು ಯಾವಾಗಲೂ ತೊಡಗಿರ್ತಾರೆ ಅಂತಹ ಮಹಾನ್ ಭಕ್ತರ ಯಾವಾಗಲೂ ನನ್ನ ಸೇವೆಯಲ್ಲಿ ತೊಡಗಿರ್ತಕ್ಕಂತಹ ಮಹಾನ್ ಭಕ್ತರ ಯೋಗ ಮತ್ತೆ ಕ್ಷೇಮವನ್ನ ನಾನು ನೋಡ್ಕೊಳ್ತೇನೆ. ಅಂತಹ ಅನನ್ಯ ಪ್ರಯೋಜನತ್ವವನ್ನ ದಯವಿಟ್ಟು ಸಂಪಾದಿಸಿ ಬನ್ನಿ. ಸೊ ರಾಮಾನುಜರು ಹೋಗ್ತಾರೆ, ವಾಪಸ್ ಬರ್ತಾರೆ. 15ನೇ ಬಾರಿ ಏನ್ ಹೇಳ್ತಾರೆ? ಅನನ್ಯ ಶೇಷತ್ವವನ್ನ ಸಂಪಾದಿಸಿ ಬನ್ನಿ. ಶೇಷತ್ವ ಅಂದ್ರೆ ಏನು? ಆಗ್ಲೇ ನಾವು ನೋಡಿದ ಹಾಗೆ ಸೇವೆ, ಭಗವಂತನ ಸೇವೆಯನ್ನ ಬಿಟ್ಟು ಯಾವುದೇ ಕ್ಷುಲ್ಲಕ ಸೇವೆಯನ್ನ ಮಾಡದೇ ಇರತಕ್ಕಂತಹ ಸ್ಥರ ಏನಿದೆ ಅದಕ್ಕೆ ಅನನ್ಯ ಶೇಷತ್ವ ಅಲ್ಲ. ಸೊ ನಮ್ಮ ಕರ್ಮಕ್ಕೋಸ್ಕರ ಏನೇನು ಮಾಡಬೇಕು, ಆಫೀಸಿಗೆ ಹೋಗ್ಬೇಕು, ಕಾರ್ಯಾಲಯಕ್ಕೆ ಹೋಗ್ಬೇಕು, ಎಲ್ಲವನ್ನ ನಾವು ಮಾಡ್ತೇವೆ. ಆದ್ರೆ ನಮ್ಮ ಮನಸ್ಸಿನಲ್ಲಿ ಯಾವಾಗ್ಲೂ ಏನಿರಬೇಕು ಅಂತ ಹೇಳಿದ್ರೆ ಭಗವಂತನ ಸೇವೆಗೋಸ್ಕರನೇ ನಾನು ಬೇರೆ ಎಲ್ಲ ಸೇವೆಯನ್ನ ಮಾಡ್ತಾ ಇದ್ದೇನೆ. ಪರಿವಾರದ ಸೇವೆ ಆಗಿರಬಹುದು, ಅಥವಾ ಕಾರ್ಯಾಲಯದಲ್ಲಿ ಸೇವೆಯನ್ನ ಸಲ್ಲಿಸುವಂತಹ ಸೇವೆ ಆಗಿರಬಹುದು, ಯಾವುದೇ ಸೇವೆ ಆಗಿರಬಹುದು, ಭಗವಂತನ ಸೇವೆಗೋಸ್ಕರ. ಸೊ ಆ ಒಂದು ಸ್ಥಳವನ್ನ ತಲುಪಿ ಬನ್ನಿ ಅಂತ ಹೇಳ್ತಾರೆ. ಹೋಗಿ ವಾಪಸ್ ಬರ್ತಾರೆ. 16ನೇ ಬಾರಿ ಅನನ್ಯ ಶರಣತ್ವವನ್ನ ಸಂಪಾದಿಸಿ ಬನ್ನಿ. ಶರಣತ್ವ ಅಂದ್ರೆ ಏನು? ಶರಣಾಗತಿಯ ಲಕ್ಷಣಗಳು ಇಲ್ಲಿ ಬರ್ತದೆ ಅಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು, ಶರಣಾಗತಿ ಎಂಬಂತ ಶಬ್ದಕ್ಕೆ 6 ವಿಶೇಷವಾದಂತಹ ಲಕ್ಷಣಗಳು. ಅನುಕೂಲ್ಯಸ್ಯ ಸಂಕಲ್ಪ, ಪ್ರತಿಕೂಲಸ್ಯ ವಿವರ್ಜನಂ, ರಕ್ಷಿಷ್ಯತಿ ಇತಿ ವಿಶ್ವಾಸಃ, ಗೋಪ್ತೃತ್ವೇ ವರ್ಣಂ ತಥಾ, ಆತ್ಮ ನಿಕ್ಷೇಪ ಕಾರ್ಪಣ್ಯೆ ಷಡ್ವಿಧ ಶರಣಾಗತಿ. ಷಡ್ವಿಧ ಅಂದ್ರೆ 6 ಲಕ್ಷಣಗಳು. ಮೊದಲನೇದು ಭಗವಂತನ ಸೇವೆಗೆ ಯಾವ ಯಾವ ಅನುಕೂಲವಾದಂತಹ ವಿಷಯಗಳಿರ್ತದೆ ಅದನ್ನ ಸ್ವೀಕಾರ ಮಾಡುವಂತಹದ್ದು. ಎರಡನೇದು ಭಗವಂತನ ಸೇವೆಗೆ ಯಾವುದು ಪ್ರತಿಕೂಲವಾಗಿರ್ತದೆ ಅದನ್ನ ತ್ಯಾಗ ಮಾಡುವಂತಹದ್ದು. ಮೂರನೇದು ಭಗವಂತನೇ ನನ್ನನ್ನ ಸಂಪೂರ್ಣವಾಗಿ ರಕ್ಷಿಸ್ತಾನೆ ಎಂಬಂತಹ ಪೂರ್ಣ ವಿಶ್ವಾಸವನ್ನು ಹೊಂದಿರತಕ್ಕಂತಹದ್ದು. ನಾಲ್ಕನೇದು ಭಗವಂತನೇ ನನ್ನ ಭರಣ ಪೋಷಣವನ್ನ ನೋಡ್ಕೊಳ್ತಾನೆ ಎಂಬಂತಹ ಸಂಪೂರ್ಣವಾದಂತಹ ವಿಶ್ವಾಸವನ್ನ ಹೊಂದಿರತಕ್ಕಂತಹದ್ದು. ಐದನೇದು ಭಗವಂತನ ಮೇಲೆ ಸಂಪೂರ್ಣವಾಗಿ ನಿರ್ಭರವಾಗಿರ್ತಕ್ಕಂತಹದ್ದು. ಮತ್ತೆ ಆರನೇದು ಕಾರ್ಪಣ್ಯ. ಕಾರ್ಪಣ್ಯ ಅಂದ್ರೆ ಒಂದು ದೈನ ಸ್ವಭಾವ, ದೈನ್ಯ ಅಂದ್ರೆ ಬಹಳ ವಿನಮ್ರತೆಯಿಂದ ಭಗವಂತನ ಸೇವೆಯನ್ನ ಮಾಡುವಂತಹದ್ದು. ಸೊ ರಕ್ಷಿಷ್ಯತಿ ಇತಿ ವಿಶ್ವಾಸ ಏನಿದೆಯಲ್ಲ ಅದು ವಿಶೇಷವಾಗಿ ಅನನ್ಯ ಶರಣತ್ವವನ್ನ ತೋರಿಸ್ತದೆ. ರಕ್ಷಿಷ್ಯತಿ ಇತಿ ವಿಶ್ವಾಸ, ಭಗವಂತ ನನ್ನನ್ನ ಸಂಪೂರ್ಣವಾಗಿ ರಕ್ಷಣೆ ಮಾಡ್ತಾನೆ ಎಂಬಂತ ಸಂಪೂರ್ಣವಾದಂತ ಮನಸ್ಸಿನಲ್ಲಿ ದೃಢ ಒಂದು ವಿಶ್ವಾಸ ಏನಿದೆ ಅದಕ್ಕೆ ಅನನ್ಯ ಶರಣತ್ವ. ಸೊ ಹೋಗಿ ವಾಪಸ್ ಬರ್ತಾರೆ. 17ನೇ ಬಾರಿ ಏನ್ ಹೇಳ್ತಾರೆ? ಇದು ಕೊನೆಯ ಲಾಸ್ಟ್ ಸೆಕೆಂಡ್ ಇದು ಅಲ್ಲ. 17ನೇ ಬಾರಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅಧಿಕಾರಿ ಪುರುಷನಾಗಿ ಬನ್ನಿ. ಆಯ್ತು, 16 ಪರೀಕ್ಷೆಗಳನ್ನ ನೀವು ಗೆದ್ದಿದ್ದೀರಾ, 16 ಪರೀಕ್ಷೆಗಳಲ್ಲಿ ನೀವು ಉತ್ತೀರ್ಣರಾಗಿದ್ದೀರಾ. ಆದ್ರೆ 17ನೇ ಪರೀಕ್ಷೆ ಏನು ಅಂತ ಹೇಳಿದ್ರೆ ನಾನು ಈ ಮಂತ್ರಾರ್ಥವನ್ನ ಕೇವಲ ಒಬ್ಬ ಅಧಿಕೃತ ಪುರುಷನಿಗೆ ಮಾತ್ರ ಕೊಡೋದಕ್ಕೆ ಸಾಧ್ಯ. ಸೊ ಇದಕ್ಕೆ ಇವಾಗ ರಾಮಾನುಜರಿಗೆ ಸ್ವಲ್ಪ ಸಂಶಯ ಬರೋದಕ್ಕೆ ಶುರು ಆಗತ್ತೆ. ನಾನು ಅಧಿಕೃತ ಮನುಷ್ಯ ಅನ್ನೋದನ್ನ ಯಾರು ಅದನ್ನ ಪ್ರಮಾಣ ಮಾಡಿ ಹೇಳ್ತಾರೆ? ಅವಾಗ ಇದನ್ನ ಹೋಗಿ ಅವರು ತಮ್ಮ ಗುರುಗಳಾದಂತಹ ಮಹಾಪೂರ್ಣರಿಗೆ ಕೇಳ್ತಾರೆ. ಅವಾಗ ಮಹಾಪೂರ್ಣರೇ ಹೇಳ್ತಾರೆ, ನೋಡಿ ನೀವು ಶ್ರೀರಂಗಕ್ಕೆ ಬರೋದಕ್ಕಿಂತ ಮುಂಚೆನೆ ನಮ್ಮ ಆಚಾರ್ಯರಾದಂತಹ ಯಾಮುನಾಚಾರ್ಯರು ರಾಮಾನುಜರನ್ನ ಕರೆದುಕೊಂಡು ಬನ್ನಿ, ಅವರನ್ನೇ ನಾನು ಮುಂದಿನ ಆಚಾರ್ಯರನ್ನಾಗಿ ಘೋಷಣೆ ಮಾಡಬೇಕು ಅಂತ ಇದ್ದೇನೆ ಅಂತ ಅವರು ನಮ್ಮೆಲ್ಲರಿಗೆ ಹೇಳಿದ್ದಾರೆ. ಆ ವಿಷಯ ನನಗೆ ಮಾತ್ರ ಅಲ್ಲ, ಗೋಷ್ಠಿ ಪೂರ್ಣರಿಗೆ ಕೂಡ ಗೊತ್ತಿದೆ. ಆದ್ರೂ ಕೂಡ ಕೇವಲ ಒಂದು ಫಾರ್ಮ್ಯಾಲಿಟಿಗೋಸ್ಕರ ಅವರು ಇದನ್ನ ಹೇಳಿ ಕಳಿಸಿದ್ದಾರೆ. ನೀವೇನೆ ಅಧಿಕೃತವಾದಂತಹ ಪುರುಷರು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ, ನೀವು ವಾಪಸ್ಸು ಹೋಗಿ ಅಂತ ಅವರನ್ನ ಕಳಿಸ್ತಾರೆ. ಸೊ 18ನೇ ಬಾರಿ ಬರ್ತಾರೆ. ಸೊ 17ನೇ ಬಾರಿ ಮತ್ತೊಂದು ವಿಷಯ ಏನ್ ಹೇಳಿರ್ತಾರೆ ಅಂದ್ರೆ ಗೋಷ್ಠಿ ಪೂರ್ಣರು, ಮುಂದಿನ ಬಾರಿ ಬರಬೇಕಾದ್ರೆ ನೀವು ಒಬ್ಬಂಟಿಯಾಗಿ ಬರಬೇಕು. ಅಂದ್ರೆ ಅವರ ಶಬ್ದದಲ್ಲಿ ಏನ್ ಹೇಳಿರ್ತಾರೆ ಅಂತ ಹೇಳಿದ್ರೆ ದಂಡ ಮತ್ತೆ ಪವಿತ್ರವನ್ನ ಬಿಟ್ಟು ಬೇರೆ ಯಾವುದೇ ವ್ಯಕ್ತಿಯನ್ನ ಅಥವಾ ಬೇರೆ ಯಾವುದೇ ವಸ್ತುವನ್ನ ನೀವು ಕರೆದುಕೊಂಡು ಬರಬಾರದು. ಯಾಕೆಂದ್ರೆ ಸನ್ಯಾಸಿಗೆ ದಂಡ ಮತ್ತೆ ಪವಿತ್ರ ಬಹಳ ಮುಖ್ಯ. ಅದನ್ನ ಬಿಟ್ಟು ಎಲ್ಲಿಗೂ ಅವನು ಹೋಗೋ ಹಾಗೆ ಇಲ್ಲ. ಅದರಿಂದ ದಂಡ ಮತ್ತೆ ಪವಿತ್ರವನ್ನ ಬಿಟ್ಟು ಯಾವುದೇ ವಸ್ತುವನ್ನ ನೀವು ತೆಗೆದುಕೊಂಡು ಬರಬಾರದು ಅಂತ ಹೇಳಿರ್ತಾರೆ. ಸೊ 18ನೇ ಬಾರಿ ಆವಾಗ ಮಹಾಪೂರ್ಣರು ರಾಮಾನುಜರನ್ನ ಕಳಿಸ್ತಾರೆ. ಆವಾಗ ರಾಮಾನುಜರು ಬಂದು ಗೋಷ್ಠಿ ಪೂರ್ಣರನ್ನ ಭೇಟಿ ಆಗ್ತಾರೆ. ಆದ್ರೆ ರಾಮಾನುಜರು ಒಬ್ಬಂಟಿಯಾಗಿ ಬರೋದಿಲ್ಲ. ಯದ್ಯಪಿ ಚಿತ್ರದಲ್ಲಿ ಒಬ್ಬಂಟಿಯಾಗಿ ಬರೋದನ್ನ ನೋಡ್ತಾ ಇದ್ದೀರಾ, ಆದ್ರೆ ನಿಜವಾಗ್ಲೂ ಅವರು ಪೂರೇಶರನ್ನ ಮತ್ತೆ ದಾಶರಥಿಯನ್ನ ಈ ಬಾರಿ ಕೂಡ ಕರೆದುಕೊಂಡು ಬರ್ತಾರೆ. ಆವಾಗ ಗೋಷ್ಠಿ ಪೂರ್ಣರಿಗೆ ಕೋಪ ಬರುತ್ತೆ. ನಾನು ಹೇಳಿದ್ನಲ್ಲ ನಿಮ್ಗೆ ಒಬ್ಬರನ್ನು ಒಬ್ಬಂಟಿಯಾಗಿ ಬರಬೇಕು,
ದಂಡ ಮತ್ತೆ ಪವಿತ್ರವನ್ನ ಮಾತ್ರ ತೆಗೆದುಕೊಂಡು ಬರಬೇಕು ಅಂತ ಏನಕ್ಕೆ ಇವ್ರನ್ನ ಕರ್ಕೊಂಡು ಬಂದ್ರಿ? ಅವಾಗ ರಾಮಾನುಜರು ಹೇಳ್ತಾರೆ, ನೋಡಿ ನನ್ನ ದಂಡ ಮತ್ತೆ ಪವಿತ್ರವಾಗಿ ಪೂರೇಶ ಮತ್ತೆ ದಾಶರಥಿ ಇಬ್ರು ಇದ್ದಾರೆ, ಅವ್ರನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ. ನನ್ನ ದಂಡ ಪೂರೇಶರಾದರೆ ಪವಿತ್ರ ಈ ದಾಶರಥಿ, ಆದ್ರಿಂದ ಅವರ ಸಂಘವನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಸೊ ಅದನ್ನ ಕೇಳಿ ಗೋಷ್ಠಿ ಪುಂಡರಿಗೆ ನಿಜವಾಗ್ಲೂ ಸಂತೋಷ ಆಗತ್ತೆ. ಎಷ್ಟು ವಿಶ್ವಾಸ ಇದೆ ಅವರ ಶಿಷ್ಯರ ಮೇಲೇನೆ, ಎಷ್ಟು ವಿಶ್ವಾಸ ಇದೆ ಅವ್ರಿಗೆ ಅಂತ ನೋಡಿ ಅವ್ರಿಗೆ ಬಹಳ ಸಂತೋಷ ಆಗತ್ತೆ. ಸೊ ಈ 18ನೇ ಬಾರಿ ವಾಪಸ್ಸು ಬಂದಾಗ ರಾಮಾನುಜರಿಗೆ ಗೋಷ್ಠಿ ಪೂರ್ಣರು ಉಪದೇಶವನ್ನ, ಮಂತ್ರೋಪದೇಶವನ್ನ ಮಾಡ್ತಾರೆ ಅಲ್ಲ. ಫೈನಲಿ ಕೊನೆಯಲ್ಲಿ ಕಡೆಯಾಗಿ 18 ಬಾರಿ ಅಲುದಾಡಿಸಿದ ಮೇಲೆ ವಾಪಸ್ಸು ಬಂದಾಗ ಮಂತ್ರಾರ್ಥವನ್ನ ಉಪದೇಶ ಮಾಡ್ತಾರೆ. ಸೊ ಅದಾದ ಮೇಲೆ ಮಂತ್ರೋಪದೇಶವನ್ನ ಮಾಡಿದ ನಂತರ ಒಂದು ಎಚ್ಚರಿಕೆಯನ್ನ ಕೂಡ ಕೊಡ್ತಾರೆ. ಏನದು ಎಚ್ಚರಿಕೆ? ಈ ಅರ್ಥವನ್ನು ಯಾರಿಗೂ ಹೇಳಬಾರದೆಂದು, ಹೇಳಿದಲ್ಲಿ ಅವರು ನರಕಕ್ಕೆ ಹೋಗುವರೆಂದು ಎಚ್ಚರಿಕೆ ನೀಡಿದರು. ಈ ಮಂತ್ರೋಪದೇಶವನ್ನ ನಾನು ನಿಮಗೆ ನಿಮ್ಮ ಕಿವಿಯಲ್ಲಿ ಮಾಡಿದ್ದೇನೆ. ಸೊ ಆಗಿನ ಕಾಲದಲ್ಲಿ ಕಿವಿಯಲ್ಲಿ ಮಂತ್ರೋಪದೇಶವನ್ನ ಮಾಡ್ತಾ ಇದ್ರು, ಈಗಿನ ಕಾಲದಲ್ಲೂ ಕೂಡ ಹಾಗೇನೆ ಇದೆ. ಸೊ ಮಂತ್ರೋಪದೇಶವನ್ನ ನಿಮ್ಮ ಕಿವಿಯಲ್ಲಿ ನಾನು ಮಾಡಿದ್ದೇನೆ ಅಂತ ಗೋಷ್ಠಿ ಪೂರ್ಣರು ರಾಮಾನುಜರಿಗೆ ಹೇಳ್ತಾರೆ. ಆದರೆ ನೀವು ಇದೇ ವಿಷಯವನ್ನ ಬೇರೆಯವರಿಗೆ ಹೇಳಿದ್ದಲ್ಲಿ, ಯಾರಿಗೆ ವಿಶೇಷವಾಗಿ ಯೋಗ್ಯತೆ ಇರೋದಿಲ್ಲ ಅಂಥವರಿಗೆ ಇದನ್ನ ಹೇಳಿದ್ದಲ್ಲಿ ನೀವು ನರಕಕ್ಕೆ ಹೋಗ್ತೀರಾ ಎಂಬುದನ್ನ ನೀವು ಅರ್ಥ ಮಾಡ್ಕೋಬೇಕು. ಆದ್ರಿಂದ ಯಾರಿಗೂ ಇದನ್ನ ಹೇಳಬಾರದು ಅಂತ ಎಚ್ಚರಿಕೆ ನೀಡ್ತಾರೆ. ಸೊ ಯಾವ ಮಂತ್ರಾರ್ಥವನ್ನ ಅವರು ಉಪದೇಶ ಮಾಡಿದ್ರು ಅನ್ನೋದನ್ನ ನಾವು ಪಡ್ಕೊಳ್ಬಹುದು, ಇವತ್ತು ಕೂಡ ಪಡೆದುಕೊಳ್ಳಬಹುದು. ಎಲ್ಲಿ ಅಂತ ಹೇಳಿದ್ರೆ ಶ್ರೀರಾಮಾನುಜರ ಭಗವದ್ಗೀತೆಯ ಮೇಲೆ ವ್ಯಾಖ್ಯಾನ ಏನಿದೆ, ಗೀತಾ ಭಾಷ್ಯ, ಅದರ 18ನೇ ಅಧ್ಯಾಯದ 66ನೇ ಶ್ಲೋಕ ಏನಿದೆ, ಅಂದ್ರೆ ಸರ್ವಧರ್ಮಾನ್ ಪರಿತ್ಯಜ್ಯ ಶ್ಲೋಕ ಏನನ್ನ ನಾವಾಗಲೇ ಚರ್ಚೆ ಮಾಡಿದ್ವಿ, ಅವರ ವ್ಯಾಖ್ಯಾನ ಏನಿದೆ ಅದರಲ್ಲಿ ಆ ಶ್ಲೋಕದ ಅರ್ಥವನ್ನ ನಾವು ಪಡೆದುಕೊಳ್ಳಬಹುದು. ಮತ್ತೊಂದು ವಿಷಯ ಇದೆ ಇಲ್ಲಿ, ಇದನ್ನ ಎಷ್ಟೊಂದು ಜನ ಇವಾಗ ನೀವು ಕೇಳ್ತೀರಾ ಅಂತ ಕಾಣುತ್ತೆ. ಇದನ್ನ ಈ ರಾಮಾನುಜರ ಕಥೆಯನ್ನ ಹೇಳ್ಬೇಕಾದ್ರೆ ಎಷ್ಟೊಂದು ಜನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅಷ್ಟಾಕ್ಷರಿ ಮಂತ್ರ ಅಂತ ಏನಿದೆ, ಓಂ ನಮೋ ನಾರಾಯಣಾಯ ಅಂತ, ಅದರ ಅರ್ಥವನ್ನ ಇವರು ಗೋಷ್ಠಿ ಪೂರ್ಣರು ಹೇಳಿದ್ರು ಅವ್ರಿಗೆ ಅಂತ ಒಂದಷ್ಟು ಜನ ಹೇಳ್ತಾರೆ. ಆದ್ರೆ ಹೆಚ್ಚಿನ ಮತ ಏನಿದೆ, ಹೆಚ್ಚಿನ ಆಚಾರ್ಯರು ಅವರ ಮತ ಹೇಗಿದೆ ಅಂತ ಹೇಳಿದ್ರೆ, ಈ ಭಗವದ್ಗೀತೆಯ ಚರ್ಮ ಶ್ಲೋಕದ ಅರ್ಥವನ್ನೇ ಅವರು ಪಡೆದುಕೊಂಡ್ರು ಎಂಬಂತೆ ಹೆಚ್ಚಾಗಿ ಹೇಳ್ತಾರೆ. ಅದರ ಬಗ್ಗೆ ದ್ವಂದ್ವ ಇವತ್ತು ಕೂಡ ಇದೆ. ಆದರೆ ಹೆಚ್ಚುವರಿ ಆಚಾರ್ಯರು ಆ ರೀತಿ ಹೇಳೋದ್ರಿಂದ ಇಲ್ಲಿ ಅದೇ ಅರ್ಥವನ್ನ ನಾವು ಕೊಟ್ಟಿದ್ದೇವೆ. ಸೊ ಇದನ್ನ ಹೇಳಿ ಆದ ನಂತರ, ಇದಾದ್ಮೇಲೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಏನಾಗಿದೆ ಅಂತ. ನಾನು ಬಹಳ ಸಂಕ್ಷಿಪ್ತವಾಗಿ 2 ನಿಮಿಷದಲ್ಲಿ ಹೇಳಿ ಮುಗಿಸ್ಬಿಡ್ತೇನೆ. ರಾಮಾನುಜರು ಅಲ್ಲಿಂದ ಆಚೆ ಬರ್ತಾರೆ. ಅವರ ತಿರುಮಾಳಿಗೆ ಅಂದ್ರೆ ನಮ್ಮ ಗೋಷ್ಠಿ ಪೂರ್ಣರ ಮನೆಯಿಂದ ಆಚೆ ಬಂದ ಕೂಡಲೇ ಒಂದ್ ಸ್ವಲ್ಪ ಆತ್ಮಾವಲೋಕನವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿನ ದೇವಸ್ಥಾನ ಏನಿತ್ತು, ಸೌಮ್ಯನಾರಾಯಣ ಪೆರುಮಾಳ್, ಇವತ್ತು ಕೂಡ ಹೋಗಿ ನಾವು ನೋಡ್ಬೋದು. ಅಲ್ಲಿನ ಪ್ರಾಂಗಣದಲ್ಲಿ ಹೋಗಿ ತಮ್ಮ ಶಿಷ್ಯರೊಂದಿಗೆ ಹೋಗಿ ಅಲ್ಲಿ ಕೂತ್ಕೋತಾರೆ. ಮತ್ತೆ ಆತ್ಮಾವಲೋಕನವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ನೋಡಿ 18 ಬಾರಿ ಈ ಮಂತ್ರಾರ್ಥವನ್ನ ಪಡ್ಕೊಳ್ಳೋದಕ್ಕೆ 18 ಬಾರಿ ಅಲದು ನಾನು ಪಡೆದುಕೊಂಡಿದ್ದೇನೆ. ಸಾಮಾನ್ಯವಾಗಿ ನಾವು ನೋಡ್ತೇವೆ, ಯಾವ ವಿಷಯವನ್ನ ನಾವು ಬಹಳ ಕಷ್ಟಪಟ್ಟು ಪಡ್ಕೋತೇವೆ ಅದನ್ನ ನಾವು ಸುಲಭವಾಗಿ ಬೇರೆಯವರಿಗೆ ಕೊಡೋದಿಲ್ಲ ಅಲ್ವಾ? ಏಕೆಂದ್ರೆ ನಮ್ಗೆ ಗೊತ್ತಿದೆ ಎಷ್ಟು ಕಷ್ಟಪಟ್ಟು ನಾನು ಅದನ್ನ ಸ್ವೀಕರಿಸಿದ್ದೇನೆ. ನಾನು ಅದನ್ನ ಬೇರೆಯವರಿಗೆ ಕೊಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ದುಡ್ಡನ್ನ ನಾನು ಚಾರ್ಜ್ ಮಾಡಬೇಕು, ಅವರನ್ನು ಅದೇ ರೀತಿಯಲ್ಲಿ ಕಷ್ಟಪಡಿಸ್ಬೇಕು ಅಲ್ಲ. 18 ಬಾರಿ ನಾನು ಕಷ್ಟಪಟ್ಟಿದ್ದೇನೆ, ಬೇರೆಯವರು ಅಟ್ಲೀಸ್ಟ್ 1 ಬಾರಿ ಆದ್ರೂ ಅಟ್ಲೀಸ್ಟ್ 1 ಬಾರಿ 2 ಬಾರಿ ಆದ್ರೂ ಕಷ್ಟಪಡಬೇಡವಾ, ಅಷ್ಟು ನಡೆದುಕೊಂಡು ಬರಬೇಡವಾ ಅಂತ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಆದ್ರೆ ರಾಮಾನುಜರು ಆತ್ಮಾವಲೋಕನವನ್ನ ಮಾಡ್ಕೊಳ್ತಾ ಇರ್ತಾರೆ. ಅದಾದ್ಮೇಲೆ ಅವರ ಮನಸ್ಸಿನಲ್ಲಿ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಅಪಾರವಾದಂತಹ ಕರುಣೆ ಅವರ ಮನಸ್ಸಿನಲ್ಲಿ ಬರುತ್ತೆ. ಸೊ ಆ ದೇವಸ್ಥಾನದ ಪ್ರಾಂಗಣದಲ್ಲಿ ಇದ್ದಂತ ಎಲ್ಲಾ ಸಾಮಾನ್ಯ ಜನರನ್ನ ನೋಡ್ತಾರೆ. ಅಂಥವರನ್ನ ಕಂಡು ಬಹಳ ಕರುಣೆ ಬಂದು ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದನ್ನ ನಾವು ಕೇಳಿದ್ದೇವೆ, ಆ ದೇವಸ್ಥಾನದ ಗೋಪುರವನ್ನ ಏರಿ, ಗೋಪುರದಿಂದ, ಅದೇ ಈ ಪಿಕ್ಚರ್ ನಲ್ಲಿ ನೀವು ನೋಡ್ತಾ ಇದ್ದೀರಾ, ಗೋಪುರದಿಂದ ಎಲ್ಲರನ್ನು ಕೂಗಿ ಕರೆದು, ಅದ್ ಹೆಂಗ್ ಕರೆದ್ರು, ಆಗಿನ ಕಾಲದಲ್ಲಿ ಮೈಕಿತ್ತ ಏನಿತ್ತ ಅದೆಲ್ಲ ಕೇಳಬೇಡಿ, ನನಗೆ ಗೊತ್ತಿಲ್ಲ ಅದ್ ಹೆಂಗ್ ಕೂಗಿ ಕರೆದ್ರು ಅಂತ. ಆದ್ರೆ ಇದರಲ್ಲಿ ನಮ್ಗೆ ವಿಶ್ವಾಸ ಇದೆ. ಕೂಗಿ ಕರೆದು ಅವರೆಲ್ಲರನ್ನ ಕೂಗಿ, ದಯವಿಟ್ಟು ಈ ಮಂತ್ರಾರ್ಥವನ್ನ ನೀವೆಲ್ಲರೂ ಪಡೆದುಕೊಳ್ಳಲು ನೀವು ಕೂಡ ಅರ್ಹರಾಗಿದ್ದೀರಿ ಅಂತ ಹೇಳಿ ಅವರೆಲ್ಲರಿಗೆ ಮಂತ್ರೋಪದೇಶವನ್ನ ಮಾಡ್ತಾರೆ. ಮಂತ್ರೋಪದೇಶವನ್ನ ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಆಚಾರ್ಯರಿಗೆ ಒಂದಷ್ಟು ಸ್ವಲ್ಪ ದ್ವಂದ್ವ ಇದೆ. ಏಕೆಂದ್ರೆ ಮಂತ್ರೋಪದೇಶವನ್ನ ಎಲ್ಲರಿಗೆ ಹಾಗೆ ಸಾರ್ವಜನಿಕವಾದಂತಹ ಸ್ಥಳದಲ್ಲಿ ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಒಂದಷ್ಟು ಆಚಾರ್ಯರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಗೋಪುರವನ್ನ ಏರಿ ಎಲ್ಲರಿಗೆ ಒಂದು ನಿರ್ದಿಷ್ಟವಾದಂತಹ ಸ್ಥಳಕ್ಕೆ ಬರಕ್ಕೆ ಹೇಳ್ತಾರೆ. ಅಲ್ಲಿ ಎಲ್ಲರ ಕಿವಿಯಲ್ಲಿ
ಈ ಮಂತ್ರೋಪದೇಶವನ್ನ ಎಲ್ಲರಿಗೆ ಮಾಡ್ತಾರೆ ಎಂಬುದಾಗಿ ಹೇಳ್ತಾರೆ. ಸೊ ಅಥವಾ ಅಲ್ಲಿ ಹೇಳಿದ್ರೋ ಅಥವಾ ಗೋಪುರದಿಂದಲೇ ಹೇಳಿದ್ರೋ ಅದು ಬೇರೆ ವಿಷಯ. ಆದರೆ ಎಲ್ಲರಿಗೂ ಯಾವುದೇ ರೀತಿಯಾದಂತಹ ಅವರ ಪರೀಕ್ಷೆಯನ್ನ ಮಾಡದೆ, ಯಾವುದೇ ರೀತಿಯಾದಂತಹ ಯೋಗ್ಯತೆ ಅಯೋಗ್ಯತೆಯನ್ನ ನೋಡದೆ, ಯಾವುದೇ ರೀತಿಯಾದಂತಹ ಲಕ್ಷಣ ಅಥವಾ ಲಕ್ಷಣಗಳನ್ನ ನೋಡದೆ ಎಲ್ಲವನ್ನ ನಿರ್ಲಕ್ಷಿಸಿ ಎಲ್ಲರಿಗೆ ಉಪದೇಶವನ್ನ ಮಾಡ್ಬಿಡ್ತಾರೆ. ಸೊ ಇದು ಯಾವಾಗ ಗೋಷ್ಠಿ ಪೂರ್ಣರಿಗೆ ಗೊತ್ತಾಗುತ್ತೆ, ಆಗ್ತಾನೆ ಆ ಮಂತ್ರೋಪದೇಶವನ್ನ ಗೋಷ್ಠಿ ಪೂರ್ಣರು ರಾಮಾನುಜರಿಗೆ ಮಾಡಿರ್ತಾರೆ. ಆದ್ರೆ ಸ್ವಲ್ಪ ಸಮಯದ ನಂತರ ಸಮಸ್ತವಾದಂತ ಊರೇ ಜೋರಾಗಿ ಆ ಉಚ್ಚ ಸ್ವರದಲ್ಲಿ ಆ ಮಂತ್ರವನ್ನ ಜೋರಾಗಿ ಹೇಳಿದ್ದನ್ನ ಕೇಳಿ ಬಹಳ ಶಾಕ್ ಆಗ್ಬಿಡುತ್ತೆ ಗೋಷ್ಠಿ ಪೂರ್ಣರಿಗೆ. ತಕ್ಷಣ ಓಡಿ ದೇವಸ್ಥಾನದ ಹತ್ರ ಬರ್ತಾರೆ. ರಾಮಾನುಜರು ಅಷ್ಟೊತ್ತಿಗೆ ಗೋಪುರದಿಂದ ಇಳಿದು ಕೆಳಗೆ ಬರ್ತಾ ಇರ್ತಾರೆ. ಅವರನ್ನ ಕಂಡು ಬಹಳ ಕೋಪ ಮಾಡ್ಕೊಳ್ತಾರೆ. ಅಲ್ಲ, ನಾನು ನಿಮ್ಗೆ ಹೇಳಿದ್ದೆ ಯಾರಿಗೆ ಯೋಗ್ಯತೆ ಇರೋದಿಲ್ಲ ಅಂತವ್ರಿಗೆ ಕೊಡಬಾರ್ದು ಅಂತ ಹೇಳಿದ್ರು, ನೀನ್ ಎಲ್ಲರಿಗೂ ಕೇವಲ ಒಬ್ಬನಿಗಲ್ಲ ಇಬ್ಬರಿಗಲ್ಲ ಸಮಸ್ತವಾದ ಊರಿಗೆ ಕೊಟ್ಬಿಟ್ಟಿದ್ಯಾ ಈ ಮಂತ್ರವನ್ನ ನೀನು ಅಂತ ಹೇಳಿ ಬಹಳ ಕೋಪ ಬರುತ್ತೆ. ಅವಾಗ ರಾಮಾನುಜರ ಯಾವ ಕರುಣೆ ಇತ್ತು ಅದು ಅಲ್ಲಿ ವ್ಯಕ್ತವಾಗುತ್ತೆ. ಅದನ್ನೇ ನಾವು ನೋಡಿದ್ದು ಅಲ್ವಾ ಅಲ್ಲಿ. ಸೊ ಸಾತ್ವಿಕ ಪರಿಗ್ರಹ, ಭಾಗವತ ಪರಿಗ್ರಹ ಮತ್ತೆ ಭಗವತ್ ಪರಿಗ್ರಹ. ವಿಶೇಷವಾಗಿ ಶ್ರೀ ವೈಷ್ಣವತ್ವ ಅಥವಾ ವೈಷ್ಣವತ್ವ ಅಂದ್ರೆ ಏನು? ವೈಷ್ಣವತ್ವ ಅಂದ್ರೆ ಪರದುಃಖ ಅಸಹಿಷ್ಣುತತ್ವಂ. ಬೇರೆಯವರು ದುಃಖ ಏನ್ ಪಡ್ತಾ ಇದ್ದಾರೆ ಅದನ್ನ ಕಂಡು ನಮಗೆ ಸಹಿಸ್ಕೊಳಕ್ಕಾಗೋದಿಲ್ಲ. ಆವಾಗ ನಿಜವಾಗ್ಲೂ ವೈಷ್ಣವರ ಲಕ್ಷಣಗಳು ನಮ್ಮಲ್ಲಿ ಬರ್ತಾ ಇದೆ ಅಂತ ನಮ್ಗೆ ಅರ್ಥ ಆಗತ್ತೆ ಅಲ್ಲ. ಸೊ ಅವಾಗ ರಾಮಾನುಜರು ಹೇಳ್ತಾರೆ, ಹೌದು ನೀವು ಹೇಳಿದ್ರಿ ನರಕಕ್ಕೆ ಹೋಗ್ತೀನಿ ನಾನು, ಬೇರೆಯವರಿಗೆ ಯೋಗ್ಯವಾಗಿಲ್ಲದೆ ಇರ್ತಕ್ಕಂಥ ಪುರುಷರಿಗೆ ಅಥವಾ ಸ್ತ್ರೀಯರಿಗೆ ಇದರ ಮಂತ್ರೋಪದೇಶವನ್ನ ಮಾಡಿದರೆ ನರಕಕ್ಕೆ ಹೋಗ್ತೀನಿ ಅಂತ ನೀವು ಹೇಳಿದ್ರಿ. ಆದರೆ ನಾನು ಮಾತ್ರ ನರಕ ಹೋಗ್ತೀನಿ ತಾನೆ, ನಾನೊಬ್ಬ ಮಾತ್ರ ನರಕಕ್ಕೆ ಹೋಗ್ತೀನಿ. ಆದ್ರೆ ಯಾರ್ಯಾರು ಕೇಳ್ತಾರೆ, ಯಾರ್ಯಾರು ಈ ಮಂತ್ರೋಪದೇಶವನ್ನ ಪಡ್ಕೊಳ್ತಾರೆ ಅವರೆಲ್ಲರೂ ವೈಕುಂಠಕ್ಕೆ ಹೋಗ್ತಾರಲ್ಲ. ಆದ್ರಿಂದ ಎಲ್ಲರೂ ವೈಕುಂಠಕ್ಕೆ ಹೋಗ್ಲಿ, ನಾನೊಬ್ಬ ನರಕಕ್ಕೆ ಹೋದ್ರೆ ಶಾಶ್ವತ ಕಾಲಕ್ಕೂ ನಾನು ನರಕಕ್ಕೆ ಹೋದ್ರೂ ಕೂಡ ಏನು ತೊಂದರೆ ಇಲ್ಲ ಅಂತ ಹೇಳಿ ನಾನು ಎಲ್ಲರಿಗೂ ಮಂತ್ರೋಪದೇಶವನ್ನ ಮಾಡ್ಬಿಟ್ಟೆ. ಇದನ್ನ ಕೇಳಿ ಗೋಷ್ಠಿ ಪೂರ್ಣರಿಗೆ ಬಹಳ ಅತಿಯಾದಂತ ಆಶ್ಚರ್ಯ ಆಗತ್ತೆ, ಮತ್ತೆ ಬಹಳ ಸಂತೋಷ ಕೂಡ ಆಗತ್ತೆ. ಏಕೆಂದ್ರೆ ಅವರು ಈ ರೀತಿಯಾಗಿ ಎಣಸೇ ಇರಲಿಲ್ಲ. ಎಷ್ಟು ಕಷ್ಟಪಟ್ಟು ಇವರಿಗೆ ನಾನು ಮಂತ್ರೋಪದೇಶವನ್ನ ಕೊಟ್ಟರು ಕೂಡ ಯಾವುದೇ ರೀತಿಯಾದಂತಹ ಯೋಗ್ಯತೆಯನ್ನ ನಿರ್ಲಕ್ಷಿಸಿ ಎಲ್ಲರಿಗೆ ಇದನ್ನ ಕೊಟ್ಟಿದ್ದಾರೆ. ಏನಕ್ಕೆ? ಅವರೆಲ್ಲರೂ ವೈಕುಂಠಕ್ಕೆ ಹೋಗ್ಲಿ, ನಾನು ನರಕಕ್ಕೆ ಹೋದ್ರೂ ತೊಂದರೆ ಇಲ್ಲ ಅಂತ. ಅದನ್ನ ಕೇಳಿ ಅವ್ರಿಗೆ ಬಹಳ ಸಂತೋಷವಾಗ್ಬಿಡುತ್ತೆ. ಅವಾಗ ತಕ್ಷಣ ಅವರನ್ನ ತಪ್ಕೊಂಡು ಅವ್ರಿಗೆ ಒಂದು ಹೆಸರನ್ನ ಕೊಡ್ತಾರೆ. ಯಾವ್ದದು ಹೆಸರು ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ನೀವು, ಎಂಬೆರುಮಾನಾರ್ ಅಂತ ತಮಿಳು ಭಾಷೆಯಲ್ಲಿ. ಎಂಬೆರುಮಾನಾರ್ ಅಂದ್ರೆ ತಮಿಳು ಭಾಷೆಯಲ್ಲಿ ಎಂಬೆರುಮಾನ್ ಅಂದ್ರೆ ಬಹಳ ಉಚ್ಚ ತಮಿಳು ಭಾಷೆಯಲ್ಲಿ ಭಗವಂತ ಅಂತ ಅರ್ಥ. ಎಂಬೆರುಮಾನಾರ್ ಅಂದ್ರೆ ಭಗವಂತನ ರೈಟ್ ಹ್ಯಾಂಡ್ ಅಂತ ಹೇಳ್ಬೋದು ಅಲ್ಲ. ಸೊ ಇವಾಗ ಮೋದಿ ಇರ್ತಾನೆ, ಮೋದಿಯ ರೈಟ್ ಹ್ಯಾಂಡ್ ಯಾರೋ ಒಬ್ಬ ಯೋಗಿ ಆದಿತ್ಯನಾಥ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ. ಸೊ ಭಗವಂತನ ಬಹಳ ನಿಕಟವಾಗಿರ್ತಕ್ಕಂಥ ವ್ಯಕ್ತಿ, ಅವರಿಗೆ ಎಂಬೆರುಮಾನಾರ್. ಸೊ ಭಗವಂತನನ್ನ ತಲುಪಬೇಕಾದ್ರೆ ಇವರ ಮೂಲಕವೇ ಹೋಗ್ಬೇಕು ಆ ರೀತಿಯಲ್ಲಿ ಅಲ್ಲ. ಸೊ ಯೋಗಿ ಆದಿತ್ಯನಾಥನ್ನ ನಾವು ಸಮೀಪಿಸಿದ್ರೆ ಅವಾಗ ಮೋದಿನ ಕೂಡ ಸೇರ್ಬೋದು ಆ ರೀತಿಯಲ್ಲಿ ಅಲ್ಲ. ಸೊ ಎಂಬೆರುಮಾನಾರ್ ಎಂಬಂತ ಒಂದು ಶಬ್ದವನ್ನ, ಒಂದು ಹೆಸರನ್ನ ಅವ್ರಿಗೆ ಕೊಡ್ತಾರೆ. ಸೊ ಇವತ್ತು ಕೂಡ ಈ ಶ್ರೀ ವೈಷ್ಣವ ಸಂಪ್ರದಾಯದ ವಿಶಿಷ್ಟಾದ್ವೈತ ದರ್ಶನ ಏನಿದೆ ಅದಕ್ಕೆ ಎಂಬೆರುಮಾನಾರ್ ದರ್ಶನಂ ಅಂತಾನೆ ಅವರು ಹೇಳ್ತಾರೆ. ಸೊ ವಿಶಿಷ್ಟಾದ್ವೈತ ಅನ್ನೋದಕ್ಕಿಂತ ಹೆಚ್ಚಾಗಿ ಎಂಬೆರುಮಾನಾರ್ ದರ್ಶನಂ ಅಂತ ಹೇಳ್ತಾರೆ. ಸೊ ಇದು ಕೊನೆ ಸ್ಲೈಡ್ ಇದು. ಸೊ ಆವಾಗ ಗೋಷ್ಠಿ ಪೂರ್ಣರು ರಾಮಾನುಜರಿಗೆ ಹೇಳ್ತಾರೆ, ನೋಡಿ, ಎರಡು ರೀತಿಯಾದಂತ ಆಚಾರ್ಯರನ್ನ ನಾವು ಈ ಲೋಕದಲ್ಲಿ ನಾವು ನೋಡ್ತೇವೆ. ಆ ಎರಡು ಶಬ್ದಗಳನ್ನ ಹೇಳಿ ಉಪಯೋಗಿಸಿ ಅವ್ರು ಹೇಳ್ತಾರೆ. ಮೊದಲನೇ ಅವರು ಯಾರು ಅಂತ ಹೇಳಿದ್ರೆ ಅನುವೃತ್ತಿ ಪ್ರಸನ್ನಾಚಾರ್ಯ. ಅನುವೃತ್ತಿ ಪ್ರಸನ್ನಾಚಾರ್ಯ ಅಂದ್ರೆ ಏನೋ, ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನ ಸರಿಯಾಗಿ ಪರೀಕ್ಷಿಸಿ, ಒಮ್ಮೆ ಅಲ್ಲ ಒಂದು ಬಾರಿ ಅಲ್ಲ ಎರಡು ಬಾರಿ ಅಲ್ಲ, ಪದೇ ಪದೇ ಪರೀಕ್ಷಿಸಿ, ಅವನ ಸೇವಾ ಮನೋವೃತ್ತಿಯನ್ನು ಕೂಡ ಪರೀಕ್ಷಿಸಿ, ಮೇಲಿಂದ ಮೇಲೆ ಪರೀಕ್ಷಿಸಿ, ಅದಾದ್ಮೇಲೆ ಮಂತ್ರಾರ್ಥವನ್ನು ನೀಡುವಂತಹವರು ಅವರಿಗೆ ಅನುವೃತ್ತಿ ಪ್ರಸನ್ನಾಚಾರ್ಯ. ಅನುವೃತ್ತಿ ಅಂದ್ರೆ ಪದೇ ಪದೇ ಮಾಡುವಂತಹದ್ದು ಅಂತ ಅರ್ಥ. ಸೊ ಅದಕ್ಕೆ ಉದಾಹರಣೆ ಯಾರು ಅಂತ ಹೇಳಿದ್ರೆ ಈ ಗೋಷ್ಠಿ ಪೂರ್ಣರು ಅಲ್ವಾ. ಆದ್ರೆ ಎರಡನೇ ಅಂತವ್ರು ಯಾರು ಅಂತ ಹೇಳಿದ್ರೆ ಕೃಪಾ ಮಾತ್ರ ಪ್ರಸನ್ನಾಚಾರ್ಯ. ಯಾರದೇ ಯೋಗ್ಯತೆಯನ್ನ ನಿರ್ಲಕ್ಷಿಸಿ ಕೇವಲ ಅವರಲ್ಲಿ ಆಸೆ ಇದೆಯಾ, ಭಗವಂತನನ್ನ ಪಡ್ಕೊಳ್ಳೋದಕ್ಕೆ ಅವರಿಗೆ ಆಸೆ ಇದೆಯಾ ಅನ್ನೋದನ್ನ ಮಾತ್ರ ಅವರಲ್ಲಿ ಆ ಒಂದೇ ಒಂದು ಯೋಗ್ಯತೆಯನ್ನ ನೋಡಿ, ಬೇರೆ ಎಲ್ಲ ಅವರು 4 ನಿಯಮಗಳನ್ನ ಪಾಲಿಸ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನ ಕೂಡ ನಾವು ಮರೆತುಬಿಟ್ಟು ಕೇವಲ ಅವರು ಭಗವಂತನನ್ನ ಪಡೆಯೋದಕ್ಕೆ ಅವರಲ್ಲಿ ಆಸೆ ಇದೆಯಾ ಅನ್ನೋದನ್ನ ಮಾತ್ರ ನೋಡಿ ಅವರಿಗೆ ಮಂತ್ರಾರ್ಥವನ್ನ ನೀಡು ಬಿಡುವಂತಹದ್ದು ಏನಿದೆಯಲ್ಲ,
ಅಂಥವ್ರಿಗೆ ಕೃಪಾ ಮಾತ್ರ ಪ್ರಸನ್ನಾಚಾರ್ಯ ಅಂಥವರು ಅಂಥವರಿಗೆ ಉದಾಹರಣೆ ಯಾರು ಅಂತ ಹೇಳಿದ್ರೆ ಇದು ರಾಮಾನುಜಾಚಾರ್ಯರು ಅಂತ ಹೇಳ್ತಾರೆ. ಸೊ ದಯವಿಟ್ಟು ಕ್ಷಮಿಸಿ, ಬಹಳ ಲೇಟ್ ಆಗ್ಬಿಟ್ಟಿದೆ, 1.5 ಗಂಟೆ ಕಾಲ ಆಗೋಯ್ತು, ಹೇಗೆ ಹೋಯ್ತು ಅಂತ ಗೊತ್ತೇ ಆಗ್ಲಿಲ್ಲ. ಸೊ ಇದು ವಿಶೇಷವಾದಂತಹ ವಿಷಯ ಆಗಿದ್ದರಿಂದ ಮತ್ತೆ ಬಹಳ ವಿಸ್ತಾರವಾದಂತಹ ವಿಷಯ ಆಗಿದ್ದರಿಂದ ಸ್ವಲ್ಪ ತಡ ಮಾಡಬೇಕಾಯ್ತು, ದಯವಿಟ್ಟು ಕ್ಷಮಿಸಿ. ಸೊ ಇದು ಇವತ್ತಿನ ಪ್ರವಚನ. ರಾಮಾನುಜಾಚಾರ್ಯರ 18 ಪಯಣದಿಂದ ಯಾವ ಯಾವ ಪಾಠಗಳನ್ನ ನಾವು ಕಲಿಯಬಹುದು, ಯಾವ ಯಾವ ವಿಷಯಕ್ಕೋಸ್ಕರ 18 ಬಾರಿ ಅವರನ್ನ ಗೋಷ್ಠಿ ಪೂರ್ಣರು ಅಲ್ದಾಡಿಸಿದ್ರು ಅನ್ನೋದ್ರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡಿದ್ವಿ. ಯಾರ್ಯಾರು ಸೇರಿದ್ದೀರಾ ಕೇಳೋದಕ್ಕೆ ಎಲ್ಲರಿಗೆ ಬಹಳ ಬಹಳ ಧನ್ಯವಾದಗಳು. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು, ಇಲ್ಲವಾದಲ್ಲಿ ಇಲ್ಲಿ ನಾವು ವಿರಾಮವನ್ನು ಕೊಡ್ತಾ ಇದ್ದೇವೆ. ಹರೇ ಕೃಷ್ಣ. ಒಬ್ಬರು ಯಾರಾದ್ರೂ ಕೇಳ್ತೀರಾ? ಚಂದ್ರಮೌಳಿ ಅವರು ಹೇಳಿ. ಪ್ರಭುಜಿ, ಈಗ ನಮ್ಮ ಸಂಪ್ರದಾಯಕ್ಕೆ ಈ ಚೈತನ್ಯ ಮಹಾಪ್ರಭುಗಳು ಮತ್ತು ಶ್ರೀ ರಾಮಾನುಜಾಚಾರ್ಯರು ಈ ಕೃಪಾ ಮಾತ್ರ ಪ್ರಸನ್ನಾಚಾರ್ಯ ಇದು ತುಂಬಾ ಸಿಮಿಲಾರಿಟಿ ಇದೆಯಲ್ಲ ಪ್ರಭುಜಿ? ಖಂಡಿತವಾಗ್ಲು. ಸೊ ಚೈತನ್ಯ ಮಹಾಪ್ರಭುಗಳು ಪ್ರತಿಯೊಂದು ಸಂಪ್ರದಾಯದಿಂದಲೂ ಕೂಡ ಎರಡೆರಡು ವಿಷಯಗಳನ್ನ ಸ್ವೀಕರಿಸ್ತಾರೆ. ನೀವು ಚೈತನ್ಯ ಚರಿತಾಮೃತವನ್ನು ಓದಿದ್ರೆ ಗೊತ್ತಾಗುತ್ತೆ. ಸೊ ಶ್ರೀ ವೈಷ್ಣವ ಸಂಪ್ರದಾಯದಿಂದ ಯಾವ 2 ವಿಷಯಗಳನ್ನ ಅವರು ಸ್ವೀಕರಿಸ್ತಾರೆ ಗೌಡಿಯ ವೈಷ್ಣವ ಸಂಪ್ರದಾಯಕ್ಕೆ ಅಂತ ಹೇಳಿದ್ರೆ, ಮೊದಲನೇದು ಅವರ ಸೇವಾ ಮನೋವೃತ್ತಿಯನ್ನ. ಸೊ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಭಗವಂತನ ಸೇವೆಯ ಮೇಲೆ ಬಹಳ ಅತಿಯಾದಂತಹ ಅದನ್ನ ಒತ್ತಿ ಹೇಳ್ತಾರೆ. ಅತಿಯಾದಂತಹ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಭಗವಂತನ ಸೇವೆ, ಭಕ್ತರ ಸೇವೆ, ವಿಶೇಷವಾಗಿ ಭಗವಂತನ ಸೇವೆಗಿಂತ ಹೆಚ್ಚಾಗಿ ಭಕ್ತರ ಸೇವೆ, ಅದನ್ನ ಶ್ರೀ ಚೈತನ್ಯ ಮಹಾಪ್ರಭುವರು ಸ್ವೀಕರಿಸ್ತಾರೆ. ಅದಾದ್ಮೇಲೆ ಎರಡನೇ ವಿಷಯ ಯಾವುದನ್ನ ಸ್ವೀಕರಿಸ್ತಾರೆ ಅಂತ ಹೇಳಿದ್ರೆ, ಕರ್ಮ, ಜ್ಞಾನ ಮತ್ತೆ ಯೋಗ ಎಲ್ಲದರಿಂದ ಮುಕ್ತವಾದಂತಹ ಶುದ್ಧ ಭಕ್ತಿ ಏನಿದೆ ಅದನ್ನ ಶ್ರೀ ವೈಷ್ಣವ ಸಂಪ್ರದಾಯದಿಂದ ಅವರು ಸ್ವೀಕರಿಸ್ತಾರೆ. ಯಾಕಂದ್ರೆ ರಾಮಾನುಜರು ವಿಶೇಷವಾಗಿ ತಮ್ಮ ಗೀತಾ ಭಾಷ್ಯದಲ್ಲಿ, ಶ್ರೀ ಭಾಷ್ಯದಲ್ಲಿ ಒತ್ತಿ ಹೇಳಿರ್ತಕ್ಕಂಥದ್ದು ಅದನ್ನೇ. ಕರ್ಮ ಮತ್ತೆ ಜ್ಞಾನದಿಂದ ವಿಮುಕ್ತವಾದಂತಹ ಭಕ್ತಿ ಯೋಗ, ಅದರ ಮೇಲೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಇದೆರಡನ್ನ ಸ್ವೀಕರಿಸ್ತಾರೆ. ಸೊ ಅದೇ ರೀತಿಯಲ್ಲಿ ಮಧ್ವ ಸಂಪ್ರದಾಯದಿಂದ ಮತ್ತಷ್ಟು ವಿಷಯಗಳನ್ನ ಸ್ವೀಕರಿಸ್ತಾರೆ. ಅದನ್ನ ಮತ್ತೊಂದು ಸಮಯದಲ್ಲಿ ನಾವು ಚರ್ಚೆ ಮಾಡ್ಬೋದು. ಸೊ ಖಂಡಿತವಾಗ್ಲೂ ಸಾಮ್ಯಗಳು ಇದೆ ಅಲ್ಲ. ಪ್ರತಿಯೊಂದು ವೈಷ್ಣವ ಸಂಪ್ರದಾಯದಲ್ಲಿ ನಾವು ನೋಡ್ಬೇಕಾದ್ರೆ ಪ್ರತಿ 2 ವೈಷ್ಣವ ಸಂಪ್ರದಾಯಗಳ ಮಧ್ಯದಲ್ಲಿ ಸಾಮ್ಯಗಳು ಖಂಡಿತವಾಗ್ಲೂ ಇದ್ದೇ ಇರ್ತದೆ. ಆದರೆ ವಿಶೇಷವಾಗಿ ಚೈತನ್ಯ ಸಂಪ್ರದಾಯ ಮತ್ತೆ ಶ್ರೀ ಸಂಪ್ರದಾಯದ ಮಧ್ಯದಲ್ಲಿ ಬಹಳಷ್ಟು ಸಾಮ್ಯಗಳು ನಾವು ನೋಡಬಹುದು. ನಮ್ಮ ಎಲ್ಲಾ ಉನ್ನತ ಆಚಾರ್ಯರು ಯಾರಿದ್ದಾರೆ ಎಲ್ಲರೂ ಶ್ರೀ ಸಂಪ್ರದಾಯದಲ್ಲಿ ಬಂದಂತ ಅನೇಕ ಗ್ರಂಥಗಳನ್ನ ಅನುವಾದ ಮಾಡಿದ್ದಾರೆ. ಉದಾಹರಣೆಗೆ ಭಕ್ತಿವಿನೋದ್ ಠಾಕೂರ್ ಮುಕುಂದ ಮಾಲಾ ಸ್ತೋತ್ರವನ್ನ ಅನುವಾದ ಮಾಡಿದ್ದಾರೆ. ಅದಾದ್ಮೇಲೆ ಸ್ತೋತ್ರ ರತ್ನ ಅನ್ನೋದು ಯಾಮುನಾಚಾರ್ಯರು ಬರೆದಂತಹ ಮಹಾನ್ ಗ್ರಂಥ, ಅದನ್ನ ಅನುವಾದ ಮಾಡಿದ್ದಾರೆ. ರಾಮಾನುಜರ ಜೀವನ ಚರಿತ್ರೆಯನ್ನ ಅವರು ಬೆಂಗಾಲಿ ಭಾಷೆಯಲ್ಲಿ ಬರೆದಿದ್ದಾರೆ. ಸೊ ಎಷ್ಟೊಂದು ಗ್ರಂಥಗಳನ್ನ ಅವರು ಅನುವಾದ ಮಾಡಿದ್ದಾರೆ. ಸೊ ಅದೇ ರೀತಿ ಬೇರೆ ಅನೇಕ ಆಚಾರ್ಯರು ಶ್ರೀ ಸಂಪ್ರದಾಯದಲ್ಲಿ ಬಂದಂತಹ ಗ್ರಂಥಗಳ ಅನುವಾದವನ್ನ ಕೂಡ ಮಾಡಿದ್ದಾರೆ. ಆದ್ರಿಂದ ಖಂಡಿತವಾಗ್ಲೂ ಸಾಮ್ಯಗಳು ಇರೋದನ್ನ ನಾವು ನೋಡಬಹುದು. ಆಯ್ತಾ? ಧನ್ಯವಾದಗಳು. ಬೇರೆ ಯಾವ್ದಾದ್ರು ಪ್ರಶ್ನೆ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತು ಶೀಲಾ ಮಾತಾಜಿ. ಪ್ರಭುಜಿ ಏನಂದ್ರೆ ಪ್ರಭುಜಿ, ರಾಮಾನುಜರ್ದು ಒಬ್ರು ಶಿಷ್ಯರ್ನ ಅದೇನೋ ಕೊಲ್ತಾರೆ ಅಂತ ಪ್ರಭುಜಿ. ಆ ಚೋಳ ರಾಜಂದು ಸ್ವಲ್ಪ ಕತೆ ಹೇಳ್ತೀರಾ ಪ್ರಭುಜಿ? ಕತೆ ಹೇಳೋದಕ್ಕೆ ತುಂಬಾ ದೊಡ್ಡ ಕತೆ ಮಾತಾಜಿ. ಆದ್ರೆ ಸಂಕ್ಷಿಪ್ತವಾಗಿ ಹೇಳ್ಬೇಕಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ಶೈವರು ಮತ್ತೆ ವೈಷ್ಣವರ ನಡುವೆ ಬಹಳ ದೊಡ್ಡ ಸಮಸ್ಯೆ ಇತ್ತು. ಅದರಿಂದ ಚೋಳ ರಾಜ ಶೈವನಾಗಿದ್ದರಿಂದ, ರಾಮಾನುಜರು ವೈಷ್ಣವರಾಗಿದ್ದರಿಂದ, ವೈಷ್ಣವ ಧರ್ಮದ ಪ್ರಚಾರವನ್ನ ಮಾಡ್ತಾ ಇದ್ದಿದ್ರಿಂದ ಅವರನ್ನ ಕರೆದುಕೊಂಡು ಬನ್ನಿ, ಅವರ ಸಂಹಾರವನ್ನ ಮಾಡೋದಕ್ಕೆ ಅವನಿಗೆ ನಿಜವಾಗ್ಲೂ ಅವನ ಇಚ್ಛೆ ಇದ್ದಿದ್ದು. ಆದರೆ ರಾಮಾನುಜರನ್ನ ಮಾರು ವೇಷವನ್ನ ಮಾಡಿ ಅವರನ್ನ ಕರ್ನಾಟಕಕ್ಕೆ ಕಳಿಸ್ಬಿಟ್ಟು ಅವರ ಶಿಷ್ಯರಾದಂತ ಕೂರೇಶರು ರಾಮಾನುಜರ ಸನ್ಯಾಸ ವೇಷವನ್ನ ಧರಿಸಿ ಆ ಮಹಾಪೂರ್ಣರ ಜೊತೆಗೆ ಅಲ್ಲಿಗೆ ಹೋಗ್ತಾರೆ. ಅವರು ಕೂರೇಶರಂತ ಗೊತ್ತಾಯ್ತೋ ಇಲ್ವೋ ಗೊತ್ತಿಲ್ಲ ಆ ಚೋಳ ರಾಜನಿಗೆ. ಆದ್ರೆ ಅಲ್ಲಿ ವೈಷ್ಣವ ಧರ್ಮವನ್ನ ಸ್ಥಾಪಿಸುವುದಕ್ಕೆ ಹೋಗಿ ಆ ಚೋಳದ ರಾಜನಿಗೆ ಇಷ್ಟ ಆಗದೆ ಹೋಗಿ ಅವರ 2 ಕಣ್ಣುಗಳನ್ನ ತೆಗೆದು ಬಿಡ್ತಾನೆ. ಆ ಕೂರೇಶರ ಮತ್ತೆ ಮಹಾಪೂರ್ಣರ ಇಬ್ಬರ 2 ಕಣ್ಣುಗಳನ್ನ ಅವನು ತೆಗೆದು ಬಿಡ್ತಾನೆ. ಮಹಾಪೂರ್ಣರು ಅಲ್ಲಿಂದ ವಾಪಸ್ಸು ಶ್ರೀರಂಗಕ್ಕೆ ಬರ್ತಾ ಇರಬೇಕಾದ್ರೆ ದಾರಿಯಲ್ಲೇ ಆ ನೋವನ್ನ ತಡೆದುಕೊಳ್ಳೋಕಾಗದೇನೆ ಅವರು ದೇಹ ತ್ಯಾಗವನ್ನ ಮಾಡ್ಬಿಡ್ತಾರೆ. ಆದ್ರೆ ಕೂರೇಶರು
ಅದಾದ್ಮೇಲೆ ಎಷ್ಟೊಂದು ವರ್ಷಗಳ ಕಾಲ ಕುರುಡರಾಗೇನೆ ಬದುಕ್ತಾರೆ. ಅದಾದ್ಮೇಲೆ ರಾಮಾನುಜರ ಅನುಮತಿಯಿಂದ ಅವರು ಮತ್ತೆ ಪ್ರಸ್ಥಾನವನ್ನ ಮಾಡ್ತಾರೆ. ಧನ್ಯವಾದಗಳು. ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಹರೇ ಪ್ರಭು. ಕೃಷ್ಣ. ರೆಕಾರ್ಡ್ ಅಲ್ಲಿ ರಾಮಾನುಜರನ್ನ ಶ್ರೀರಂಗಮಲ್ಲಿ ಇದೆ ಹಾಗೆ ಇದೆ ಬಾಡಿ ಅಂತ ಹೇಳ್ತಾರಲ್ಲ ಪ್ರಭು, ಹೌದಾ ಪ್ರಭು? ಹೌದೌದೌದು ಇದೆ. ನೀವು ಶ್ರೀರಂಗಕ್ಕೆ ಹೋದ್ರೆ ನೋಡ್ಬೋದು. ಅದೇ ನೋಡಿದ್ವಿ ಪ್ರಭು, ಹೌದು. ಅದಕ್ಕೆ ಕೇಳಿ. ನೋಡಿದ್ದೀರಾ? ಹಾ ಪ್ರಭು, ಹಾ ಶ್ರೀರಂಗ. ಹಾಗಾದ್ರೆ ನೀವು ನೋಡಿದ್ದೀರಾ ಅಲ್ಲ, ಅದು ನಿಮ್ಗೆ ಖಚಿತ ಆಗಿರ್ಬೇಕಾಗದು ಅಲ್ಲ? ಹೌದು ಪ್ರಭು. ಹೌದು. 1000 ವರ್ಷಗಳ ಹಿಂದೆ ನನ್ನ ಅವರ ಪ್ರಸ್ಥಾನ ಆದ್ಮೇಲೆ ರಾಮಾನುಜರು ಹೇಳಿದ್ರಂತೆ, ಕಾವೇರಿಯಲ್ಲಿ ನನ್ನ ಶರೀರವನ್ನ ಮುಳುಗಿಸ್ಬಿಡಿ ಅಂತ. ಸೊ 5 ದಿವಸಗಳ ನಂತರ ಆ ಶರೀರ ಮೇಲೆ ಬಂದು ತೇಲ್ತಾ ಇತ್ತಂತೆ ಅಲ್ಲ. ಆ ರೀತಿ ನೋಡೋದಕ್ಕೆ ಆಗೋದಿಲ್ಲ ಅಲ್ಲ. ನಾವು ಯಾವ್ದಾದ್ರು ವಸ್ತುವನ್ನ ನೀವು ನೀರಿನಲ್ಲಿ ಮುಳುಗಿಸಿದ್ರೆ ಅದು ಹೋಗಿ ಪಾತಾಳ ತನಕ ಅದರ ತಳದ ತನಕ ಅದು ಹೋಗಿ ತಲುಪುತ್ತದೆ. ಅದ್ರ ತೇಲ್ತಾ ಇತ್ತು. ಅದರಿಂದ ಆ ಶರೀರ ದಿವ್ಯ ಶರೀರ ಅಂತ ಗೊತ್ತಾಗಿ ಸೊ ಭಗವಂತನ ಚಿಂತನೆಯಲ್ಲಿ ಯಾರು ತೊಡಗಿರ್ತಾರೆ ಯಾವಾಗಲೂ ಆ ಶರೀರ ಕೂಡ ದಿವ್ಯವಾಗ್ಬಿಡ್ತದೆ ಅಲ್ಲ. ಆದ್ರೂ ವಿಶೇಷವಾಗಿ ಅಂತ ಆಚಾರ್ಯರು, ವಿಶೇಷವಾದಂತ ಆಚಾರ್ಯರು, ಅವರ ಶರೀರ ಭೌತಿಕ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಅದನ್ನ ವಾಪಸ್ ತೆಗೆದುಕೊಂಡು ಬಂದು ಇವತ್ತಿನ ತನಕ 1000 ವರ್ಷಗಳ ನಂತರ ಕೂಡ ಅದೇ ಶರೀರವನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಸೊ ಬೇರೆ ಎಲ್ಲೂ ಈ ರೀತಿಯಾದಂತ ದೃಶ್ಯವನ್ನ ನಾವು ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಪ್ರಾಯಶಃ ಶ್ರೀರಂಗಕ್ಕೆ ಹೋಗಿದರೆ ಅದಕ್ಕೆ ತಾನಾನ ತಿರುಮೇಣಿ ಅಂತ ಏನೋ ಹೇಳ್ತಾರೆ ತಮಿಳು ಭಾಷೆಯಲ್ಲಿ. ಸೊ ಅದನ್ನ ನೀವು ನೋಡ್ಬೋದು. ಹೇಗೆ ಅದನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ಅಂದ್ರೆ, ಅವರು ಬರೀ ಇದು ಏಲಕ್ಕಿ ಮತ್ತೆ ಅದ್ಯಾವುದೋ ಒಂದು ಪೇಸ್ಟ್ ಮಾಡ್ತಾರೆ, ಕೇಸರಿ ಏಲಕ್ಕಿ ಮತ್ತೆ ಯಾವುದೋ ಒಂದು ಹೇಳ್ತಾರೆ ಅವರು. ಆ ಒಂದು ಪೇಸ್ಟ್ ಮಾಡಿ ಪ್ರತಿ ದಿವಸ ಅದ್ರ ಮೇಲೆ ಹಚ್ತೀವಿ ಅಷ್ಟೇನೆ, ಬೇರೆ ಏನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಸೊ ಅದು ಒಂದು ದಿವ್ಯವಾದಂತಹ ದೃಷ್ಟಿ. ಯಾರ್ಯಾರು ಹೋಗಿಲ್ಲ ಶ್ರೀರಂಗಕ್ಕೆ, ಹೋಗಿ ನೀವು ರಾಮಾನುಜರ ಜೀವಂತ ಅಲ್ಲ ಆದ್ರೆ ರಾಮಾನುಜರ ಶರೀರದ ದರ್ಶನವನ್ನ ಇವತ್ತು ಕೂಡ ನೀವು ಮಾಡ್ಬೋದು. ಬೇರೆ ಯಾವ್ದಾದ್ರು ಪ್ರಶ್ನೆ? ಹೇಳಿದ್ರು ರೆಕಾರ್ಡಿಂಗ್ ನಾವು ಕನ್ನಡ ಇಸ್ಕಾನ್ ಕನ್ನಡ ಚಾನೆಲ್ ನಲ್ಲಿ ಹಾಕ್ತಿವಿ, ಅಲ್ಲಿ ನೀವು ನೋಡ್ಕೋಬಹುದು. ಆಯ್ತಾ? ಹರೇ ಕೃಷ್ಣ ಪ್ರಭು. ಹೇಳಿ ಮತ್ತೆ. ಪ್ರಭು 6ನೇ ಬಾರಿ ಭಗವತ್ ವಿಷಯದಲ್ಲಿ ಆಸೆ ಸಂಪಾದಿಸಿ ಬನ್ನಿ ಅಂತ ಹೇಳ್ತಾರೆ. 13ನೇ ಬಾರಿ ಭಗವತ್ ಪರಿಗ್ರಹವನ್ನು ಸಂಪಾದಿಸಿ ಬನ್ನಿ ಅಂತ ಹೇಳ್ತಾರೆ. ಅದರದ್ದು ವ್ಯತ್ಯಾಸ ಸ್ವಲ್ಪ ಹೇಳ್ತೀರಾ ಪ್ರಭು? ನನ್ನ ಪ್ರಕಾರ ಭಗವದ್ ವಿಷಯದಲ್ಲಿ ಆಸಕ್ತಿ, ಭಗವದ್ ವಿಷಯವನ್ನ ಕೇಳೋದಕ್ಕೆ, ಭಗವದ್ ವಿಷಯದಲ್ಲಿ ರಮಿಸುವುದಕ್ಕೆ ಆಸಕ್ತಿ ಅನ್ನೋದು 6ನೇದು. ಆಮೇಲೆ 13ನೇ ಬಾರಿದು ಭಗವತ್ ಪರಿಗ್ರಹ ಅಂದ್ರೆ ಒಪ್ಪಿಕೊಳ್ಳುವುದು. ಅಂದ್ರೆ ಭಗವಂತನೇ ಈ ಸಂಪ್ರದಾಯದ ಮುಂದಿನ ಆಚಾರ್ಯರು ಇವರೇ ಅಂತ ಒಪ್ಪಿಕೊಳ್ಳುವುದು, ಅದು ಬೇರೆ ಅದು. ಸೊ ಅದನ್ನೇ ಹೇಳಿದ್ದಲ್ಲಿ ಯಾವಾಗ ರಾಮಾನುಜರು ಇಲ್ಲಿಗೆ ಬರ್ತಾರೆ, ಶ್ರೀರಂಗಕ್ಕೆ ಬರ್ತಾರೆ, ಬಂದ ಕೂಡಲೇ ರಂಗನಾಥನೇ ಒಂದು ಹೆಸರನ್ನ ಕೊಡ್ತಾರೆ ಅವ್ರಿಗೆ, ಉಡೈಯವರ್. ಅಂದ್ರೆ ಈ ಲೋಕಕ್ಕೆ ಮತ್ತೆ ಪರಲೋಕಕ್ಕೂ ಅವರೇ ಅಧಿಕೃತವಾದಂತಹ ವ್ಯಕ್ತಿ ಅಂತ. ಸೊ ಅದರಿಂದ ಭಗವತ್ ಪರಿಗ್ರಹ ಇದೆ ಅಂತ ಗೊತ್ತಾಯ್ತು ಅಂತ ಹೇಳ್ತಾರೆ ಅಷ್ಟೇ, ಬೇರೆ ಏನಿಲ್ಲ ವ್ಯತ್ಯಾಸ. ಧನ್ಯವಾದಗಳು ಆಯ್ತಾ? ಕೃಷ್ಣ ಪ್ರಭು. ಎಸ್ ಮಾತಾಜಿ. ಪ್ರಭು, ಇವಾಗ ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತಾರಲ್ವಾ ಪ್ರಭು? ಇದು ಅಂತ್ಯರಂಗ ಬೇರೆ, ಇದು ಶ್ರೀರಂಗ ಬೇರೆನಾ ಪ್ರಭು? ಹಾಗಂತ ಹೇಳ್ತಾರೆ. ಅದ್ರ ಬಗ್ಗೆ ನಾನು ಕೇಳಿದ್ದೇನೆ, ಆದ್ರೆ ಸರಿಯಾಗಿ ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅಂತ್ಯರಂಗ ಅಂದ್ರೆ ಇಲ್ಲಿ ಶ್ರೀರಂಗಪಟ್ಟಣ ಅಂತ ಎಷ್ಟೊಂದು ಜನ ಹೇಳ್ತಾರೆ, ಆದಿ ಶ್ರೀರಂಗ, ಅಂತ್ಯ ಶ್ರೀರಂಗಪಟ್ಟಣ ಅಂತ ಎಷ್ಟೊಂದು ಜನ ಹೇಳ್ತಾರೆ ಅಲ್ಲ. ಸೊ ಅದ್ರ ಬಗ್ಗೆ ಹೆಚ್ಚಾಗಿ ನನಗೆ ಗೊತ್ತಿಲ್ಲ ಮಾತಾಜಿ, ಇಷ್ಟೇ ನನ್ಗೆ ಗೊತ್ತಿರೋದು. ಶ್ರೀರಂಗಪಟ್ಟಣ ಹೋದಾಗ ಬೇರೆ ಬೇರೆನಾ ಪ್ರಭು? ಶ್ರೀರಂಗಂ ಬೇರೆ, ಆರಂಗ ಬೇರೆನಾ ಪ್ರಭು? ಅಲ್ಲ, 2 ಕ್ಷೇತ್ರದಲ್ಲಿ ರಂಗನಾಥನ ವಿಗ್ರಹನೇ ಇರೋದು ಅಲ್ಲ. ರಂಗನಾಥನ ಶ್ರೀರಂಗದಲ್ಲಿ ಕೂಡ ಬೇರೆ ಕ್ಷೇತ್ರನ? ಹೌದು, ಶ್ರೀರಂಗಪಟ್ಟಣ ಅಂದ್ರೆ ಮೈಸೂರ್ ಹತ್ರ ಶ್ರೀರಂಗಪಟ್ಟಣ ಅಲ್ಲ ಪ್ರಭು, ತಮಿಳ್ನಾಡದಲ್ಲಿ ಇದೆ ಅಲ್ವಾ ಪ್ರಭು? ಅದು ಶ್ರೀರಂಗ. ಶ್ರೀರಂಗ ಅದು ಬೇರೆ, ಇದು ಶ್ರೀರಂಗಂ ಇದು ಬೇರೆನಾ ಪ್ರಭು? 2 ಒಂದೇ? ಶ್ರೀರಂಗ ಬೇರೆ, ಶ್ರೀರಂಗಪಟ್ಟಣ ಬೇರೆ. ಶ್ರೀರಂಗ ಅನ್ನೋದು ತಮಿಳುನಾಡಿನಲ್ಲಿ ಇರ್ತಕ್ಕಂಥದ್ದು, ಇಲ್ಲಿ ಮೈಸೂರ್ ಹತ್ರ ಇರ್ತಕ್ಕಂಥದ್ದು ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣಕ್ಕೆ ಅಂತ್ಯರಂಗ ಅಂತ ಏನೋ ಹೇಳ್ತಾರೆ, ಅದ್ರ ಬಗ್ಗೆ ನಂಗೆ ಸರಿಯಾಗಿ ಗೊತ್ತಿಲ್ಲ ಮಾತಾಜಿ, ಇಷ್ಟೇ ಗೊತ್ತಿರೋದು ನನಗೆ. ಆದಿರಂಗ ಅಂದ್ರೆ ಶ್ರೀರಂಗ, ಅಂತ್ಯರಂಗ ಅಂದ್ರೆ ಶ್ರೀರಂಗಪಟ್ಟಣ ಅಂತ ಹೇಳ್ತಾರೆ ಅಂತ ಮಾತ್ರ ನನ್ಗೆ ಗೊತ್ತಿದೆ ಅಷ್ಟೇ. ಓಕೆ, ಬೇರೆ ಯಾವ್ದಾದ್ರು ಕೊನೆ ಪ್ರಶ್ನೆ ಪ್ರಭುಜಿ. ಎಸ್ ಮಾತಾಜಿ. ಕ್ಲಾಸ್ ಚೆನ್ನಾಗಿತ್ತು ಪ್ರಭುಜಿ, ಧನ್ಯವಾದಗಳು. ಪ್ರಭುಜಿ, ರಾಮಾನುಜಾಚಾರ್ಯರು ಮೇಲುಕೋಟೆಗೆ ಬಂದಿದ್ರು ಕೊನೆ ಸಮಯದಲ್ಲಿ ಅಂತ ಹೇಳ್ತಾರಲ್ಲ, ಅದ್ ಯಾವಾಗ ಬಂದಿದ್ರು ಪ್ರಭುಜಿ? ಅದೇ ಸಮಯದಲ್ಲಿ, ಯಾವಾಗ ಚೋಳನ ಅತಿಕ್ರಮ ಆಗತ್ತೆ, ಅದರಿಂದ ರಾಮಾನುಜರನ್ನ ಸಂರಕ್ಷಿಸಬೇಕು ಅಂತ ಅವರ ಶಿಷ್ಯಂದ್ರಿಗೆ ಅನ್ಸುತ್ತೆ. ಅವಾಗ ರಾಮಾನುಜರಿಗೆ ಗೃಹಸ್ಥ
ಬಟ್ಟೆಯನ್ನ ಹಾಕಿ, ಅಂದ್ರೆ ಬಿಳಿ ಬಟ್ಟೆಯನ್ನ ಹಾಕಿ ಅವರ ಮತ್ತಷ್ಟು ಶಿಷ್ಯರು ಯಾರಿದ್ರು ಅವರ ಜೊತೆಗೆ ಕರ್ನಾಟಕಕ್ಕೆ ಕಳಿಸ್ಬಿಡ್ತಾರೆ. ಸೊ ಕರ್ನಾಟಕಕ್ಕೆ ಬಂದಾಗ ಮೊದಲನೇ ಬಾರಿ ಅವರು ತೊಂಡನೂರು ಅಂತ ಮೇಲ್ಕೋಟೆ ಹತ್ರ ಇದೆ, ನೀವು ನೋಡ್ಬೋದು ಅಲ್ಲಿಗೆ ಬರ್ತಾರೆ. ಪ್ರಭುಜಿ ತೊಂಡನೂರು ಕೆರೆ. ತೊಂಡನೂರಿಂದ ಅವರು ತೊಂಡನೂರಿನಲ್ಲಿ ಇರ್ಬೇಕಾದ್ರೆ ಅವರ ಯಾವ ತಿಲಕ ಇತ್ತು ಅವರಲ್ಲಿ, ತಿರುಮಣ್ಣ ಅಂತ ಹೇಳ್ತಾರೆ. ಸೊ ನೀವು ನೋಡಿ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಒಂದು ಬಿಳಿ ಮಧ್ಯದಲ್ಲಿ ಕೆಂಪುದು ಹಾಕ್ತಾರಲ್ಲ, ಸೊ ಬಿಳಿ ತಿಲಕ ಏನಿತ್ತು ಅದಕ್ಕೆ ತಿರುಮಣ್ಣ ಅಂತ ಹೇಳ್ತಾರೆ. ಅದು ಖಾಲಿ ಆಗ್ತಾ ಇತ್ತು, ಅದನ್ನ ಹುಡ್ಕೊಂಡು ಮೇಲ್ಕೋಟೆಗೆ ಬರ್ತಾರೆ. ಆ ತಿರುಮಣ್ಣು ಎಲ್ಲಿತ್ತು ಅದೇ ಸ್ಥಳದಲ್ಲಿ ಅವ್ರಿಗೆ ಆ ಚೆಲುವನಾರಾಯಣನ ವಿಗ್ರಹ ಕೂಡ ಅವ್ರಿಗೆ ಸಿಗತ್ತೆ. ಸೊ ಅದೇ ಸಮಯದಲ್ಲಿ ಬಂದಿದ್ದು. ಸೊ ರಾಮಾನುಜರಿಗೆ ಸುಮಾರು 75ರಿಂದ 80 ವರ್ಷಗಳ ವಯಸ್ಸಾಗಿತ್ತು ಆಗ್ಲೇ ಅವ್ರಿಗೆ. ಒಟ್ಟು ರಾಮಾನುಜರು ಬದುಕಿದ್ದು 120 ವರ್ಷಗಳ ಕಾಲ. ಅವ್ರಿಗೆ 75ರಿಂದ 80 ವರ್ಷಗಳ ಕಾಲ ವಯಸ್ಸಾಗಿದ್ದಾಗ ಅವರು ಮೇಲ್ಕೋಟೆಗೆ ಬಂದಿದ್ದು. ಮೇಲ್ಕೋಟೆಯಲ್ಲಿ 12 ವರ್ಷಗಳ ಕಾಲ ಅವರು ವಾಸ ಮಾಡ್ತಾರೆ. ಮೇಲ್ಕೋಟೆಯಲ್ಲಿ ಪ್ರತಿ ದಿವಸ ಕೂಡ ಅವರು ಆ ಮಹಾನ್ ಗ್ರಂಥ ಏನ್ ಬರೆದ್ರು ಅವರು ಶ್ರೀಭಾಷ್ಯ ಅಂತ, ಅದರ ಕಾಲಕ್ಷೇಪವನ್ನ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ವಾಪಸ್ಸು ಅವರು ಶ್ರೀರಂಗಕ್ಕೆ ಹೋಗ್ತಾರೆ. ಹರೇ ಕೃಷ್ಣ ಪ್ರಭು. ಚೆಲುವ ರಾಯ ಅದ್ರ ಬಗ್ಗೆ ಒಂದ್ಸರ್ತಿ ಹೇಳಿ ಪ್ರಭು. ಇವಾಗ ಮತ್ತೊಮ್ಮೆ ನಾವು ಹೇಳ್ತೀವಿ ಮಾತಾಡ್ಜಿ. ಇವಾಗ ಹರೇ ಕೃಷ್ಣ ಪ್ರಭುಜಿ, ಚೆಲುವನಾರಾಯಣ ಅವ್ರ ಕನಸಿನಲ್ಲಿ ಬಂದು ನಾನು ಸ್ಥಾಪನೆ ಮಾಡು ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಹೌದು ತೊಂಡನೂರಿನಲ್ಲಿದ್ದಾಗ. ಹರೇ ಕೃಷ್ಣ ಪ್ರಭುಜಿ. ದಂಡೋತ್ಪನ್ನ ಪ್ರಭುಜಿ. ಪ್ರಭುಜಿ, ಈಗ 18 days ಅವರು 18 ದಿನ ಬರ್ತಾರ ಅಥವಾ ಅದೇನೋ ಅಂತ ಗೊತ್ತಾಗಿಲ್ಲ ಪ್ರಭುಜಿ. 18 ದಿವಸ ಅಲ್ಲ, 18 ಬಾರಿ. 18 ಬಾರಿ ಅಷ್ಟೇನೆ. 18 ದಿವಸ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಡ್ಕೊಂಡು ಹೋಗೋದಕ್ಕೇನೆ ಎಷ್ಟೊಂದು ದಿವಸಗಳ ಕಾಲ ಆಗತ್ತೆ ಅಲ್ವಾ. 180 ಕಿಲೋಮೀಟರ್ ನೀವು ನಡಿಬೇಕಂತ ಹೇಳಿದ್ರೆ ಸುಮಾರು ಮಿನಿಮಮ್ ಒಂದು 10 ದಿವಸ ಆದ್ರೂ ಆಗ್ಬೇಕು ಅಲ್ವಾ. ಅಥವಾ ಆಗಿನ ಕಾಲದಲ್ಲಿ ಬಹಳ ಫಾಸ್ಟ್ ಆಗಿ ನಡೀತಾ ಇದ್ರು ಅಂದ್ರೆ 5 ದಿವಸ ಕಾಲ ಆಗ್ಬೋದೇನೋ, ಗೊತ್ತಿಲ್ಲ. 5 ದಿವಸ ಕಾಲ ಹೋಗೋದಕ್ಕೆ, 5 ದಿವಸ ಕಾಲ ಬರೋದಕ್ಕೆ ಅಂತ ಹೇಳಿದ್ರೆ 18 ಬಾರಿ. ಮತ್ತೆ 5 ದಿವಸ ಕಾಲ ವಾಪಸ್ ಬಂದಾದ ಮೇಲೆ ಸುಮ್ನೆ ತಕ್ಷಣ ಮಾರನೇ ದಿವಸನೇ ಹೊರಟು ಬಿಡ್ಲಿಲ್ಲ ಅವರು. ಒಂದ್ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋತಾ ಇದ್ರು. ಅದಾದ್ಮೇಲೆ ಗೊತ್ತಾಗ್ತಾ ಇತ್ತು ಈ ಪರೀಕ್ಷೆಯಿಂದ ನಾನು ಉತ್ತೀರ್ಣನಾಗಿದ್ದೇನೆ ಅಂತ ಗೊತ್ತಾಗ್ತಾ ಇತ್ತು. ಅದಾದ್ಮೇಲೆ ಅವ್ರು ಹೋಗ್ತಾ ಇದ್ರು. ಅದರಿಂದ 18 ದಿವಸಗಳ ಕಾಲ ಆಗೋದಿಲ್ಲ, 18 ಬಾರಿ ಅಷ್ಟೇನೆ. ಎಷ್ಟು ದಿವಸ ಟೋಟಲ್ಲು ಅಂದ್ರೆ ಅದು ಗೊತ್ತಿಲ್ಲ ಇವಾಗ ಅಲ್ಲ. ವರ್ಷ ಆಗಿರ್ಬೋದು, 2 ವರ್ಷ ಆಗಿರ್ಬೋದು, 3 ವರ್ಷ ಆಗಿರ್ಬೋದು, ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅದ್ರ ಪ್ರಭುಜಿ. ಇಷ್ಟ ಅರ್ಹತೆ ಇವಾಗ ಅವರು ಪಡ್ಕೊಂತಾರಲ್ವಾ, ಇವಾಗ ನಮ್ಮಂತ ಸಾಮಾನ್ಯ ಮನುಷ್ಯರು ಇದು ಯಾವ ತರ ಮಾಡ್ಕೋಬಹುದು ಪ್ರಭುಜಿ? ಒಳ್ಳೆ ಪ್ರಶ್ನೆ ಇದು, ಒಳ್ಳೆ ಪ್ರಶ್ನೆ. ಇದ್ರ ಬಗ್ಗೆ ಹೇಳ್ಬೇಕಂತ ಇದೆ, ಆದ್ರೆ ಸಮಯದ ಅಭಾವದಿಂದ ಹೇಳಲಿಲ್ಲ. ನೋಡಿ, ಹೌದು, ನಮ್ಗೆ ಇದು ಅನ್ಸುತ್ತೆ ಖಂಡಿತವಾಗ್ಲು. ನೋಡಿ, ಆಗಿನ ಕಾಲದಲ್ಲಿ ಇವರು ಸಾಮಾನ್ಯವಾದಂತ ಪುರುಷರಲ್ಲ, ಆದಿಶೇಷನ ಅವತಾರ. ಅಂಥವ್ರಿಗೆ ಅಷ್ಟೊಂದು ಅಲದಾಡಿಸಿ ಅದಾದ್ಮೇಲೆ ಮಂತ್ರೋಪದೇಶವನ್ನ ಮಾಡಿದ್ದಾರೆ. ಆದ್ರೆ ನಾವು ಈಗ ಇಸ್ಕಾನ್ ಸಂಸ್ಥೆಯಲ್ಲಿ ಬೇರೆ ಯಾವುದೋ ಸಂಪ್ರದಾಯದಲ್ಲಿ ಬಹಳ ಸುಲಭವಾಗಿ ದೀಕ್ಷೆಯನ್ನ ಪಡ್ಕೊಂಡ್ಬಿಡ್ತೇವೆ ಅಲ್ಲ. ಸೊ ನಮಗೆ ಹೇಗೆ ಅನ್ವಯವಾಗತ್ತೆ ಇದು ಅಂತ ಹೇಳಿದ್ರೆ, ಆ ಒಂದು ಮನೋಭಾವನೆ ಏನಿದೆ ಅದು ನಮ್ಮಲ್ಲಿ ಇರಬೇಕು. ಏನು ಅಂತ ಹೇಳಿದ್ರೆ, ಸುಲಭವಾಗಿ ಗುರುಗಳು ದೀಕ್ಷೆ ಕೊಡದಿರಬಹುದು ಅಲ್ಲ. ಇಸ್ಕಾನ್ ಸಂಸ್ಥೆಯಲ್ಲೇ ನಾನು ನೋಡಿದ್ದೇನೆ, ಸುಮಾರು 10 ವರ್ಷಗಳ ಕಾಲ, 12 ವರ್ಷಗಳ ಕಾಲ ಕಾಯಿಸಿ ಒಬ್ಬೊಬ್ಬರು ಗುರುಗಳು ದೀಕ್ಷೆಯನ್ನು ಕೊಡ್ತಾರೆ ಅಲ್ಲ. ಸೊ ಅದಕ್ಕೆ ನಾವು ತಯಾರಿರ್ಬೇಕು. ಏಕೆ ಅಂತ ಹೇಳಿದ್ರೆ, ಅರ್ಹತೆ ಅನ್ನೋದು ಬರೋವರೆಗೆ ನಮ್ಮಲ್ಲಿ ಉತ್ಸಾಹಾತ್ ನಿಷ್ಠಯಾತ್ ಧೈರ್ಯಾತ್, ಉತ್ಸಾಹ ಅನ್ನೋದು ಇರಬೇಕು. ನಿಷ್ಠಯ ಅಂದ್ರೆ ದೃಢ ಸಂಕಲ್ಪ ಅನ್ನೋದು ಇರಬೇಕು. ಆದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಧೈರ್ಯ. ಧೈರ್ಯ ಅಂದ್ರೆ ಏನು, ಇಲ್ಲಿ ಕನ್ನಡದ ಧೈರ್ಯ ಅಲ್ಲ, ಧೈರ್ಯ ಅಂದ್ರೆ ತಾಳ್ಮೆ. ತಾಳ್ಮೆ ಅನ್ನೋದು ಬಹಳ ಮುಖ್ಯ ಅಲ್ಲ. 18 ಬಾರಿ ಅವರು ವಾಪಸ್ಸು ಕಳಿಸ್ತಾ ಇರ್ಬೇಕಾದ್ರೆ ರಾಮಾನುಜರ ಮನಸ್ಸಿನಲ್ಲಿ ನೆಕ್ಸ್ಟ್ ಟೈಮ್ ನಾನು ಬರೋದೇ ಇಲ್ಲ ವಾಪಸ್, ಏನಿದು ಸ್ವಲ್ಪ ಏನು ಇತಿಮಿತಿ ಬೇಡವಾ, ಪರೀಕ್ಷೆ ಮಾಡೋದಕ್ಕೂ ಸ್ವಲ್ಪ ಇತಿಮಿತಿ ಅನ್ನೋದು ಇರಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಯಾವತ್ತೂ ಆ ರೀತಿ ಅನಿಸ್ಲಿಲ್ಲ ಅಲ್ಲ. ಸೊ ನಮ್ಮ ಜೀವನದಲ್ಲಿ ಆ ರೀತಿಯಾದಂತ ಪರೀಕ್ಷೆಯನ್ನ ಯಾರು ಮಾಡೋದಿಲ್ಲ ಅಲ್ಲ. ಆ ರೀತಿಯಿಂದ ಪರೀಕ್ಷೆಯನ್ನು ಮಾಡಿದ್ರೆ ನಾವು ಖಂಡಿತವಾಗ್ಲೂ ಉತ್ತೀರ್ಣ ಕೂಡ ಆಗೋದಿಲ್ಲ. ಯಾವತ್ತು ದೀಕ್ಷೆಯನ್ನ ಪಡ್ಕೊಳ್ಳೋಕೆ ನಮ್ಗೆ ಅರ್ಹತೆ ಅನ್ನೋದು ಬರೋದೇ ಇಲ್ಲ. ಆದ್ರೆ ನಮ್ಮ ಜೀವನದಲ್ಲಿ ಒಂದು ಸಣ್ಣ ಪುಟ್ಟ ಪರೀಕ್ಷೆಯನ್ನ ಗುರುಗಳು ಮಾಡ್ತಾರೆ. ಅದನ್ನ ನಾವು ಮುಕ್ತ ಮನಸ್ಸಿನಿಂದ ನಾವು ಸ್ವೀಕರಿಸೋದಕ್ಕೆ ನಾವು ತಯಾರಾಗಿರ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು. ಆಯ್ತಾ? ಓಕೆ, ಬಹಳ ಲೇಟ್ ಆಗಿದೆ, 8:40 ಆಗ್ಬಿಟ್ಟಿದೆ ಆಗ್ಲೇ. ಅದರಿಂದ ಯಾರು ಬಂದಿದ್ದೀರಾ ಎಲ್ಲರಿಗೆ ಬಹಳ ಧನ್ಯವಾದಗಳು. ಇಲ್ಲಿಗೆ ನಾವು ವಿರಾಮವನ್ನ ಕೊಡ್ತಾ ಇದ್ದೇವೆ. ಮತ್ತೆ ನಾವು ಮುಂದಕ್ಕೆ ಯಾವಾಗ್ಲಾರು ಮತ್ತೆ ಈ ರೀತಿಯಾದಂತ ಅವಕಾಶ ಸಿಕ್ಕಿದಲ್ಲಿ ಮತ್ತೆ ನಾವು ಸೇರಿ ಇದರ ಮತ್ತೊಂದು ನಾವು ಇಷ್ಟೆಲ್ಲ ಕೇಳಿದ್ದಿಲ್ಲ. ಬಹಳ ಸಂತೋಷ ಆಯ್ತ್ರಿ ಪ್ರಭುಜಿ. ಬಹಳ ಚೆನ್ನಾಗಿ ಹೇಳಿದ್ರಿ ಪ್ರಭುಜಿ. ಚೆನ್ನಾಗಿ ಹೇಳಿದ್ರಿ ಪ್ರಭುಜಿ. ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಂದ್ರೆ ನಮ್ಗೆ ಏನು ಗೊತ್ತಿರ್ಲಿಲ್ಲ. ಮತ್ತೆ ಅವ್ರ ಮೇಲೆ ನಮಗೆ ತುಂಬಾ ಭಕ್ತಿ ಜಾಸ್ತಿ ಆಗಿದೆ, ಶ್ರೀ ರಾಮಾನುಜಾಚಾರ್ಯರ ಮೇಲೆ.
ಅಷ್ಟೊಂದು ಚೆನ್ನಾಗಿ ಹೇಳಿದ್ರಿ. ಇದೇ ತುಂಬಾ ತರ ಧನ್ಯವಾದಗಳು ಪ್ರಭು. ಬೇರೆ ಬೇರೆ ಇದು ಹಾರ್ಡಿಂಗ್ ಕಟ್ಟಿ ಪ್ರಭುಜಿ, ಸ್ಟಾರ್ಟಿಂಗ್ ಅಲ್ಲಿ ಇರ್ಲಿಲ್ಲ ನಾನು. ಅವ್ನು ಹೋಗಿ ಬಂದ್ರು ಇಷ್ಟೊಂದು ತಿಳ್ಕೊಂಡಿದ್ದಿಲ್ಲ ಪ್ರಭುಜಿ. ಪ್ರಭು ಜನರಲ್ಲಿ ಅವ್ರ ಸಮಯದ ಬಗ್ಗೆ ಬಗ್ಗೆ ಹೇಳಕ್ ಯಾರು ಆಗೋದಿಲ್ಲ ಇದ್ ಮಾಡ್ಲಿಲ್ಲ ಪ್ರಭು. ಮೇಲುಕೋಟೆ ಬಗ್ಗೆ ಒಂದಿನ ಈ ತರ ಹೇಳಿ ಪ್ರಭು, ಹಾ ಹಾ ನೋಡೋಣ. ತುಂಬಾ ಚೆನ್ನಾಗಿ ಯಾವಾಗ ಅರ್ಥ ಆಯ್ತು ನಮ್ಗೆ. ಅವಕಾಶ ಸಿಗುತ್ತೆ ಅವಾಗ ನಾವು ನೋಡ್ತೀವಿ ಮಾತಾಜಿ, ಹೇಳ್ತೀವಿ ಖಂಡಿತವಾಗ್ಲೂ. ಥ್ಯಾಂಕ್ ಯು ಪ್ರಭು. ಧನ್ಯವಾದ ಧನ್ಯವಾದ. ಸೊ ಬಹಳ ಹರೇ ಸಮಯ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ. ಯಾರ್ಯಾರು ಬಂದಿದ್ದೀರಾ ಕೇಳಿದ್ದೀರಾ ಎಲ್ಲರಿಗೆ ಬಹಳ ಧನ್ಯವಾದಗಳು. ಮತ್ತೊಮ್ಮೆ ಯಾವಾಗ ಅವಕಾಶ ಸಿಗುತ್ತೆ ಅವಾಗ ಮತ್ತೆ ನಾವು ಸೇರ್ತೇವೆ. ಅಲ್ಲಿವರೆಗೆ ಎಲ್ಲರಿಗೆ ಧನ್ಯವಾದಗಳು. ಹರೇ ಕೃಷ್ಣ. ಶ್ರೀಪಾದ ರಾಮಾನುಜಾಚಾರ್ಯ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಜೈ. ಕೃಷ್ಣ ಪ್ರಭು ಪ್ರಣಾಮ ಪ್ರಭುಜಿ. ಪ್ರಣಾಮ ಪ್ರಭುಜಿ, ಧನ್ಯವಾದ. Oh,